ಶ್ರೀಮಾತೇಶ್ವರ ದೇವರಪಾದಾರವಿಂದಕ್ಕೆ ಗೋವಿಂದ 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 ಗೋವಿಂದ.
ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭಳಿರನ್ನ ಪೂರಿಣಿ ಶರಣು ಶರಣು
ಚರಣವನರಿಯಳು ಶರಣಾಗತ ರಕ್ಷಾಮರಿಣರ ಹರಿ ಗಗನವೆಲ್ಲವು ನಿನ್ನ ನಾಭಿ ಅನುಭವ ಗುಣನಿಧಿ ಉನ್ನತ ಗೀರುತಿ ಮುನಿಗಣ ಸನ್ನುತ ಖಗಪತಿ ವಾಹನ ಘನತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚರ್ಮತ್ರಿಜಾಗ ವಂದಿತಾನಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿ
ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ತೋಂ 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 ದನ ದಿನ್ನದೈ ಧೀಂ ಧೀಂ ಧಿಂ ದನ ದಿನ್ನತ ತಾದೈ ದಿನ್ನದೈ ತಾದೈ ದಿನ್ನದೈ ತಾದೈ ದಿನ್ನದೈ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ಒಂದೇ ದೇವರ ದೇವ ಆ ಒಂಗತೋ ತಗದ ದಿನದೈ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಒರೆವುದೇ ಒರೆವುದೇನೆ ಬಂಗಾರದ ಕಂಠಿಗೈ ಬಳಿ ಸರಪಣಿಗಳ ಬಂಗಾರದ ಕಂಠಿಗೈ ಬಳಿ ಸರಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಂದದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ್ ಪ್ರೇಮದಿ ಕರೆದರೆ ಕಾಮಿತವೀವನ್ ಪ್ರೇಮದಿ ಕರೆದರೆ ಕಾಮಿತವೀವನು ತಕದ ದಿನ್ನದೇ ಕಿಡದಗದೇ ಧೀಮ್ದ ದಿನ್ನದೇ ಕಿಡದಗದೇ ತೋಮ್ದ ದಿನ್ನದೇ
ತಕದ ದಿನ್ನದೈ 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 ತೈ ತಕದ ದಿನ್ನದೈ ಧಿಮಿತ ದಿನ್ನದೈ ತೋಂ ದ ದಿನ್ನದೈ ಧೀಂ ದ ದಿನ್ನದೈ ತಕದ ದಿನ್ನದೈ 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 ಧಿತ್ತಾಂ ಧಿಂ ಗಿಡ ಗಿಡ ತಗ ದರಿ ಗಿಡ ಗಿಡ ತಗದ ಧಿತ್ತಾಂ ಧಿಂ ಗಿಡ ಗಿಡ ತಗ ದರಿ ಗಿಡ ಗಿಡ ತಗದ ಧಿತ್ತಾಂ ಧಿಂ ಗಿಡ ಗಿಡ ತಗ ದರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದೈ ತಗದ ದಿನ್ನದೈ ಧಿಮಿತ ದಿನ್ನದೈ ತೋಂ ದ ದಿನ್ನದೈ ಧೀಂ ದ ದಿನ್ನದೈ ತಗದ ದಿನ್ನದೈ 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 ಧೀಂ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಧೀಂ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಧೀಂ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಧಿತ್ತೋಂ 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 ತೈ ತಗದ ದಿನ್ನದೈ ಧಿಮಿತ ದಿನ್ನದೈ ಓಂ ದ ದಿನ್ನದೈ ಧೀಂ ದ ದಿನ್ನದೈ ತಗದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತತ್ತು ತಾನನಾಂದದಿರಿಣಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನು ಮತ್ತು ದುರ್ಗಾ ಪರಮೇಶ್ವರಮ್ಮನು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂಬಿನಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ್ ಆಹೋ ಮೇಣದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನನಂ ಭೂತಗಣಾಸವಿತಂ ಕಪಿತ್ತಾಜಂಬಬಲಸಾರ ಭಕ್ಷಿತಂ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದಪಂಕಜಂ ಅಂಬಿನಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ್ ಆಹೋ ವರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಸೋಮನಾಥೇಶ್ವರ ದೇವರು ಅಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ್ ಆಹೋ ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವದೇವರುಗಳು ಮತ್ತು ಸಕಲ ದೈವದೇವರುಗಳು ಅಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ್ ಆಹೋ ಕೊಳತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಆರ್ತಿಗಾರರು ಕುಶಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಪಟ್ಟೇಶ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ದೇವಿ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಬೇಡಿದಿಷ್ಟಾರ್ಥಗಳ ನೀಡುವ
ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷ ಮರ್ದಿನಿ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಳಗೆ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷ ಮರ್ದಿನಿ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ದೇವಿ ಆ ಪರಮ ಪಾವನೆ ಶಂಕರಿ ಪರಾಶಕ್ತಿ ಪೊರೆಯಮ್ಮ ಜಗದೀಶ್ವರಿ ಪರಾಶಕ್ತಿ ಪೊರೆಯಮ್ಮ ಜಗದೀಶ್ವರಿ ಸುರಭಿ ಚಂದನ ಲೇಪಮಯಲಿ ಮೆರೆವ ಕಸ್ತೂರಿ ತಿಲಕ ಪಣೆಯಲಿ ಧರಿಸಿದ ರಾಜಿಸುವ ದೇವಿಯ ಸುಪ್ರಸಾದವ ನೀಡು ಚಿನ್ಮಯೇ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಈವುದು ಕುಸುಮಗಂಧ ಪ್ರಸನ್ನಳೆ ಈವುದು ಕುಸುಮಗಂಧ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಇವುದು ಕುಸುಮಗಂಧ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಮಹಾದೇವಿಯೇ ಪಾಡುತ್ತ ಬೇಡುವೆನೋ ತೋಂ 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 ದನ ದಿನ್ನದಿ ಧೀಂ ಧೀಂ ಧಿಂ ದನ ದಿನ್ನದಿ ಧಿಂ ತಗಿಡದಗ ದಿಮಿ ತಗಿಡದಗ ದಿಮಿ ತಗಿಡ ದಿನ ದಿನ ದೈ ದತ್ತಗಿಡದಗ ದಿಮಿ ತಗಿಡದಗ ದಿಮಿ ತಗಿಡ ದಿನ ದಿನ ದೈ ತೋಂ ದನ ದಿನ್ನದಿ ಧಿಂ ದನ ದಿನ್ನದಿ ಅದೈ ದಿನದಿ ಅದೈ ದಿನದಿ ದೈ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ದತ್ತ ತೋಂಗ ತೋದಗದ ದಿನದೈ ಹೋಗಿ ಹೇಳಮ್ಮ ಹೊತ್ತು ಕಣ್ಣ ಮುಚ್ಚಲು ನಿದ್ದೆ ಬಾರದೆ ನಾಗೆ ಬನ್ನಿಸಿ ಮಾತನಾಡಲು ಸೇರದೆ ನಾಗೆ ಬನ್ನಿಸಿ ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಪ್ಪ
ಅಂಬರಹದಳರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಕೈ ಮುಗಿದ ಮುಜನವಾಣಿಯರ ಪಾದ ಮುಜಗಿ ಬಡಮಡುಗ ಬಣ್ಣಿ ಬಿಡಿ ಗದಾಮೃತವ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾದಿಯ ಅಮ್ಮ. ನಿನ್ನ ದರ್ಶನ ಮಾತ್ರದಿಂದಲೇ ನಮ್ಮೊಳಗಿರುವ ಭಯವೆಲ್ಲ ದೂರವಾಗಿದೆ. ಸರ್ವ ಭಯ ನಿವಾರಿಣಿ ನೀನೆನ್ನುವುದನ್ನು ತಿಳಿದು ನಿನ್ನ ಮುಂಭಾಗದಲ್ಲಿ ಕರಗಳೆರಡನ್ನು ಜೋಡಿಸಿದ್ದೇವೆ, ಪಾದಕಾನತರಾಗಿದ್ದೇವೆ. ನಮ್ಮಿಂದ ಏನಾಗಬೇಕು ಅಪ್ಪಣೆಯಾಗಲಿ ತಾಯಿ. ಅಮ್ಮ, ನಮ್ಮ ಕಣ್ಣ ಮುಂಭಾಗದಲ್ಲಿ ದೇದೀಪ್ಯಮಾನವಾಗಿ ಕಂಗೊಳಿಸುವ ನಿನ್ನನ್ನು ಕಂಡಾಗ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೇ, ತುಂಬಿದಂತಹ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ. ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವು ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿದ್ದು ಓಂಕಾರ. ಅದನ್ನೇ ಭಜಿಸಿದ ಕ್ಷಣ ನೀನೇ ಪ್ರತ್ಯಕ್ಷಲಾಗಿದ್ದೀಯ. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು? ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು? ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರಂದಿರಿದಿಯ ನಾಮವ ಹರುಷದಿ ಮೂವರಿಗೆ ಇರುವಾಗ ನಿಮ್ಮಿಂದ ಘನ ಕಾರ್ಯ ಮುಂದಾಗೆ ಒರೆದ ನಿಮಗೆ
ಓ ನನ್ನ ಮಕ್ಕಳೇ, ಅಮ್ಮ ನಿಮ್ಮೂವರ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯಪ್ರವೃತ್ತರಾಗಿರಿ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನು ಬ್ರಹ್ಮ ಎಂಬ ಅಭಿಧಾನದಿಂದ ರಾಜಸಗುಣ ಭರಿತನಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಕಂಗೊಳಿಸುವ ನೀನು ವಿಷ್ಣು ಎಂಬ ಅಭಿಧಾನದಿಂದ ಸಾತ್ವಿಕ ಗುಣಭರಿತನಾಗಿ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದುಕೋ ಮಗನೇ. ನಿನ್ನ ಪ್ರಸಾದವನ್ನು ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ನೀನು ಈಶ ಎಂಬ ಅಭಿಧಾನದಿಂದ ತಾಮಸ ಗುಣಭರಿತನಾಗಿ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ ಮಗನೇ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಯಾರಿಂದ ಸಮಸ್ಯೆ ಬಂದು ಕಷ್ಟ ಬಂದ ಕಷ್ಟಕಾಲದೊಳಿಂದ ನಿಷ್ಠೆಯ ಬಗೆಗಳು ಹುಟ್ಟು ಸಂದರ್ಶನವ ಇಷ್ಟದಿನ ಮೊರೆವೇನಿಂದ ಭಯದಿಂದ ಇರಲು ತಟ್ಟಣ ದರ್ಶನವ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬರುವ ಕಾಲಕ್ಕೆ ಕಷ್ಟ ಪರಂಪರೆಗಳೊದಗುತ್ತೆಂಬ ಭಯವೇ. ಯೋಚಿಸದಿರಿ, ಚಿಂತಿಸದಿರಿ. ಪ್ರತ್ಯಕ್ಷವಾಗಿಯೂ ಯಾ ಪರೋಕ್ಷವಾಗಿಯೂ ಬಂದು ನಿಮಗೊದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ. ನಿಮ್ಮೂವರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ತಟಸ್ಥರಾಗಿದ್ದೀರಿ. ನಿನ್ನ ಈ ಕಲ್ಪದ ಸೃಷ್ಟಿ ಹೇಗಾಗುತ್ತದೆ ಅಂತ ನೋಡುವುದು ನಾವು. ಹೌದಾ? ನೋಡೋಣ. ಅದಕ್ಕಿಂತ ಮೊದಲು ಕೆಲವು ವಿಚಾರಗಳನ್ನು ಚರ್ಚಿಸುವುದಕ್ಕುಂಟು. ಒಳ್ಳೆಯದು, ಚರ್ಚೆ ಮಾಡಿಯೇ ಆರಂಭ ಆಗಬೇಕು, ಇಲ್ಲದಿದ್ರೆ ಮತ್ತೆ ಸಮಸ್ಯೆ ಆಗುತ್ತದೆ. ಹೌದೌದು. ಹುಟ್ಟಿದಂತಹ ಆ ಸಮಯದಲ್ಲಿ ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಅದು ನಿನಗೆ ಅಂತಲ್ಲ, ನಮಗೂ ಹಾಗೆ. ಪ್ರತ್ಯಕ್ಷಳಾದ ಮಾತೆ, ಹೆಸರುಗಳನ್ನು, ಉದ್ಯೋಗಗಳನ್ನು, ವಾಸಿಸುವುದಕ್ಕೆ ಯೋಗ್ಯ ಸ್ಥಳಗಳನ್ನು, ಗುಣಗಳನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ನಿಜ. ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿರಿಸಿದ್ದು ಹೌದು, ಮಗನೇ ಬ್ರಹ್ಮ ಎಂಬ ಹಾಗೆ. ನಿಜ. ಬ್ರಹ್ಮ ಅಂದರೆ ಏನು? ನೀನೇ. ನಾನು ಹೌದು. ಆದ್ರೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಉಂಟು. ಏನು? ದೊಡ್ಡದು, ಓಹೋ, ಬೃಹತ್ತಾದದ್ದು,
ಬ್ರಹ್ಮ ಶಬ್ದವು ಹಾ. ಸ್ವಭಾವದಿಂದಲೇ ಹ್ಮ್. ನಿಖಿಲ ದೋಷರಹಿತನು, ಹ್ಮ್. ಅವಧಿ ಇಲ್ಲದ, ಹ್ಮ್. ಅತಿಶಯವುಳ್ಳ, ಹ್ಮ್. ಕಲ್ಯಾಣ ಗುಣಗಳಿಂದ ಕೂಡಿರುವ ಹ್ಮ್. ಪುರುಷೋತ್ತಮನನ್ನು ಸೂಚಿಸುತ್ತದೆ. ಹ್ಮ್. ಮತ್ತೆ ರಾಜಸ ಗುಣ ಅದು ನಿನಗೆ ಹೌದು. ಏಕಕಾಲದಲ್ಲಿ ನಾವು ಮೂರು ಕಾಣಿಸಿಕೊಂಡ ದಿಶೆಯಲ್ಲಿ ಹ್ಮ್. ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಹ್ಮ್. ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಹ್ಮ್. ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಹ್ಮ್. ಎಂಬ ಹಾಗೆ ತೀರ್ಮಾನಿಸಿ ಹ್ಮ್. ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹ್ಮ್. ಹರಿಯೇ, ವಿಧಿಯೇ. ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಹ್ಮ್. ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಆದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ಒಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ಪರಿಹರಿಸ್ತೇನೆ. ನಿನಗೆ ತೊಂದರೆ ಆದ್ರೆ ನಾನೇ ನೋಡಿಕೊಳ್ತೇನೆ. ಹರನೇ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ಬಂದ್ರೆ ನೀನು ದುಃಖಿಸುವುದಲ್ಲ, ನೇರವಾಗಿ ಬ್ರಹ್ಮಣ ಬಳಿಗೆ ಬಾ. ಬಂದು ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತರದಿ ಕೇಳತಕ್ಕದ್ದು. ಪದುಮಾಟ ನಗುತ್ತಿಂದ ನಗುತ್ತಿಂದ ವಿಧಿಯೇ ಸುಮ್ಮನೆ ಕೂಡಿದ ವ್ಯಕ್ತಿತ್ವ ಪ್ರತಿಯೊಬ್ಬನಲ್ಲಿಯೂ ಬೇಕಾಗುತ್ತದೆ. ಅನೇಕರನ್ನು ಸಂಪಾದಿಸುವುದಕ್ಕೆ ಅದು ಅನುಕೂಲವನ್ನು ಒದಗಿಸಿಕೊಡುತ್ತದೆ. ಈಗ ಹಾಸ್ಯರಸ ಎಲ್ಲಿಂಟು? ಇದು ಹಾಸ್ಯಾಸ್ಪದ ಆಗಿ ಹೋಯಿತು. ಯಾವುದು? ನಾನು ದೊಡ್ಡವ, ನಾನೇ ನಿಮಗೆ ನಿರ್ದೇಶಕ, ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಏನಯ್ಯ ಇದೆಲ್ಲ? ನಮಗೆ ಒಬ್ಬನು ನಿರ್ದೇಶಕರು ಈಗಾಗಲೇ ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಂಡಿದ್ದಾನೆ. ದುರಿತವನ್ನು ಅನುಭವಿಸುತ್ತಿದ್ದಂಥ ಕಾಲ ಒಂದಿತ್ತು ನಮಗೆ ಮೂವರಿಗೆ. ಆವರಿಸಿರುವ ಗಾಢ ಕತ್ತಲೆ ಬಿಟ್ರೆ ಇದೇ ಜೀವಧಿಯಲ್ಲಿ ನಾವು ಮೂವರು ಒಂದಾದದ್ದು. ನಮ್ಮ ಜೀವನ ಏನು? ಈ ಪ್ರಶ್ನೆ ನಮ್ಮನ್ನು ಕಾಡುತ್ತಾ ಇತ್ತು. ಅಮ್ಮ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾಗಿ ಇಚ್ಛಾ ಮಾತ್ರದಿಂದ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರವಾಗಿ ತಿಳುಹಿಸಿ ನಮ್ಮ ಮೂವರನ್ನು ಯಾಕೆ ನಿಯೋಜಿಸಿದ್ದಾನೆ ಎಲ್ಲವನ್ನು ಹೇಳಿ ಅಂತರ್ಧಾನವನ್ನು ಹೊಂದಿದ್ದು. ಅಲ್ಲಿಯವರೆಗೆ ನಿನ್ನ ಯಾವ ಸಮಸ್ಯೆಯೂ ಇರಲಿಲ್ಲ. ಈಗ ಎಲ್ಲವನ್ನೂ ಜಗಜ್ಜನನಿಂದ ಪಡೆದು ನಾನೊಬ್ಬ ಅಧಿಕನಿದ್ದೇನೆ.
ನಿಮಗೆ ನಿರ್ದೇಶನ ಮಾಡುವುದಕ್ಕೆ ನಾನೇ ಎಂಬ ಭಾವದಿಂದ ನೀನು ಹೊರಟಿದ್ದಿ. ಅದೇ ಹೌದು ಅಂತ ಆದ್ರೆ ಜಗಜ್ಜನನಿ ಕಾಣುವ ಮೊದಲೇ ನಿನಗೆ ಎಲ್ಲವನ್ನು ಹೇಳಿ ಮುಗಿಸಬಹುದಿತ್ತಲ್ಲ ಬ್ರಹ್ಮ. ಆ ಅವಕಾಶ ನಿನಗಿತ್ತು. ಇವ ನಿನ್ನ ಮುಖವನ್ನೇ ನೋಡ್ತಾ ಇದ್ದ, ಏನಾದ್ರೂ ಹೇಳ್ತಾನ ಇವ ಅಂತ. ನಿನಗೂ ಏನು ಗೊತ್ತಿಲ್ಲ ಅಂತ ನೀನು ಆಡಿದ್ದು. ಆಗ ನನ್ನಲ್ಲಿ ಏನೂ ಇರಲಿಲ್ಲ. ಅದೇ ಏನು ಇಲ್ಲದೇ ಇದ್ದಂತ ಬ್ರಹ್ಮನಾದ ನೀನಾದರೂ ಈಗ ಜಗಜ್ಜನಿಂದ ಪಡೆದು ದೊಡ್ಡವನಾಗುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಅಲ್ಲ, ಭವಿಷ್ಯತ್ತಿಗೊಂದು ಇಂತಹ ಅನುಕೂಲ್ಯ ಬೇಕು ಅಂತ ನಾವು ಕಲ್ಪಿಸುವುದಾದರೂ ನಾವು ಯಾಕೆ ಸಣ್ಣವರಾಗಬೇಕು? ನೀನೇ ಯಾಕೆ ದೊಡ್ಡವನಾಗಬೇಕು? ನಿನ್ನ ಹಾಗೆ ನಮಗೂ ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರ ಎಲ್ಲವನ್ನೂ ಜಗಜ್ಜನನಿ ಅನುಗ್ರಹಿಸಿದ್ದಾಳೆ. ಅಂದಾದ ಬಳಿಕ ನಿನಗಿಂತ ಏನೇನೂ ಕಡಿಮೆಯವರನದ ನಮ್ಮನ್ನು ಸಣ್ಣವರನ್ನಾಗಿ ಕಾಣಬೇಕಾಗಿ ಬಂದದ್ದಾದರೂ ಯಾಕೆ? ರಾಜಸ ಗುಣ ನಿನ್ನಲ್ಲಿದೆ. ರಾಜಸ ಗುಣ ನಿನಗೆ ಅನುಗ್ರಹಿಸಿದ್ದು ಯಾಕೆ ಕೇಳಿದ್ರೆ ಸೃಷ್ಟಿಯ ಕರ್ತವ್ಯವನ್ನು ಮಾಡುವುದಕ್ಕೆ ಅದು ಅನುಕೂಲವಾಗಲಿ. ನಾಯಕತ್ವದ ಲಕ್ಷಣ ಅಲ್ವಾ? ಅದರ ಅರ್ಥ ಇನ್ನೊಬ್ಬನನ್ನು ಆಳಬೇಕು ಅಂತ ಅದರ ಅರ್ಥ ಅಲ್ಲ. ಅಥವಾ ರಾಜಸ ಗುಣ ನಿನ್ನನ್ನು ಆಳಬೇಕು ಅಂತ ಅಲ್ಲ. ರಾಜಸ ಗುಣ ನಿನ್ನ ಅಧೀನದಲ್ಲಿರಬೇಕು. ಅದು ನನಗೆ ಶೋಭಿಸ್ತದೆ ಅಂತ ಅಮ್ಮ ಕೊಟ್ಟ ಅಲ್ವಾ? ಅದಕ್ಕಾಗಿಯೇ ನಾವು ಇದರಿಂದ ತಿಳಿಯುವುದಾದ್ರೆ ಏನನ್ನು? ನಾವು ಯಾರೂ ಸ್ವತಂತ್ರರಲ್ಲ. ನಾವು ಜಗಜ್ಜನನಿಗೆ ಪರತಂತ್ರರಾಗಿರುವವರು. ಅವಳೆಂದಂತೆ ಕರ್ತವ್ಯ ಪರಾಯಣತೆಯನ್ನು ಮೆರೆಯಬೇಕಾದವರು. ಮಾಡುವುದಿಲ್ಲ ಅಂತ ಹೇಳುವ ಹಾಗಿಲ್ಲ, ಹೀಗೆ ಮಾಡುತ್ತೇನೆ ಹಠ ಹಿಡಿಯುವ ಹಾಗಿಲ್ಲ. ಜಗಜ್ಜನನಿ ತೋರಿದ ಪಥದಲ್ಲಿ ನಾವು ಮೂವರು ಮುಂದುವರಿಯಬೇಕು. ಮದವನ್ನು ಬದಿಗಿರಿಸಿ ಮುದದಿಂದ ಸೃಷ್ಟಿ ಮಾಡು. ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕಲ್ಲ. ನೀನು ಮಾಡ್ಲೇಬೇಕು. ಹಾಗೆಲ್ಲ ಆಗುದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಅಮ್ಮನ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ ಹಾಗಾಗುತ್ತದೆ. ನೀನು ಹೇಳಿದ ಕ್ಷಣ ನಾನು ಉದ್ಯೋಗ ಮಾಡುವುದಕ್ಕೆ ಆಗ್ತದ? ಯಾಕೆ ಆಗುವುದಿಲ್ಲ? ನಾನು ನನ್ನ ಉದ್ಯೋಗವನ್ನು ಪ್ರಾರಂಭಿಸಬೇಕು ಯಾವಾಗ ಅಂತ ನನಗೆ ಗೊತ್ತು. ಹೌದಾ? ಹಾಗೆ ಹಾಗೆ ಈಗ ಅವನ ವಿಚಾರ ಗೊತ್ತಾಗ್ಬೇಕಲ್ಲ, ಅದಕ್ಕಾಗಿ ಇಷ್ಟು ಮಾತು. ಆಗ ಅವನಿಗೆ ಗೊತ್ತುಂಟು ನಿನ್ನದಿಲ್ಲದಿದ್ರೆ ಅವನದಿಲ್ಲ ಅಂತ. ಏನೋ ಸಂಶಯ ಅವನಿಗೆ. ಹೊಂದಿಕೊಳ್ತಾನೋ ಇಲ್ವಾ? ಮಹಾಮತ ಅದೃಶ್ಯಲಾದ ಮೇಲೆ ತಾನು ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದಿ. ದೊಡ್ಡವನಾನೆ ಹೇಗೆ ಹೇಳ್ತೀನಿ? ಆಗುದಿಲ್ಲ. ನಾನು ಕೂಡ ದೊಡ್ಡವನೇ. ದೊಡ್ಡವ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಏನುಂಟ ಅರ್ಹತೆ? ಏನುಂಟ ಪ್ರಶ್ನೆಯ ಅರ್ಹತೆ ಏನಿಲ್ಲ, ಎಲ್ಲವೂ ಉಂಟು. ಎಲ್ಲಿಂಟು? ಈಶ ಎನ್ನುವ ಶಬ್ದಾರ್ಥ ಯಜಮಾನ. ಯಜಮಾನ ಇಲ್ಲಿ ಯಾರಿಗೆ? ನಿನಗೆ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನೆಂದು ತೋರಿಸುವುದಕ್ಕೆ ನಿನ್ನಲ್ಲಿ ಆಧಾರ ಉಂಟಾ? ಆಧಾರ ಬ್ರಹ್ಮ, ಆಧಾರ ಇಲ್ಲದೆ ನಾನು ಇಷ್ಟೊಂದು ಮಾತಾಡುವುದಾ? ಎಲ್ಲಿಂಟು ಆಧಾರ? ಆಧಾರ ಉಂಟಲ್ಲ, ಪ್ರತ್ಯಕ್ಷ. ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ಉಂಟು. ಹೌದಾ? ತೆಗೆದಿಸಿದಲ್ಲ, ಅಮ್ಮನ ಕರುಣಿಸಿದ್ದು. ಹೌದಾ? ನನ್ನ ಹಣೆಯನ್ನೊಮ್ಮೆ ನೋಡು. ಅದೇನು ಹುಣ್ಣಾದದ್ದು? ಓ ಬ್ರಹ್ಮ, ಹುಣ್ಣಲ್ಲ, ಕಣ್ಣು. ಕಣ್ಣು ಕಣ್ಣು ಆದ್ರೆ ಮುಚ್ಚಿಕೊಂಡದ್ದು ಯಾಕೆ? ಮುಚ್ಚಿಕೊಂಡದ್ದ? ಈಗ ಮುಚ್ಚಿಕೊಂಡು ಹೌದು ಹೇಳೋದಕ್ಕಿಲ್ವಾ? ಉಂಟಪ್ಪ. ಸಿಟ್ಟುಕೊಂಡಾಗ ಹೌದಾ? ಆ ಕಣ್ಣನ್ನು ತೆರೆದರೆ ಏನಾಗ್ತದೆ? ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ, ನಿನಗಿಂತ ನಾನೇ ದೊಡ್ಡವ. ಸಕಲವನ್ನು ಸುಡುವ ಸಾಮರ್ಥ್ಯ ಉಂಟು ಅಂತ ಹೇಳಿದ್ದೆ. ಸುಡುವುದೇ? ನೀನು ಸುಡುವುದಾದರೆ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡಬೇಕು. ಆದ್ದರಿಂದಲೇ ಹೇಳಿ, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ಹೌದಪ್ಪ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊಡೆಗೆ ಮುಗಿಸುವನು ನೀನು. ಮತ್ತೆ ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ನವನವೀನ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯನ್ನು ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತ, ನಿನ್ನ ಲಯಕ್ಕಿಂತ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಮೊದಲು ಎನ್ನುವ ಕಾರಣಕ್ಕಾಗಿ ಯಾವ ಕಾಲಕ್ಕದು ಘನ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಘನತರವಾದುದಂತಹ ಉದ್ಯೋಗವನ್ನೇ ಜಗಜ್ಜನನಿ ಮೂವರಿಗೂ ಅನುಗ್ರಹಿಸಿದ್ದಾಳೆ. ಕೇವಲ ಸೃಷ್ಟಿಯ ಕಾರ್ಯವೊಂದೇ ಯಾಕೆ ಘನ ಆಗಬೇಕು? ಪಾಲನೆಯಲ್ಲಿ ಏನು ಘನತರ ಅಲ್ಲದೇ ಇರುವುದನ್ನು ನೀನು ಕಾಣೆ. ಸೃಷ್ಟಿಯೂ ಘನತರವಾದುದು, ಲಯದ ಕರ್ತವ್ಯವೂ ಘನತರವಾದುದೇ, ಪಾಲನೆಯೂ ಘನತರವಾದುದೇ. ಅಮ್ಮ ಕೊಟ್ಟ ಉದ್ಯೋಗ ಇದು. ಯಾರದ್ದು ಕನಿಷ್ಠ ಅಲ್ಲ, ಯಾವನದ್ದು ಶ್ರೇಷ್ಠ ಅಲ್ಲ. ನಾವು ಮೂವರು ತರತಮ ಭಾವ ಇಲ್ಲದೆ ಕಾರ್ಯಪ್ರವೃತ್ತರಾಗುವುದಕ್ಕಾಗಿ ನಾವು ಮನ ಮಾಡಬೇಕಾಗುತ್ತದೆ.
ಜಗಜ್ಜನನಿ ತೋರಿಕೊಟ್ಟದ್ದೇ ಹಾಗೆ. ಬೀಜಾವಾಪ ಮಾಡುವಲ್ಲಿರುವಂತ ಸಂಕಲ್ಪ ಏನು? ಕೈಯಲ್ಲಿ ಒಂದಿಷ್ಟು ಬೀಜ ಉಂಟಲ್ಲ, ಎಲ್ಲಿಯಾದ್ರೂ ಕೊಂಡು ಹೋಗಿ ಬಿತ್ತುವ ಎನ್ನುವ ಉದ್ದೇಶಕ್ಕಾಗಿ ಅಲ್ಲ. ನಾವು ಬಿತ್ತಿದಂತ ಬೀಜ ಸಕಾಲದಲ್ಲಿ ಮೊಳಕೆ ಒಡೆದು ಸತ್ಫಲವನ್ನು ಕರುಣಿಸಬೇಕು. ಜಗಜ್ಜನನಿಯ ಸಂಕಲ್ಪ ಸಾಫಲ್ಯವನ್ನು ಹೊಂದುವುದು ಎಲ್ಲಿ? ನಿನ್ನ ಸೃಷ್ಟಿಯಲ್ಲಿಯೂ ಅಲ್ಲ, ಅವನ ಲಯದಲ್ಲಿಯೂ ಅಲ್ಲ. ಲಯದಲ್ಲಿ ಇಲ್ಲದಾಗುವಿಕೆ ಕೇವಲ ತಾತ್ಕಾಲಿಕವಾದ ನೆಲೆಯಲ್ಲಿ ನಮ್ಮ ನಮ್ಮ ಉದ್ಯೋಗವನ್ನು ಗಮನಿಸಿದೆವೆಂದಾದರೆ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ ಅಂತ ಆಗುತ್ತದೆ. ನೀನು ಸೃಷ್ಟಿಸಿದ ಸಕಲ ಜೀವರಾಶಿಗಳಿಗೂ ಕಾಲ ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಪೊರೆಯುವ ಹದನವೇ ಶ್ರೇಷ್ಠ. ಆದ್ರೆ ನಾನೊಬ್ಬ ದೊಡ್ಡವನಾಗುವುದಕ್ಕೆ ಯಾವ ಕಾಲಕ್ಕೂ ನಾನು ಹೊರಟವನಲ್ಲ. ಒಂದೇ ತಾಯಿಯ ಮಕ್ಕಳು ನಾವು ಮೂವರು ದೊಡ್ಡವರೇ. ಹೀಗೊಂದು ಸಮಾಧಾನ ಪಟ್ಟುಕೊಳ್ಳುವ. ಯಾಕೆ ನಾವು ಮೂವರು ಸಣ್ಣವರು ಅಂತ ಆಗಬೇಕು? ತಾಯಿಯ ಮಕ್ಕಳಾದ ನಾವು ದೊಡ್ಡವರಾಗಿದ್ದುಕೊಂಡು ನಮ್ಮಿಂದ ಆಗಬೇಕಾದಂತ ಕರ್ತವ್ಯವನ್ನು ಮಾಡುವುದಕ್ಕೆ ಮನ ಮಾಡುವ. ಬಾ ನಮ್ಮ ಜೊತೆ ಕೈ ಜೋಡಿಸಿ ನೋಡೋ ಸರಿ ಅವರು ಅವನೇ ಹೇಳಿ. ಹರನಿಂದನಾಚನ ಸರಿ ನಿನ್ನ ವಚನವು ಹರಿಹರ ಹರನಿಂದನಾಚನ ಸರಿ ನಿನ್ನ ವಚನವು ಹುರಿಯುವುದನಿಸಿದನು ಹರಿ 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 ಹರ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ್ದು ಯಾವುದು ಎಂಬುದಾಗಿ ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಯಾವನೆಂಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ. ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಹರಿಹರರಲ್ಲಿ ಭೇದಲ್ಲ ಎನ್ನುವುದಕ್ಕೆ ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ ಸಂತೋಷ. ನಿನ್ನ ಮಾತಿನ ಮಾಡಿ ನನಗೂ ನಿನ್ನ ಶನನ್ನೊಳಗೆ ಹಾಕೊಂಡಿದ್ದೆ. ತತ್ವ ಅರಿತು ಅವ ನನ್ನೊಳಗೆ ಐಕ್ಯನಾದ. ಈಗ ನೀವು ಬರುವಂದಾಗಿದ್ದೀರಿ. ನೀನೇ ದೊಡ್ಡವ ಅನ್ನೋ ಹಾಗೆ ನೀನು ತೀರ್ಮಾನಿಸಿದ್ದಿರಬಹುದು. ನೀವು ಬರುವಂದಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೇಗೆ? ಹೇಗೆ ಒಂದು 4 ಪೆಟ್ಟು ನಿನ್ನ ಬೆನ್ನಿ ಕೊಡುವುದು, ನಿನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದು. ತಿರುಗಿಸಿ ನಾವು 4 ಕೊಟ್ಟರೆ ಯಾರಿಗೆ? ಕೊಟ್ಟವನಿಗೆ. ಮತ್ತೆ ಯಾರಿಗೆ? ನನ್ನ ನೀನು ಗೆಲ್ಲಲಾರೆ. ಅದು ತೀರ್ಮಾನ ಮತ್ತೆ ಆಗುವುದು. ನಾವು ಹೊಡೆದಾಟ ಯಾಕೆ ಮಾಡಬೇಕು ಬ್ರಹ್ಮ? ಈಗ ಅನಿವಾರ್ಯ ಅಂತ ಆದ್ರೆ ಹೊಡೆದಾಟ ಮಾಡ್ಲೇಬೇಕಾಗ್ತದೆ. ಈಗ ಅನಿವಾರ್ಯವೇ ಹೌದು ಅಂತಾದ್ರೆ ಹೊಡೆದಾಟವೇ ಯಾಕೆ? ಈಗ ಹೊಡೆದಾಟದಿಂದ ಏನು ತೀರ್ಮಾನ ಆದೀತು? ಸತ್ಯ ಯಾರು ಅಂತ ಅಲ್ವಾ? ಈಗ ಆಗಬೇಕಾದದ್ದು ಅದಲ್ವಲ್ಲ. ಈಗ ವಾದಕ್ಕಾಗಿ ಇಳಿದೆ, ವಾದ ಮಾಡಿ ಆದ್ರೂ ಗೆಲ್ಲುವುದು ಯಾರು? ಮಾತವಲ್ಲವ ಅಲ್ವಾ? ನಿನಗೆ ಆಗಬೇಕಾದದ್ದು ಅದಲ್ಲ. ನೀನು ಹಿರಿಯವ, ನೀನು ದೊಡ್ಡವ ಎನ್ನುವುದನ್ನು ನಿರೂಪಿಸಬೇಕು ನಿನಗೆ. ಈಗ ನೀನು ನಮ್ಮಲ್ಲಿ ಯಾಚಿಸುತ್ತಾ ಇದ್ದಿ, ಒಪ್ಪಿಕೊಳ್ಳಿ. ನಾನು ನಿರೂಪಿಸುವುದಲ್ಲ, ನನಗೊತ್ತು ನಾನು ದೊಡ್ಡವಂತ, ನೀನು ಒಪ್ಪಿಕೊಳ್ಬೇಕಷ್ಟೇ. ಅದೇ, ನೀನು ದೊಡ್ಡವನೇ ಹೌದು ಅಂತಾದ್ರೆ ನೀನು ಯಾಚಿಸಬೇಕಾಗಿಲ್ಲ, ನಮ್ಮಲ್ಲಿ ಕೇಳಿಕೊಳ್ಳಬೇಕಾಗಿಯೂ ಇಲ್ಲ. ನಿನ್ನನ್ನು ದೊಡ್ಡವನೆಂದು ಈಗಾಗಲೇ ನಾವು ಒಪ್ಪಿಕೊಳ್ಳುತ್ತಾ ಇದ್ದೇವೆ. ನೀರ ಮೇಲೆ ನಾವು ಜಗಜ್ಜನನ್ನು ಕಂಡಾಗ ನಾವು 3 ಕರ ಜೋಡಿಸಿದ್ದೇವೆ, ಶಿರ ಭಾಗಿಸಿದ್ದೇವೆ. ಯಾರಾದ್ರೂ ನಮಗೆ ನಿರ್ದೇಶನ ಮಾಡಿದ್ದಾರಾ? ಯಾರು ಮಾಡಲಿಲ್ಲ. ಅಂತ ಆಕರ್ಷಣೆಗೆ ತಲೆಬಾಗುವ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿ ದೊಡ್ಡದು ಉಂಟು ಅಂತಾದ್ರೆ ನೀನು ಹಾಡಿಕೊಳ್ಳಬೇಕಾದ
ಬೇಕಾಗಿಲ್ಲ. ಇದು ನಾನು ದೊಡ್ಡವ, ನನಗೆ ಗೌರವ ಕೊಡಿ ಅಂತ ನೀನಾಗಿ ಆಡಿಕೊಂಡು ಹೊರಟ್ರೆ ಇದ್ದ ಗೌರವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಕೆಲವು ಸಮಯದಲ್ಲಿ ಗೊತ್ತಿಲ್ಲದವರಿಗೆ ಹೇಳಬೇಕಾಗ್ತದೆ. ಹೇಳಬೇಕು ಅಂತಾದ್ರೆ ಅದಕ್ಕೆ ಹೊಡೆದಾಟವೋ ಅಥವಾ ಮಾತಿನಿಂದ ಸಾಧ್ಯ ಇಲ್ಲ. ಮತ್ತೆ ಜಗಜ್ಜನನಿಯೇ ತೋರಿದ್ದಾಳೆ ಒಂದು ದಾರಿ. ಯಾವುದು? ಕಳೆದ ಕಲ್ಪದಿ ಲಯವಾದ ಪ್ರಪಂಚ ಮತ್ತೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಮಕ್ಕಳೇ. ಈಗ ಜಲಮಯವಾದಂತ ಪ್ರಪಂಚ ಬಿಟ್ರೆ ಬೇರೇನು ಇಲ್ಲ. ಹಾಗಾದ್ರೆ ಪ್ರಳಯಗೊಂಡುದು ಎಲ್ಲಿದೆ? ಎಲ್ಲಿಂಟು? ನಮ್ಮ ಉದರದೊಳಗೆ ಐಕ್ಯವಾಗಿರಬಹುದು. ನಾವಿರೋರು ಪರಸ್ಪರ ಉದರ ಶೋಧನೆ ಮಾಡುವ, ನಿಜ ಏನೆಂದು ತಿಳಿಯುವ. ಹೌದಾ? ಹೌದು. ಹೋಗು. ನೀನನ್ನು ಹೋಗ್ಬೇಕು. ನಾನು ಯಾಕೆ ಹೋಗ್ಬೇಕು? ನೀನು ಆಡಿದ ಹಾಗೆ ದೊಡ್ಡವ ನೀನು. ಪ್ರಥಮ. ಮೊದಲು ರಾಜಸಗುಣ ನಿನಗೆ, ಪ್ರಥಮ. ಸತ್ಯಲೋಕ ಕರುಣಿಸಿದ್ದು ನಿನಗೆ. ಪ್ರಥಮ. ಮೊದಲು ನಾ ತೊಡಗಲು. ಇಲ್ಲಿಯೂ ಪ್ರಥಮವೇ. ಒಳಗೆ ಹೋಗುತ್ತೀಯ? ಒಳಗೆ ಹೋಗುದಲ್ವೋ ಮತ್ತೆ? ನಿನ್ಗೆ ಅವಕಾಶ ಮಾಡಿಕೊಡುವುದು. ಒಳಗೆ ನಾನೇ ಹೋಗಬೇಕು. ಒಳಗೆ ನೀನು ಹೋಗು. ಮತ್ತೆ ನಿನ್ಗೆಲ್ಲ ಅನುಮಾನ ಇಲ್ಲ. ಸರಿ ಸರಿ, ದಾರಿ ತೋರಿಸಿದ್ರೆ ಆಯ್ತು. ತಿಳಿದಿದ್ದೇನೆ ಬಾಯಿ. ಸರಿ. ಹೋಗಿದ್ದಾನೆ ಹರಿ ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮೇಷ್ಟು ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವು ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಇಲ್ಲುಂಟು. ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಅಷ್ಟದ್ವಾರ ಬಂಧಿಸಿದ್ದೇನೆ. ಹೇಗೆ ಬರ್ತಾನೆ ನೋಡುವ. ಹರಿಯು ಮುಗುದಲೇ ವಿಧಿಯ ಜಗರವ ಪರಿಗಿಸಲು ಬಲಿಗಲ್ಲಿ ಗಂಡನು ಅಲ್ಲಿ ಗಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಬಂದ ದಾರಿಗಾಗಿ ಮೇಲೆ ಏರಿದರೆ ದಾರಿ ಗೋಚರಿಸುವುದಿಲ್ಲ. ಕೆಳಗಿಳಿದ್ರೆ ಇಲ್ಲಿಯೂ ದಾರಿ ಇಲ್ಲ. ಯಾವ ಕಡೆಯಿಂದ ಹೋಗೋಣ ಅಂತ ಹಿಂತಿರುಗಿ ನೋಡಿದಾಗ ಹಿಂದಿನ ದಾರಿಯೊಂದನ್ನು ಬಿಟ್ಟಿದ್ದಾನೆ. ಅಲ್ಲಿಂದಲೇ ಹೊರನಡೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಶೋಧಿಸಿದೆ. ಹೋಗಿ ಬಂದ. ಹೌದು. ಎಲ್ಲ ನೋಡಿದ್ಯೋ ಇಲ್ವೋ? ಎಲ್ಲ ನೋಡಿಯೇ ಬಂತು. ಹೌದಾ? ಏನೆಲ್ಲ ಉಂಟು? ಏನೆಲ್ಲ ಉಂಟು? ಏನಿಲ್ಲ. 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 ಏನುಂಟು? ಏನಿಲ್ಲ. ಇರುವುದೇ ಹೆಚ್ಚು ಬ್ರಹ್ಮ. ಇದು ಹೊಟ್ಟೆ. ಇದು ಮತ್ತೆಂತದ್ದು? ಬ್ರಹ್ಮಾಂಡ. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸರ್ವ ಪ್ರಪಂಚವು ಪ್ರಳಯ ಹೊಂದಿ ಮತ್ತೆ ನಿನ್ನ ಈ ಉದರವನ್ನು ಬಂದು ಸೇರಿಕೊಂಡಿದೆ. ಹೌದಾ? ಆದ್ರೆ ಏನು ಮಾಡು? ಏನು? ಎಲ್ಲಿ ನೋಡಿದ್ರು ಚೇತನವೇ ಇಲ್ಲ. ಎಲ್ಲ ಜಡ. ಹೋದವನೇ ಜಡದಿಂದ ಕೂಡಿದ ಮತ್ತೆ ಅಲ್ಲಿ ಹೇಗೆ ಚೇತನ ಮೂಡ್ತದೆ? ಅಲ್ಲಿದ್ದುದನ್ನು ನಾನು ಆಡಿದ್ದು. ಹೌದಾ? ಇನ್ನೇನಾದ್ರೂ ವಿಶೇಷತೆಗಳು ಇವೆಯೋ? ಬಹಳಷ್ಟು ತುಂಬಿಸಿಕೊಂಡು. ಏನು ತುಂಬಿಸಿಕೊಂಡದ್ದು? ಬಂಗಾರ. ಬಂಗಾರ ನನ್ನ ಉದರದಲ್ಲಿ? ನಿನ್ನಲ್ಲಿಯೇ. ಏನಯ್ಯ ದೊಡ್ಡವರದೆಲ್ಲ ಹಾಗೆ. ಹೇಗೆ? ಬಂಗಾರ ಒಳಗೆ ಇರುವುದು ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಯಾವಾಗ ಗೊತ್ತಾಗುವುದು? ಯಾವಾಗ? ಲೋಕಾಯುಕ್ತ ಒಳಗೆ ಹೋದಾಗ. ಈಗ ನೀನು ಲೋಕದ ಆಯುಕ್ತ, ಲೋಕಾಧ್ಯಕ್ಷ. ನನ್ನೊಳಗೆ ಹೋಗಿದ್ದಿ, ಬಂಗಾರ ನೋಡಿದ್ದಿ. ಹೌದು. ನೀನೊಬ್ಬನೇ ನೋಡಿದ್ದಲ್ಲ. ಯಾಕೆ? ಶಿವ ನೋಡಿಲ್ಲಲ್ಲ. ಅವ ಮೊದಲೇ ಐಕ್ಯನಾಗಿದ್ದಾನೆ. ಅವ ನೋಡಿದ್ರೆ ಕಷ್ಟ ಆಗಬಹುದು. ಯಾವ ಸಮಸ್ಯೆಯೂ ಇಲ್ಲ. ಬಂಗಾರ ಅಲ್ಲ, ಮತ್ತೆ ಬಂಗಾರದ ಬಣ್ಣ. ಬಂಗಾರ ಇಲ್ವಾ? ಬಣ್ಣ ಆದ್ರೂ ಉಂಟಲ್ಲ. ಹಾಗಾಗಿ ಹೊರಬರುವಾಗ ಒಂದು ಸಂಕಲ್ಪ ಮಾಡಿ. ಏನು ಸಂಕಲ್ಪ? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ನಾಮಕರಣ? ಹೌದು. ನಾಮಕರಣ ಯಾರು ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡುದು. ಮತ್ತೆ ಇಲ್ಲಿ ನೀನು ಮಗ. ಅದೆಲ್ಲ ಬೇಡ. ನಾಮಕರಣ ಅಲ್ಲ, ಬ್ರಹ್ಮನಿಗೊಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿದ ಕಲ್ಪದಲ್ಲಿರುವ ಸರ್ವ ಪ್ರಪಂಚವು ಪ್ರಳಯವನ್ನು ಹೊಂದಿ ಈ ಕಲ್ಪದ ನಿನ್ನ ಸೃಷ್ಟಿಗೆ ಅನುಕೂಲ ಆಗುವುದಕ್ಕಾಗಿ ನಿನ್ನ ಉದರವನ್ನು ಬಂದು ಸೇರಿಕೊಂಡಿವೆ. ಸರಿಯಾಗಿ ಗಮನಿಸಿದಾಗ ಬಂಗಾರದಂತೆ ಹೊಳೆಯುತ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರು. ನಿನ್ನನ್ನೇ ಹೇಳಿ. ನಾನು ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ಓಹೋ. ದೊಡ್ಡವರು ಕೊಟ್ಟದ್ದನ್ನು ಇಟ್ಟುಕೊಳ್ಳುವುದಿಲ್ಲ. ತಿರುಗಿಸಿಕೊಡುವುದಾ? ತಿರುಗಿಸಲ್ವೋ? ಮತ್ತೆ ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿ? ಅಧೋದ್ವಾರ. ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ. ಅಷ್ಟು ಸಾಕು.
ಎಷ್ಟು ದೊಡ್ಡವ ಅಂತ ಗೊತ್ತಾಗ್ಲಿಲ್ಲ. ನೀನು ಸಣ್ಣವನಾದ್ರೆ ನಾನು ದೊಡ್ಡವನಲ್ಲ ಮತ್ತೆ. ನಾನು ಎಷ್ಟು ಸಣ್ಣವ ಅಂತಲೂ ನನಗೆ ಗೊತ್ತಾಗ್ಲಿಲ್ಲ. ಈಗ ನೀನು ಹೋಗ್ಬೇಕು ಅಂತ ಹೇಳು. ಹೌದು. ಹೋಗದಿದ್ರೆ ಏನಾಗ್ತದೆ? ಹೋಗದಿದ್ರೆ ಮಾತಿಗೆ ತಪ್ಪಿದವನಾಗುತ್ತೆ. ಆ ಮಾತು ಬರಬಾರ್ದು. ದಾರಿ ಬೇಕಲ್ಲ. ಅವಕಾಶ ಮಾಡಿಕೊಂಡು ತೆರೆದಿದ್ದೇನೆ. ಹೀಗೆ ಬಿಟ್ರೆ ಈ ಕಲ್ಪದಲ್ಲಿ ಸೃಷ್ಟಿ ಮಾಡುವುದಿಲ್ಲ. ನಮಗೆ ಈ ಕಲ್ಪದಲ್ಲಿ ಸೃಷ್ಟಿ ಆಗಬೇಕು, ಪಾಲನೆ ಆಗಬೇಕು, ಲಯ ಆಗಬೇಕು ಅಂತಾದ್ರೆ ದಾರಿ ಏನು? ಅವನೇ ಮಾಡಿ ತೋರಿಸಿದ್ದಾನೆ. 8 ದ್ವಾರಗಳನ್ನು ಬಂಧಿಸಿದ್ದಾನೆ, ಒಂದನ್ನು ಬಿಟ್ಟಿದ್ದಾನೆ. ಯಾಕೆ? 9 ಬಂಧಿಸಿದ್ರೆ ಬದುಕುಳಿಯುವುದಕ್ಕೆ ಆಗುವುದಿಲ್ಲ ಅಂತ ಅವನಿಗೂ ತಿಳಿದಿದೆ. ನಾವು ಹಾಗಲ್ಲ, 9 ಬಂಧಿಸಿದ್ರು ಬದುಕುಳಿಯುವ ಶಕ್ತಿಯನ್ನು ಜಗದಾದಿಮಾಯ ಕರುಣಿಸಿದ್ದಾಳೆ. ನೋಡು. ಪರಿಗಿದಿ ಗಂಡನು ಸರಿದ ಕಲ್ಪಗಳಲ್ಲಿ ಮರಿಗೊಂಡ ಧರಣಿ ಎಲ್ಲವನೂ ಸುರದ ಜರುಗಿಳಿ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನೂ ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿಲವಾದಂತಹ ಪ್ರಪಂಚದಲ್ಲಿರಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿಯೋಣ ಹಾಗೆ ಮೇಳಕ್ಕೆ ಹೋದೆ ಅಂತಾದ್ರೆ ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವ ಚೈತನ್ಯ ಈತನಿಗುಂಟಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ, ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬರಿತ ಈತ ಅನ್ನುವುದನ್ನು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಈತನಿಗಿಂತ ನಾನು ಏನೂ ಅಲ್ಲ ಅನ್ನುವ ಹಾಗೆ ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇನ್ನು ಇಲ್ಲಿಂದ ಹೊರ ಹೋಗುವ ಬಗೆ ಹೇಗೆ ಒಂದು ಅರ್ಥವಾಗುವುದಿಲ್ಲ. ಅಮ್ಮ ನೀನೇ ರಕ್ಷಿಸಮ್ಮ. ಹರಿಯನ ಕಮಲನಾಳದಿ ಮೆರೆವ ಪಥ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯ ಬೆರೆದಿ ವಟಪತ್ರದಲ್ಲಿ ತಾಮನಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿದಿ ಬಾಯೊಳಗೆ ಉದರ ಶೋಧನೆಗಾಗಿ ವಿಧಾತ ಒಳ ಪ್ರವೇಶ ಮಾಡಿದ ಕ್ಷಣದಿಂದಲೇ ಯಾವುದೋ ಒಂದು ಮಾಯಾವರಿಸಿದ ಅನುಭವ ಆಗುತ್ತಾ ಇದೆ. ಜಲದೆಡೆಗೆ ದೃಷ್ಟಿ ಹರಿಸಿದರೆ ಆಲದೆಲೆಯೊಂದು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾಗುತ್ತದೆ. ಬರುದಲ ಕಮಲ ಸರಸಿ ಜದ ಮೇಲೆದ ಇರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುದಾಗ ನಾಂದಿದೆ ನೋಡಿ ಮೆರೆದನ ಮುಗದಿಂದ ಇರದೆ ಮೇಲಗಿ ನೋಡಲು ವರಪಂಜವದನದ್ಯೋ ಪರಿಶೋಭಿಸುದಲವ ಪಂಚವದನದ್ಯೋ ಪರಿಶೋಭಿಸುದಲವ ಹರಿಯ ಪದಯುಗಣವಂ ಸ್ಮರಿಸುತ್ತ ಭಕ್ತಿಯೋಳು ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭಿ ಕಮಲದಿ ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕೆಂದಿಸಿ ನೋಡಿದ್ರೆ ಮೂಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ.
ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮಣ್ಣ ಎನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿಗಾಢ ನಿದ್ದೆಯಲ್ಲಿದ್ದಾನೆ. ಅವನು ನೆಪ್ಪಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಯಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ ಬೆರಳಿನಲ್ಲಿ ಹೊರಗಡೆ ಬರುವುದು
ಹರಿಯುವಂತ ಜಲರಾಶಿ. ಈ ಮಧ್ಯೆ ನಾಡೋರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು ಒಂದು ಗೊತ್ತಾಗುವುದಿಲ್ಲ. ತಿಳಿಬೇಕೆನ್ನುವ ಕುತೂಹಲ ಚಿಕ್ಕವಾಗುತ್ತಾ ಉಂಟು. ಅದಕ್ಕೆ ಬೇಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತೇನೆ. ಏನು ಬಿಸಿ, ಏನು ಬಿಸಿ! ಮೇಲಿಂದ ಕತ್ತಲೆ, ಕೆಳಗಿನಿಂದ ಜಲರಾಶಿ. ಆದ್ರೆ ಸಮಾಧಾನ, ಒಂದೆಡೆಯಿಂದ ಗಾಳಿ ಬೀಸ್ತಾ ಉಂಟು. ಆದ್ರೆ ಇವುಗಳೆಲ್ಲದರ ಮಧ್ಯೆ ನಾನು ಒಬ್ಬ ಬಂದಿದ್ದೇನಲ್ಲ. ಎಲ್ಲಿಂದ ಬಂದದ್ದು? ನಾನು ತಂದು ಹಾಕಿದ್ದು. ಒಟ್ಟು ಗೊಂದಲ ಆಗಿ ಹೋಯ್ತಲ್ಲ. ಪರಿಹಾರ ಸಿಗಬೇಕು. ನೋಡುವ, ನೀರಿನಲ್ಲಿ ಯಾರಾದರೂ ಇದ್ದಾರು, ಹುಡುಕಿದ್ರೆ ಸಿಕ್ಕಿಯಾರು. ನಡೀತಾನೆ. ಎಲ್ಲಿಂದ ಬಂದೆ? ನೀ ಎಲ್ಲಿಂದ ಬಂದೆ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಎಂತದ್ದು ಗೊತ್ತಿಲ್ಲ. ನನ್ನ ಹಾಗೆ ನನಗೇನು ಗೊತ್ತಿಲ್ಲ. ಈಗ ಗೊತ್ತಿಲ್ವಾ? ಅಬ್ಬಸ್, ಇಬ್ಬರ ಸ್ಥಿತಿಯು ಒಂದೇ. ಒಳ್ಳೆದಾಯ್ತು. ಅನಿರೀಕ್ಷಿತವಾಗಿ ಒಂದಾಗಿದ್ದೇವೆ. ಮುಂದೆ ಜೊತೆಯಾಗಿರೋಣವೇ? ಎಂತದಕ್ಕೆ? ನೀನು ನನ್ನ ಜೊತೆ, ನಾನು ನಿನ್ನ ಜೊತೆ. ಇಬ್ರಿಗೂ ಏನು ಗೊತ್ತಿಲ್ಲದೆ ಇದ್ರೆ ಮತ್ತೆ ಏನು ಪ್ರಯೋಜನ? ಅದಕ್ಕಾಗಿಯೇ ನಾವೀಗ ಜೊತೆ ಆಗೋದು. ಜೊತೆ ಆದ್ರೆ ಏನಾದ್ರು ಗೊತ್ತಾದೀತಾ? ಮುಂದಕ್ಕೇನಾದ್ರೂ ಆದರೂ ಆದೀತು. ಆಗ್ಬೋದು. ಜೊತೆ ಆಗಬೇಕಿದ್ರೆ ಒಂದು ಸಂಬಂಧ ಬೇಕು. ಸಂಬಂಧ ಎಂತದಕ್ಕೆ? ಅದು ಜೊತೆ ಆಗೋದಕ್ಕೆ. ಹೌದಾ? ಬಂಧ ಹಾಕದೆ ಆಗುದಿಲ್ವಾ? ಆಗಲಿ. ಸಂಬಂಧ ಆಗಬೇಕಿದ್ರೆ ಒಂದು ಪರೀಕ್ಷೆ ಬೇಕು. ನಿನ್ನದೊಂದು ಮುಗಿಲಿಕ್ಕೆ ಇಲ್ಲ. ಏನು? ಮೊದಲೇ ಬಿಸಿ, ಪರೀಕ್ಷೆ ಅಂತ ಹೆಚ್ಚು ಬಿಸಿ. ಆಗ್ಲಿಕ್ಕಿಲ್ಲ. ಅದರ ಬೇಡ, ಪರೀಕ್ಷೆ ನಾನೇ ಮಾಡುವುದು. ಹೌದಾ? ಬೇಗ ಮುಗಿಸು. ಆಯ್ತು. ಅಲ್ಲಿ ಏನಿಲ್ಲ. ಮುಗಿಸು ಮುಗಿಸು ಮುಗಿಸು. ಮಾಡ. ಆಯ್ತು, ಪರೀಕ್ಷೆ ಆಯ್ತು. ಪರೀಕ್ಷೆ ಮುಗಿತಾ? ಒಂದೇ ಪೆಟ್ಟು. ಆ ಸ್ಪರ್ಶದಲ್ಲೇ ಗೊತ್ತಾಯ್ತು ನೀನು ಗಟ್ಟಿ. ನಾವು ಗಟ್ಟಿ, ದೇಹ ಗಟ್ಟಿ. ಆದ್ದರಿಂದ ಯಾಕೋ ಏನು ಏನು ಕಂಡಾಕ್ಷನ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಇಲ್ಲಿ ಬಾ. ಹುಡುಕೋದೆಂತದ? ನೀರಿನಲ್ಲಿ ಉಂಟ ನೋಡುದು. ಹೊರಗಲ್ಲ, ಒಳಗಿಂದ ಹುಟ್ಟಿಕೊಂಡದ್ದು. ಕರೆಯುವುದು ಹೇಗೆ ಬಲ್ಲೆ? ಹೇಗೆ? ತಮ್ಮ. ನಾನು ತಮ್ಮ. ಅಮ್ಮ. ನಿನಗೂ ಒಂದು ಪರೀಕ್ಷೆ. ಸ್ವಲ್ಪ ಉದ್ದದ ಪರೀಕ್ಷೆ. ಹೌದಾ? ಯಾಕೆ ಗೊತ್ತಿಲ್ಲ. ಕೈ ತೆಗೆಯುವುದಕ್ಕೆ ಮನಸ್ಸು ಬರಲಿಲ್ಲ. ಹೌದಾ? ಸಂತೋಷ ಸಂತೋಷ ಸಂತೋಷ. ಯಾಕೋ? ಮೆದು ಅಲ್ವಾ? ಆದ್ದರಿಂದಲೇ ನಿನ್ನ ಬಗ್ಗೆ ಗೌರವ ಹುಟ್ಟುತ್ತಾ ಇದೆ. ನಿರ್ಧರಿಸಿದ್ದೇನೆ. ಅಣ್ಣ. ಸಂಬಂಧ ಆಯ್ತು. ಯಾಕೋ ಏನು ಸಣ್ಣ ಬದಲಾವಣೆ ಪ್ರಾರಂಭ ಆಗಿ. ಏನು ಬದಲಾವಣೆ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಮಧ್ಯಪ್ರದೇಶ. ಅದು ಸರಿ ಉಂಟದು. ಏನೋ ಒಂಥರ ನನಗೆ ಯಾಕೆ ಅಂತ ಗೊತ್ತಾಯ್ತು. ಯಾಕೆ? ಇದು ಹಸಿವೆ. ನೀರಿನಲ್ಲಿ ಏನಾದರೂ ಜೀವಿಗಳಿದ್ದಿರಬಹುದು. ಅದಕ್ಕೆ ಬೇಕಾಗಿ ನೀರನ್ನು ಬಡಿದದ್ದೇ ಹೌದು ಅಂತ ಇದ್ರೆ ಸಣ್ಣ ಸಣ್ಣದೆಲ್ಲ ಇರ್ಬೋದು. ಇದೆಲ್ಲ ಮೇಲೆ ಬಂದರೆ ಅಲ್ಲಿಗೆ ಕೈ ಹಾಕಿ ಬಾಯಿಗೆ ತುರುಕಿ
ನೀನು ಇಲ್ಲಿದ್ಯಾ? ಹೌದಾ? ಕತ್ತಲೆ ಗೊತ್ತಾಗುವುದಿಲ್ಲ, ಕಾಣಿಸುವುದಿಲ್ಲ ಕರ್ಮ. ತಾಗಿದ್ದೇನೆ ಎನ್ನುವುದಕ್ಕೆ ಬೇಸರ ಮಾಡಬೇಡ. ನೀನಲ್ವಾ? ಅಷ್ಟೇ. ಬೇರೆ ಯಾರಾದ್ರೂ ತಾಗಿದ್ರೆ ಬೇರೆ ನೋಡ್ಬೋದಿತ್ತು ಅಲ್ವಾ? ಬೇರೆ ಯಾರು ಇಲ್ಲ. ಹೋಗ್ಲೇ ಬೇಡ. ಹಾಗಂತಲ್ಲಿ ಏನಾದ್ರೂ ಸಿಕ್ಕಿತಾ? ಸಿಕ್ಕಿತು. ಎಂತದ? ನೀರು. ನೀರು ಮೊದಲೇ ಆಯ್ತು. ಇದ್ದದ್ದು ಹೌದಾ? ಸಿಕ್ಕಿತ್ತ? ಹೇಗೆ? ನಾವು ನೀರಿಗೆ ಕೈ ಹಾಕಿದ್ವಾ, ಮೇಲೆ ತೆಗೆದುವಾ, ಕೈಯಲ್ಲಿ ಬಂತು ನೋಡು ನೀರು. ನಿನಗೆ ನೀರು ಸಿಕ್ಕಿದ್ದು? ನೀರು ಸಿಕ್ಕ ನನ್ನ ಕಣ್ಣಿಗೆ ಪ್ರಾಣಿ ಬಿದ್ದದ್ದು. ನಿಲ್ಲು ನಿಲ್ಲು. ಹೊಡಿದ್ಯಾಕೋ? ಕಣ್ಣಲ್ಲಿ ಬಿದ್ದದ್ದು ಅಲ್ಲೇ ಸತ್ತೋಗು. ಹಾಗೆ ಹೊಡೆದ್ರೆ ಕಣ್ಣಲ್ಲಿ ಬಿದ್ದದ್ದು ಸಾಯುವುದಲ್ಲ, ಮತ್ತೆ ಕಣ್ಣೇ ಹೋಗ್ತದೆ. ಹೋಗಲಿ. ಮತ್ತೆ ನನಗೆ ಕಣ್ಣಿಗೆ ಬಿದ್ದದ್ದು ಸಾಯುವುದು ಮುಖ್ಯವ. ಹಾಗೆ ಈಗ ಕಣ್ಣಿನೊಳಗೆ ಬಿದ್ದದ್ದಲ್ಲ, ಮತ್ತೆ ನೋಡುವುದಕ್ಕೆ ಸಿಕ್ಕಿದ್ದು ಏನು ಸಿಕ್ಕಿತು? ದೂರದಲ್ಲಿ ನೀರ ಮೇಲೆ ಅರಳಿದ ಕಮಲ. ಈಗ ನೀರಿನಲ್ಲಿ ಕಮಲ ಅರಳಿ ಆಯ್ತಾ? ಆಗಿದೆ. ಹೌದಾ? ಹತ್ತಿರ ಹೋದೆ. ಕಮಲ ಮಾತ್ರವಲ್ಲ, ಮತ್ತೆ? ಅದರ ಮೇಲೆ ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಹೌದಾ? ಹೌದು, ಕಮಲ ಕೀಟ. ಕೀಟ. ಕಾಕಿ. ನನಗೆ ಕಾಕಿ ತೋರಿಸು. ತಿರುಗೋ 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 ತಿರುಗೋ. ಕಮಲ ಎಲ್ಲಿ ಉಂಟು? ಅಲ್ಲಿಯೇ. ಕೀಟ ಇಲ್ಲಿ ಉಂಟ? ನಾನಲ್ವಾ? ಮತ್ತೆ ನೀನೇ ಅಲ್ವಾ? ಕಮಲವೂ ಬೇರೆ, ಕೀಟವೂ ಬೇರೆ. ಸುತ್ತ ಹೆಚ್ಚಾಗಿದೆ, ಸ್ವಲ್ಪ ಕಡಿಮೆ ಮಾಡು. ಎಷ್ಟು? ಅರ್ಧ. ಹೌದಾ? ಅರ್ಧ 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 ಅರ್ಧ. ನೀರ ಮೇಲೆ ಬಿದ್ದುಕೊಂಡು ಏನೋ ಮಾಡಿದ್ದು? ಈಜಲಿಕ್ಕೆ ಕಲ್ತದ್ದು. ಹೌದಾ? ಹೇಗೆ? ಕಲಿ ಕಲಿ ಕಲಿ. ಸಿಕ್ಕಲಿ. ಯಾರು? ಅವನೇ. ಯಾರು? ನನ್ನ ಬೆನ್ನಿಗೆ ಕೊಟ್ಟವ. ಯಾರೋ 4 ಬರ್ದಿದ್ದಾರೆ ನನಗೆ. ಅವ ಸಿಕ್ಕಲಿ, ಅವ ಹಾಳಾಗಿ ಹೋದವ, ದರಿದ್ರದವ. ಹಾಗೆ ಎತ್ತಿ ನೀರಲ್ಲಿ ಮುಳುಗಿಸಿ ಹಾಗೆ ಬಿಸಾಡ್ಲಿಕ್ಕುಂಟು. ಎಂತದು? ತಮ ಬೇಕು ಅಂತಲ್ಲ, ಬೇಡ ಅಂತೇಳಿ ಹಾಗಲ್ಲ, ಬೇಕು ಅಂತ ಹೀಗಾದದ್ದಲ್ಲ, ಉದ್ದೇಶದಿಂದ ಅಲ್ಲ. ಮತ್ತೆ ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ಗಟ್ಟಿಯಾಗಿ ಹಿಡಿದ 4 ಕೊಟ್ಟೆ. ನೀ ಕೊಟ್ಟೆ? ಅದು ತಪ್ಪಿ ಬಿದ್ದಿರಲು ಬಹುದಲ್ಲ, ಬಿದ್ದಿದೆ. ಹೌದಾ? ಬೇಸರ ಮಾಡಬೇಡ, ಬೆಡ್ದಾಗಿದೆ ಅಷ್ಟೇ. ಇನ್ನೆಂತದ್ದು ಬೇಸರ? ಏಯ್,
ಮರೆಗೊಳ್ಳುತ್ತದೆ ವಿಧಾತ ಮನದಲ್ಲಿ ಹರಿಸಿದನು ದೈತ್ಯರು ದಿನ ಬರುವರನ ದೈತ್ಯರು ಇರುವರು ನನ್ನನ್ನೇ ತಿನ್ನುತ್ತೇನೆ ಎನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ, ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವುದು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಅಮ್ಮ ಸರ್ವೇಶ್ವರಿ ಮರುಗಲೇಗೆ ವಿಧಾದ ಮನದಲ್ಲಿ ತಿಳಿಸಿರುವುದು ಯಾಕೆನ್ನ ನೀಡಲಿ ಬಾರದೆ ಬಂದ ಕಷ್ಟವ ಅರಿತುಕೊಂಡೆ ಮಗನೇ ವಿಧಾತ. ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯ. ಕಷ್ಟ ಬಂತೆ, ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಬಿತ್ತರಿಸು ಮಗನೇ. ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತನಿರುವವರು ಹುಟ್ಟಿಕೊಂಡದ್ದು ಮಾತ್ರ ಅಲ್ಲ, ಮತ್ತೆ ಕಣ್ಣು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಅವರಿಂದ ನನ್ನನ್ನು ನೀನೇ ರಕ್ಷಿಸಬೇಕಮ್ಮ, ನೀನೇ ರಕ್ಷಿಸಬೇಕು. ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದಂತಹ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಅಂತಿಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದಂತಹ ಶ್ರೀಹರಿಯು ಧನುಜರೀರ್ವರನ್ನು ಕೊಡುತ್ತಾನೆ, ನಿನಗೆ ಕ್ಷೇಮವನ್ನು ಒದಗಿಸುತ್ತಾನೆ ಮಗನೇ. ಮಗನೇ, ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿ ನಿನಗೆ ಶುಭವಾಗಲಿ. ತೊಲಗಿ ನಿಲ್ಲಲ ಯೋಗ ಮಾಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿದಿರಲು ಗಿರುನಗಿರವೀರುತ ತನ್ನ ಬದನದಲ್ಲಿ ನಿದ್ದೆಯಿಂದ ಎಚ್ಚೆತ್ತಾಗ ಸಿಕ್ಕಿದ್ದು ಭಾಗ್ಯವೇ ಅಂತ ಕಾಣುತ್ತದೆ. ಚಕ್ರಾಯುಧ ಒಂದು ಕೈ ಸೇರಿದೆ, ನೋಡುವ ಏನಾಗುತ್ತೆ. ಶಾಂತ ಚಿತ್ತದಿಂದ ವ್ಯವಹರಿಸಿ. ನಿನಗೆ ಯಾವಾಗದಿಂದ ಈ ಕೆಲಸ? ಯಾರದು ಶಾಂತಿ? ಅಲ್ಲ, ಅವನಿಗೆ ಅದೇ ಕೆಲಸ. ಶಾಂತಿ ದಿನ ಹೇಳ್ತಲ್ವ? ಹೌದು. ಯಾರದು? ಶಾಂತರಾಗಿ ಅಂತ. ಹೌದಾ? ಹೌದು. ಯಾಕೆ ಅಟ್ಟಹಾಸ? ಎಲ್ಲಿ? ಯಾರು? ಇಲ್ಲಿ. ಯಾವಾಗ? ಈಗ. ಎಷ್ಟೊತ್ತಿಗೆ? ಕೆಲ ಹಿಂದೆ. ಗೊತ್ತಾಗ್ಲಿ. ಬೇಡ. ಕರಿಯ ಇಲ್ವಾ? ನಿನಗೆ ಕೆಲಸ ಕೊಟ್ಟದಲ್ವಾ? ಅಲ್ಲ, ಅವ ನಿನ್ನನ್ನೇ ಕರೆದದ್ದು. ನಿನ್ನ ಬಣ್ಣ ಕೇಳಿದ್ದು ಕಪ್ಪು ಕಪ್ಪು ಕರಿಯ ಕರ್ಬುಡ. ಕರಿಯ ಕರಿಯ
ಕಪ್ಪು ಕಪ್ಪು ನೀರ ಮೇಲೆ ಕುಳಿತುಕೊಂಡೆ ಹೌದು. ಮುಳುಗಲಿಲ್ಲ. ಇಲ್ಲ, ಇಲ್ಲ. ಯಾಕ? ಎಲೆ ಉಂಟು. ಯಾವ ಎಲೆ? ಆಲದ ಎಲೆ. ಏನ ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಕರ್ಬುಡನು ಕೂಂತಿರ್ಪನು. ಈಗ ಗೊತ್ತಾಯ್ತು. ಆಯ್ತಾ? ಚಟ ಜೋರುಂಟು. ಯಾವ್ದು? ನಗಾಡುದು. ಸಂತೋಷ ಸಂತೋಷ. ಯಾಕ? ನಿಮ್ಮೀರುವರನ್ನು ನೋಡಿದಾಗ. ಹೌದಾ? ಸರಿ. ಯಾರು ನೀನು? ಯಾರು ನೀನು? ಯಾರು? ನೀನು ಯಾರು? ಓ, ಪ್ರಶ್ನೆ. ಅಷ್ಟು ಗೊತ್ತಾಗೋದಿಲ್ಲ. ಹಸಿವೆ ಜೋರಾಗುತ್ತಾ ಉಂಟು. ಹೌದಾ? ಈಗ ಈಗಲೇ ಇಲ್ಲಿಗೆ ಬಂದ ಮೇಲೆ ಆರಂಭ ಆಗಿ ಬಹಳ ಹೊತ್ತಾಯ್ತು. ಆವಾಗ ಆಹಾರವನ್ನು ಹುಡುಕುತ್ತಾ ಇದೆ. ನೀರಿನಲ್ಲಿ ಹೋಗುವಾಗ ನಾವು ಕಂಡೆವು ಹೌದು. ಒಂದು ಸಣ್ಣ ಪ್ರಾಣಿ. ಹಾ. ಬಳಿ ಹೋಗಿ ಹಿಡಿಯಬೇಕು ತಿನ್ನಬೇಕು ಅಂತ ಆಗುವಾಗ ಅದು ಓಡಿತದು. ನೀವು ಮೊದಲು ಕೇಳಬೇಕು, ಮತ್ತೆಲ್ಲೋ ತಿನ್ನುವುದು. ಮೊದಲೇ ತಿನ್ನಲಿಕ್ಕೆ ಹೊರಟ್ರೆ ಆಗುತ್ತದ. ಹೌದಾ? ಕೇಳದೆ ತಿನ್ನಬಾರದು. ಇನ್ನು ಹಾಗೆ ಮಾಡುವ. ಗೊತ್ತಾಯ್ತಲ್ಲ? ಅದು ಓಡಿತು, ನಾವು ಓಡಿಸಿದೆವು. ಓಡಿ 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 ಇಲ್ಲಿಗೆ ಬಂದಾಗ ಅದಿಲ್ಲ, ನೀನಿದ್ದಿ, ಬಿಟ್ರೆ ನಾವಿದ್ದೇವೆ. ಸ್ಪಷ್ಟ ಆಯ್ತು. ಏನು? ಆ ಪ್ರಾಣಿಯನ್ನು ನೀನು ಬಚ್ಚಿ ಇಟ್ಟಿದ್ದಿಂತ. ಬಚ್ಚಿ ಇಟ್ಟದ್ದನ್ನು ಹೊರಗೆ ಬಿಡು. ಅಂತೂ ನಿಮಗೆ ಭಕ್ಷಿಸಬೇಕು. ಭಕ್ಷಿಸಬೇಕು. ಅದೇ ಅವನನ್ನು ಭಕ್ಷಿಸಬೇಕು ಅಂತ. ತಿನ್ನುವುದು. ಕೊಡಬಹುದಿತ್ತು. ನೀವು ಯಾರು ಅಂತ ಗೊತ್ತಿಲ್ಲ. ಈಗ ನಾವು ಯಾರು ಗೊತ್ತಿಲ್ಲ. ಸರಿಯಾಗಿ ಕೇಳು. ನಾವು ವೀರರಿದ್ದೇವೆ, ಧೀರರಿದ್ದೇವೆ, ಘನಗಂಭೀರರಿದ್ದೇವೆ. ಧೀರಜೂರ ಅಹುದು ನೀವು, ಅಹುದು ನೀವು. ಅಲ್ಲೋಲ ಕಲ್ಲೋಲಗಳನ್ನು ಎಬ್ಬಿಸುತ್ತ ನೀರಿನ ಮೇಲೆ ಸಂಚರಿಸುತ್ತ ಅಟ್ಟಹಾಸವನ್ನೇ ಗೈಯುತ್ತ ನನ್ನ ಮುಂದೆ ಬಂದು ನಿಂತವರು ಧೀರರು, ಶೂರರು, ಗಂಭೀರರು. ಹೀಗೂ ಉಂಟಲ್ಲ. ಏನು ಮಾಡೋಣ? ಆದರೂ ನಿಮಗೆ ಅವ ಸಿಗಲಿಲ್ಲ. ಭೂರಿ ತೋಷ ವಾಂತಿ ದಿಟವು. ಬಹಳ ಸಂತೋಷ ಆಯ್ತು. ಯಾಕೆ ಸಿಗಲಿಲ್ಲ? ಅಲ್ಲ, ನಿಮ್ಮ ಉಭಯರನ್ನು ನೋಡಿದಾಗ ಒಂದು ಆಕಾಂಕ್ಷೆ ಉಂಟು ನಿಮ್ಮಲ್ಲಿ. ಹೇಗಾದ್ರೂ ಪಡೆಯುತ್ತೇವೆ. ಪಡೆಯಲೇಬೇಕು. ಅವ ತಪ್ಪಿಸಿಕೊಂಡ್ರೂ ಸರಿ, ಹುಡುಕಿಯೇ ಹುಡುಕುತ್ತೇವೆ. ನಿಮ್ಮಂತವರಿಗೆ ಸಿಗದೆ ಮತ್ತೆ ಯಾರಿಗೆ ಸಿಗುವುದು? ಅದಕ್ಕೆ ನಿನಗೆ ಸಂತೋಷ. ಈಗ
ಈಗ ಹೀಗೆ ಮಾತಾಡಿಯ ಸಮಯ ಕಳೆಯುವುದು ಅಲ್ಲ ತೋರಿಸುವ ಲಕ್ಷಣ ಕೊಡು ಕೊಡು ಕೀಟ ಕೊಡು. ಕೀಟ ಅಲ್ಲ, ಯಾವ ಕೀಟವೋ, ಎಲ್ಲಿಯ ಕೀಟವೋ, ಎಂತ ಕೀಟವೋ ನಾನು ಅರಿಯೇ. ಎಲ್ಲೆಲ್ಲಿಯ ಕೀಟ ಅಲ್ಲ, ಇದೇ ನೀರಿನಲ್ಲಿದ್ದ ಕೀಟ. ಸಣ್ಣವ, ಬಿಳಿಯವ, ಭಯದಿಂದ ನಡುಗುತ್ತಾ ಇದ್ದವ. 5 ತಲೆ ಇತ್ತವನಿಗೆ, ತಲೆಗಳ ಇದು ಮೊದಲಿದ್ದವಗೆ. ಹೌದಾ? ಅವ ಬಂದಿದ್ದ. ಹೌದಾ? ಕೊಡು 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 ಕೊಡು. ಕೊಟ್ಟಾಗಿದೆ. ಎಲ್ಲಿಂಟು ತಮ್ಮ? ನಾವು ಬಿಟ್ರೆ ಇಲ್ಲಿ ಬೇರೆ ಯಾರಾದ್ರೂ ಬಂದಿದ್ರ? ನಿಮಗಲ್ಲ, ಅವ ಬಂದು ಮೊದಲೇ ಕೇಳಿದ್ದಾನೆ, ಹಾಗಾಗಿ ಅವನಿಗೆ ಮೊದಲೇ ಕೊಟ್ಟಿದ್ದೇನೆ. ಅವನಿಗೆ ಬೇರೆ ಕೊಟ್ಟೆ. ಈಗ ಅವನಿಗೂ ಹಸಿವೆ ಇತ್ತ ಅಂತ. ಹೌದೌದು, ಅವನಿಗೆ ಭಯದ ಹಸಿವು. ಹೌದೌದು. ನೀವಿಬ್ಬರು ಬರ್ತೀರಿ ಅಂತ ಅವ ಮೊದಲೇ ಹೇಳಿದ್ದಾನೆ. ಬೆನ್ನಟ್ಟಿಕೊಂಡು ಬಂದಿದ್ದಾರೆ ಇಬ್ರು. ಹೌದಾ? ಹಾಗೆ ಸಿದ್ಧವಾಗಿ ಕೂತದ್ದು, ಶಾಂತರಾಗಿ. ಹಾಗಾಗಿ ಅವ ಹೆದರಿದ್ದ. ಅವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ರಕ್ಷಣೆ ನೀನು ಕೊಟ್ಟದ್ದು? ಯಾವನೋ ನೀನು? ಈ ಜಲದಿಗೆ ಒಡೆಯ. ಧೂರ್ತ ಯಾವಾಗಾದ್ರೂ ನಿನ್ನನ್ನೇ ಹೇಳಿದ್ದು. ನನ್ನನ್ನು ಕರಿಯ ಅಂತ ಹೇಳಿದ್ದಲ್ವಾ ಆಗ? ಅದು ನಾನು. ಅವಧೂರ್ತ ಅಂತ ಹೇಳುದು ನೀನೆ. ಅವಧೂರ್ತ ಅಲ್ಲ, ಹೇಳಿದ್ದು ಎಲ್ಲ ನೀನೆ. ಕರಿಯ ಧೂರ್ತ, ಧೂರ್ತ ಕರಿಯ. ಈಗ ಧೂರ್ತರೆಲ್ಲ ಒಡೆಯರಾಗ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಭವಿಷ್ಯದಲ್ಲಿ ಗೊತ್ತಿಲ್ಲ, ಈಗ ಅಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಮರ್ಯಾದೆಯಲ್ಲಿ ನಾವು ಕೇಳ್ತಾ ಇರುವಂತ ಪ್ರಾಣಿಯನ್ನು ಬಿಟ್ಟು ಕೊಟ್ರೆ ನೀನು ಬದುಕುತ್ತಿ. ನಮ್ಮ ವಿಕ್ರಮ ಗೊತ್ತಿಲ್ಲ ನಿನಗೆ? 4 ಬಿಟ್ರೆ ಮತ್ತೆ ನೀನು ಇರ್ಲಿಕ್ಕಿಲ್ಲ. ನಿನ್ನನ್ನೇ ಹಲ್ಲು ತಾಗದ ಹಾಗೆ ನೀವು ತಿನ್ನದೆ ಹೋಗುವುದಿಲ್ಲ ಇಲ್ಲಿ. ಧೂರ್ತ, ದುಷ್ಟ, ಭಾರಿ ಮಾತಾಡ್ತಾನೆ. ನಮ್ಮಲ್ಲಿಯ ಎಲ್ಲಿಗೆ ಆಚೆ ಹೊಡೆದು ಭಾರಿ ಓಡಾಡ್ತಾನೆ. ತಮ್ಮ ಯಾರಿಗೆ ಬೈಯೋದು? ಅವನೇ. ಯಾರೋ? ಚೋಟು ಕರಿಯ, ಭಾರಿ ಮಾತಾಡಿದವ, ಕಪ್ಪಿನವ. ಮತ್ತೆ ನಮ್ಮಲ್ಲಿಯ ಅವ ಸತ್ತಿದ್ದಾನೆ. ಹೋದ್ರ ಸತ್ತಾಗಿದೆ. ಸುಮ್ಮನೆ ಮಾತಾಡೋದ್ರಲ್ಲಿ ಅಷ್ಟೇ. ಸತ್ತ ಮೇಲೆ ತಡೆ ಯಾಕೆ? ಅಷ್ಟೇ. ತಿಂದು ಬರ್ತೇನೆ ಆಯ್ತಾ? ಏನೋ ತಿಂದು ಬರ್ತೇನೆ. ಮತ್ತೆ ನನಗೆಂತದ್ದು? ನಿನಗೆ ಬೇಕಂದ್ರೆ ಮತ್ತೆ ಇಷ್ಟು ಯಾಕೆ ಕೆಲಸ ಮಾಡಿದ್ದೆ? ಬರೀ ಸಣ್ಣ ಪ್ರಾಣಿ. ನೀನು ಮೊದಲೇ ಯೋಚಿಸಬೇಕಿತ್ತು. ನಿನ್ನೆ ಕೊಟ್ಟರೆ ನನಗೇನುಂಟು? ಅದು ಮೊದಲೇ ಯೋಚಿಸಬೇಕಿತ್ತು. ನೀನು ಹಾಗೆ ಇರು. ಸಣ್ಣದು ನನಗೆ ಆಗತ್ತೆ. ಬೇಡ ಇಲ್ಲಿ ಬಾ. ಹೌದಾ? ಇಬ್ಬರಿಗೂ ಬೇಕು. ಆದ್ರೆ ಏನು ಮಾಡೋಣ? ಪಾಲು ಮಾಡು. ಹಂಚೋ. ಸರಿ ಕೇಳು. ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಅದೆಲ್ಲ ನನಗೆ. ಆ ಪ್ರಾಣಿಯ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದು ನಿನಗೆ.
ಏನಾಯ್ತು? ಹಸಿವೆ ಜೋರಾದ್ರೆ ಹೀಗಾಗ ತಪ್ಪಿತಾ? ತಪ್ಪಿತ ಅದಿನ್ನೆಂತದ? ಏನಾಯ್ತು? ಮೇಲಿದ್ದಲ್ಲ ನಿನಗ, ಹೌದು. ಕೆಳಗಿದ್ದಲ್ಲ ನನಗ. ನಿನಗೆ ಇಷ್ಟುದ್ದದ ಎರಡು ಎಲುಬು ಎಂತದಕ್ಕೆ ಅದು? ಜಗಿ ಜಗಿ ಹೋಗು ಜಗಿ, ನಾನು ಮೇಲದಕ್ಕೆ ಭಯ. ತಮ್ಮ ಬೇಸರ ಮಾಡಬೇಡ, ನೀನೇ ಹಂಚು, ನನಗೆ ಆಗ್ತದೆ. ಹೌದಾ? ಹಾಗಿದ್ರೆ ಒಂದು ಕೈ ಒಂದು ಕಾಲು ನೀನು ಹಿಡಿ, ಅದರದ್ದು ಮತ್ತೊಂದು ಕೈ ಕಾಲು ನಾನು ಹಿಡಿತೇನೆ. ಹಿಡಿದು ಸರಿ ಎಳೆಯುವ, ಸಿಕ್ಕಿದಷ್ಟನ್ನ ತಿನ್ನುವ. ಈಗಲ್ಲ ಮತ್ತೆ ಯಾವಾಗ? ಸ್ವಲ್ಪ ತಾಳ್ಮೆ ಬೇಕಾ? ನನಗೆ ಮೊದಲು ಆಯಾಸ ಆಗಿದೆ, ತಡೆಯೋದಕ್ಕಾಗುದು. ಹೌದು ಅಂತ. ಒಂದು ಕಡೆಯಿಂದ ಬಿಸಿ, ಅದಕ್ಕೆ ಬೇಕಾಗಿ ಹಾಗೆ ಬಿದ್ದಿರ್ಲಿ, ಕೊಳೀತದೆ, ಮೆದುವಾಗುತ್ತದೆ, ಆಮೇಲೆ ಸುಲಭ ಆಗ್ತದೆ. ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ವೀರದಿರುದಿರಿ ನಳಿನ ನಾಭನು ಸ್ಮರಿಸೆ ಭಕ್ತಿಯೋಳಾದಿಮಯ ಮನದೊಳರಿದನು ದೊರದು ಅದದಳ ಹನನಗುಳಿದುವೆ ಕಪಟದೊಳಗೆಂದೆನುತ ವೀರ ವಿಕ್ರಮಿಗಳ ಬೊಗಳುತ್ತಲಿಂದ ಸೆಣದಿ ಪಂಚದಾಸುರ ಕಾಲದಿ ಜೊತೆಯಲ್ಲಿ ಗಾಡಾಗಾಡಿಯಾಗಿ ಭವರವಾದರೂ ಜಯಾಪಜಯದ ತೀರ್ಮಾನವೇ ಆಗದೆ ಹೋಯಿತು. ಜಗಜ್ಜನನ್ನು ಪ್ರಾರ್ಥಿಸಿದ ಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ನೋಡೋಣ ನೋಡೋಣ. ಮೆಚ್ಚಿದೆ ನಿಮ್ಮ ಮೂರುಜಗೆ ಬಲು ಹೆಚ್ಚಿನ ತೋಳದ ಹದಗೆ ಆಶ್ಚರ್ಯ ಮಾಂತೆನ ಉತ್ತರಿಸುವುದೇನು ಅಟ್ಟಳಿಯದ ಬದಲುವುದು ಸಂಗತದಲ್ಲಿ ಮೆಚ್ಚಿದೆ ನಿಮ್ಮ ಮೂರುಜಗೆ ಬಲು ಹೆಚ್ಚಿನ ತೋಳದ ಹದಗೆ ಮೆಚ್ಚಿದೆ. ಹಸಿವೆ ತಡೆಯೋದಕ್ಕಾಗುದಿಲ್ಲ. ಏನು ಸಾಹಸಿಗಳಯ್ಯ ನೀವು! ಅಪ್ಪ ಏನು ಪರಾಕ್ರಮ ನಿಮ್ಮದು! 4 ಬೀಳುವಾಗ ಎಲ್ಲ ಗೊತ್ತಾಯ್ತು ಅಲ್ಲವಾ? ನಿನ್ನ ತಲೆ ಹಾಳಾಗಿದ್ರು ಸ್ಪಷ್ಟ ಆಗ್ತದೆ. ಸಮಯ ಎಷ್ಟಾಯ್ತು ಯಾರಿಗ ಗೊತ್ತ? ದಿವ್ಯ ಪಂಚ ಸಹಸ್ರ ಕಾಲಗಳೇ ಕಳೆದು ಹೋಯ್ತು. ಹೋಗ್ಲಿ ಹೋಗ್ಲಿ ಇನ್ನಷ್ಟು ಬೇಡ, ಮತ್ತೆ ಅದಕ್ಕೆ ನಿಲ್ಲಿಸಿದ್ದು. ಗೆದ್ದವರು ನೀವು, ಸೋತವ ನಾನು. ಹಾಗಾಗಿ ನಿಮಗೇನು ಬೇಕು ಕೇಳಿ ಈಗಲೇ ಕೊಡುತ್ತೇನೆ. ಈಗ ಮುಖಕ್ಕೊಂದು ಕೊಟ್ಟರೆ ಉಂಟಲ್ವಾ, ಮುಖ ಹೀಗಾಗಬೇಕು. ಹೆಣ್ಣಿಗೆ ಒಂದು ಬಿಟ್ರೆ ಉಂಟಲ್ಲ. ಬೇಡವಾ? ನಾವು ಗೆದ್ದಿದ್ದೇವೆ, ಹೌದು. ನೀನು ಸೋತದ್ದು. ನೀನು ಕೇಳು, ನಾವು ಕೊಡ್ತೇವೆ. ನನಗೆ ನಂಬಿಕೆ ಇಲ್ಲ. ಅದಕ್ಕೇನಾಗಬೇಕು? ನೀವೆಲ್ಲಿಯಾದ್ರೂ ಕೈತಟ್ಟಿ ಮಾತು ಕೊಟ್ಟರೆ ಕೇಳಬಹುದು. ಅಣ್ಣ ಇವ ಏನು ಕೇಳ್ತಾನೋ ನಾವಿಬ್ರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ಮತ್ತಿಕ್ಕುವೆ ಅದರು ಪಕನೆ ನೀಡಿರಿ ನಿಮ್ಮಯ ಜನವ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ಸಿಕ್ಕಿದಿರಿ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ನೋಡುವ, ಎಂತದು ಇಲ್ಲ. ಬಲು ಸೊಕ್ಕಿದ ಮೂರ್ಖ. ಎಂತದ್ದು ಮೂರ್ಖ ಅಂದ್ರೆ? ಒಳ್ಳೆಯವ. ಒಳ್ಳೆಯವ. ಏಯ್, ಈಚೆ ನೋಡು. ಓ, ದೊಡ್ಡವರಿದ್ದಾರೆ. ದೊಡ್ಡವರು ಕೊಡು. ಶತಮೂರ್ಖ ಅಂದರೆ 100 ಪಾಲು ಹೆಚ್ಚು ಒಳ್ಳೆಯವ. ಅದು ಅದು ಜಾಣ ಅಂದ್ರೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದ ಜಾಣ. ನಿನಗೆ ಏನು ಬೇಕೋ ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಏನ ಮಾಡುವುದಮ್ಮ ಪ್ರಾಣ ಕೇಳಿದ ಜಾಣದನದಲ್ಲಿ ಬಂದಿದುದ ಸಾನುರಾಗದಲ್ಲಿ ಮನದಿರವೆನುತ್ತದೆ ಸಾನುರಾಗದಲ್ಲಿ ಮನದಿರವೆನುತ್ತದೆ ತಾನಿಮ್ಮೊಳರಿದಂತ ಮಾತಾ
ಭಜನ ಮಾಡುವುದು ತಮ್ಮ ಅಣ್ಣ ತಮ್ಮ ಆಯ್ತಲ್ಲ ಆಯ್ತಲ್ಲ ಮುಗೀತಲ್ಲ. ಏನ ಮಾಡಲಿ ಪ್ರಾಣವನ್ನು ಕೇಳಿದ್ದಾನೆ. ಜಾಣತನದಲ್ಲಿಯೇ ವಂಚಿಸಿದ ಅವ ಕೇಳಿದಂತೆ ಪ್ರಾಣ ಕೊಟ್ಟರೆ ಇರುವರು ಸಾಯುವುದು. ನನಗೆ ಮನಸ್ಸಿಲ್ಲ. ಕೊಡದಿದ್ದರೆ ಅಪವಾದ ಬರ್ತದೆ. ಅದು ಬೇಡಪ್ಪ. ಬೇರೆ ದಾರಿ ಕಾಣುವುದಿಲ್ಲ. ಏನ ಮಾಡಲಿ? ಏನು ಮಾಡೋದು? ಆ, ದಾರಿ ಉಂಟಾ? ನನಗೆ ಹೇಳು. ಕೊಡಿ 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 ಕೊಡಿ. ಕೊಡ್ತೇವೆ. ದೇಹಕ್ಕೆ ಬಿಂದು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡೆ. ಪಡೆ. ನಾನಾರೆಂಬುದು ತಿಳಿಯದೆ ಮರುಳರ ಹಾಗೆ ವರ್ತಿಸುತ್ತಿರುವ ನಿಮಗಿರುವವರಿಗೆ ಜ್ಞಾನ. ಕ್ಷೀರಾಣಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋದಾರಿಣ ಮಾರಮಣ ನಾರಾಯಣ ಕ್ಷೀರಾಣಮ ಶಯನ ನಾರಾಯಣ ಜಜದಳ ನಯನ ಜಯ 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 ವಿಶ್ವವಿರಾಟ್ ಸ್ವರೂಪಿಯ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಅದರೊಂದಿಗೆ ನೀನು ಕೊಟ್ಟಂತಹ ದಿವ್ಯ ಜ್ಞಾನದ ಮುಖ್ಯವಾಗಿ ನಿನ್ನ ಮೌಲ್ಯ ಏನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಉಂಟು. ದೇವರ ಮಕ್ಕಳಾಗಿ ನಾವು ದೇವರಾಗಲಿಲ್ಲ. ಅದರ ಬದಲಾಗಿ ಹೊಡೆಯುವುದಕ್ಕೆ, ಬಡಿಯುವುದಕ್ಕೆ, ಬೈಯುವುದಕ್ಕೆ, ತಿನ್ನುವುದಕ್ಕೆ ಮುಂದೆ ಬಂದದ್ದು. ಇದಕ್ಕೆಲ್ಲ ಕಾರಣ ಏನು ಎಂಬುದಾಗಿ ಯೋಚಿಸಿದಾಗ ನಮಗೆ ಆರಂಭದಲ್ಲಿ ಜ್ಞಾನ ಇರಲಿಲ್ಲ, ಅದಕ್ಕೆ ಪೂರಕವಾಗಿರುವಂಥ ಸಂಸ್ಕಾರ ಇರಲಿಲ್ಲ. ಆ ಕಾರಣದಿಂದ ಇಷ್ಟೆಲ್ಲ ಅನ್ಯಾಯವಾಯಿತು. ಈಗ ಸತ್ಯ ಗೊತ್ತಾದಾಗ ಕಾಲ ಮೀರಿ ಹೋಗಿದೆ. ಮಾಡಿದಂತಹ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಇದೋ ನಿನ್ನ ಸನ್ನಿಧಿಯಲ್ಲಿ ಪ್ರಾಣವನ್ನು ಒಪ್ಪಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ಹಾಗಂತಲೇ ಒಂದು ಆಸೆ ಉಂಟು, ಮೋಕ್ಷವನ್ನು ಹೊಂದಬೇಕು ಎಂಬುದಾಗಿ. ಆದ್ದರಿಂದ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ, ಮೋಕ್ಷವನ್ನು ಕಾಣಿಸುವ ಯಾವ ಸ್ವಾಮಿ. ಓ ತಂದೆಯೇ, ಬಹಳಷ್ಟು ಅಪರಾಧಗಳನ್ನು ಎಸಗಿದ್ದೇವೆ ನಾವು. ಹಾಗಾಗಿ ಒಂದಂತೂ ಸ್ಪಷ್ಟವಾಯಿತು ಈ ಕಾಲಕ್ಕೆ, ಪ್ರಪಂಚದಲ್ಲಿ ಯಾರೂ ಕೂಡ ದೇವರಂತವರೊಂದಿಗೆ ಅಥವಾ ದೇವರೊಂದಿಗೆ ಸೆಣಸಾಡುವುದಕ್ಕೆ ಹೋಗಕೂಡದು. ಯಾರು ಹಾಗೆ ಸೆಣಸಾಡ್ತಾರೆ ಅವರು ಅಜ್ಞಾನಿಗಳು ಅಂತ ನಾವು ತೀರ್ಮಾನಿಸಬೇಕಾಗುತ್ತದೆ. ಆದರೆ ನಾವು ಅಜ್ಞಾನಿಗಳು ಅಂತ ಈಗ ಗೊತ್ತಾಯಿತು ಸ್ವಾಮಿ. ಆದರೂ ಈಗಾದರೂ ಗೊತ್ತಾಯ್ತಲ್ಲ ದೇವರೇ, ಇನ್ನು ನಮ್ಮದು ಒಂದೇ ಪ್ರಾರ್ಥನೆ ನಿನ್ನಲ್ಲಿ, ನಮ್ಮ ಜೀವನ ಭವಿಷ್ಯದ ಪೀಳಿಗೆಗೆ ಪಾಠವಾಗಬೇಕು ಎನ್ನುವಂತಹದ್ದು. ಆದರೆ ಹೆಸರು ಬೇಕಲ್ಲ ಭವಿಷ್ಯಕ್ಕೆ ತಿಳಿಯುವುದಕ್ಕೆ. ಅದಕ್ಕೆ ಬೇಕಾಗಿ ತಂದೆಯ ಸ್ಥಾನದಲ್ಲಿರುವಂತಹ ನೀನೇ ನಮ್ಮೀರುವರೆಗೆ ಹೆಸರನ್ನು ಕೊಡು. ಆ ಎರಡು ಹೆಸರುಗಳನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ನಮ್ಮೀರುವನನ್ನು ಉದ್ಧರಿಸು. ಕರುಣಿದುದ ಭಯವನು ಕರುಣಿದುದ ಭಯವನು ಜಂಗಿಯೊಳಿರಿದಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೆಯೇ ಮೇದನಾಗಲದಿರಿದುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿದಿ ಬೆದರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯ ನೀವು ಕೇಳಿಕೊಂಡ ಹಾಗೆ ನಿಮಗೀವರೆಗೂ ಹೆಸರನ್ನಿತ್ತು, ಆ ಹೆಸರನ್ನು ಈ ಪ್ರಪಂಚದಲ್ಲಿ ನಾನಿರುವಲ್ಲಿವರೆಗೂ ಶಾಶ್ವತವಾಗಿ ಉಳಿಸುತ್ತೇನೆ. ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದಲೇ ಕಂಗೊಳಿಸಿದ ನೀನೇ ಮಧು. ಕಠಿಣತರವಾದ ತನುವನ್ನು ಹೊಂದಿದ ನೀನು ಕೈಟಭ. ನೀವಿರುವ ಮಧು ಕೈಟಭರು. ಕೇಳಿಕೊಂಡದ್ದು ಒಂದೇ,
ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಎಲ್ಲಿ ನೋಡಿದರೂ ತುಂಬಿರುವುದು ಮಹಾರಣವ. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಬನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಬರೀರ್ವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುತ್ತೆ ಮೇಧಿನಿ ನಿರ್ಮಾಣ ಮಾಡಿದ್ದೆ. ನಾಭೀಕಮನದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕಾಗಿದೆ. ಇನ್ನೇನಿದ್ರು ಈ ಮೇಧಿನಿಯಲ್ಲಿ ಸೃಷ್ಟಿಕರ್ತನ ವ್ಯವಹಾರ. ಜನನಿಯ ಕೇಳಿ ಮಾಲಿನಿಯೋ ವರದನು ಜಬಿಕೆಯಲಿ ಗಾಮಿನಿಯೋ ಮಾಲಿನಿಯೋ ವರದನು ಜಾಬಿಕೆಯಲಿ ಗಾಮಿನಿಯೋ ವರದನು ಜಾಬಿಕೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ಗರ್ಭವನು ಬೈವೇನು ತಲೆ ನಾನು ಕನಕ ಗರ್ಭನ ಗರ್ಭವನು ಬೈವೇನು ತಲೆ ವನಗಾಗಿ ನಡೆದಂದು ಮನದಿ ಯೋಜಿಸಿದಳು ಕನಕ ಗರ್ಭನ ಗರ್ಭವನು ಬೈವೇನು ತಲೆ ವನಗಾಗಿ ನಡೆದಂದು ಮನದಿ ಯೋಜಿಸಿದಳು ಜನನೀಯತೆಯಲ್ಲಿ ಮಾಲಿನಿಯೋ ವರದನು ಜಾಬಿಕೆಯಲಿ ಗಮಿನಿಯೋ ಮಾಲಿನಿಯೋ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಬೆಳೆದವಳೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರುವುದಕ್ಕೆ ಸಾಧ್ಯವಿದೆಯಂತೆ. ಹಾಗೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಆದ್ದರಿಂದಲೇ ಪ್ರಾಜ್ಞರಾದವರು ಹೆಣ್ಣನ್ನು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳಂತೆ ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವೊಂದನ್ನು ಹೊಂದಿಕೊಂಡಿದ್ದಾಳೆ. ನಾ ಹುಟ್ಟಿರುವುದು ಶೋಣಿತಾಪುರದಲ್ಲಿ. ಕಷ್ಟವೊಂದು ಆವರಿಸಿಕೊಂಡಿದೆಯಲ್ಲ, ನನ್ನ ಹೆತ್ತ ತಾಯಿ ದುಃಖಿತಳಾಗಿದ್ದಾಳೆ. ನಿವಾರಿಸಬೇಕಾದ್ದು ಪುತ್ರಿಯಾದಂತಹ ನನ್ನ ಕರ್ತವ್ಯವೆಂಬ ಹಾಗೆ ಭಾವಿಸಿಕೊಂಡು ಸಮಾಧಾನದ ಮಾತನಾಡಿದಂತಹ ಹೊತ್ತಿನಲ್ಲಿ ತಾಯಿ ನನಗೊಂದು ಆಜ್ಞೆಯನ್ನು ಕೊಟ್ಟಿದ್ದಾರಲ್ಲ. ಅರಣ್ಯ ಗರ್ಭವನ್ನು ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸು. ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಪುತ್ರನನ್ನು ಪಡೆಯುವಂತಹ ವರವನ್ನು ಬೇಡಿಕೊ. ಇದು ನನ್ನ ತಾಯಿಯ ಮನದ ಆಸೆ, ಈಡೇರಿಸಿಕೊಡಬೇಕು ಎಂಬಂತಹ ನಿಟ್ಟಿನಿಂದಲೇ ಜನನಿಯ ಆಜ್ಞೆಯಂತೆ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ಬಂದು ನಿಂತದ್ದು ದಟ್ಟವಾದಂತಹ ಕಾಂತಾರದಲ್ಲಿ. ಕಾರ್ಗತ್ತಲೆಯೇ ಆವರಿಸಿಕೊಂಡಿದೆ. ಈ ಕಾನನದಲ್ಲಿ ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಕರುಣಾಸಾಗರನಾಗಿರುವಂತಹ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ್ಯವಾದ ಕ್ಷೇತ್ರವೊಂದನ್ನು ಆರಿಸಿಕೊಂಡೆ. ಮಿಂದು ಶುಚಿರ್ಭೂತಳಾದಂತಹ ಹೊತ್ತಿನಲ್ಲಿ ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸೇನೋ ಮಾಡಿದೆ. ಆ ಹೊತ್ತಿಗೆ ಮನಸ್ಸೊಂದು ಸೂಚನೆಯನ್ನು ನೀಡಿತಲ್ಲ,
ನನ್ನ ಕುರಿತಾಗಿ ಯೋಚಿಸಿದ ನಂತರವೇ ನಾನು ತಪಸ್ಸನ್ನಾಚರಿಸುವುದಕ್ಕಾಗಿ ಮುನ್ನಡೆಯಬೇಕು ಎಂಬ ಹಾಗೆ. ಏನದು ಚೆಲುವಿಕೆ? ನಾನು ಯೌವನವತಿಯಾಗಿದ್ದೇನೆ. ತಪಸ್ಸಿನಲ್ಲಿ ನಾನೇನೋ ಮಗ್ನಳಾಗಿರುವಂತಹ ಸಂದರ್ಭದಲ್ಲಿ ಇಳೆಯಲ್ಲಿರುವಂತಹ ಕಾಮುಕರನ್ನ ಕಂಡರೆ ನನ್ನನ್ನು ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಮುಂದುವರಿದು ಬರುವುದಿಲ್ಲವೇ? ಹಾಗಾಗಿ ಕಾಮುಕರ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಪಸ್ಸನ್ನಾಚರಿಸಬೇಕು. ಸಾಕಾಗುವುದಿಲ್ಲಪ್ಪ. ಅಡಿಗಡಿಗೆ ನಾಶವನ್ನೇ ಬಯಸುವಂತಹ ಒಂದು ವರ್ಗವೇ ಇದೆಯಲ್ಲ, ಸುರರು. ನಮ್ಮ ಹಗೆಗಳಾಗಿ ನಿಜವ ಅರಿತರು ಎಂದಾದರೆ ಖಂಡಿತವಾಗಿಯೂ ತಪಗೆ ವಿಘ್ನವನ್ನು ತರುವರು. ಹಾಗಾಗಿ ಅವರಿಗೂ ಗೊತ್ತಾಗದ ಹಾಗೆ ತಪಸ್ಸನ್ನಾಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಇತ್ತ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ನನ್ನ ಈ ರೂಪವನ್ನೇ ಮರೆಮಾಚಬೇಕು. ಯಾವ ರೂಪಾದೀತು ಎಂಬ ಹಾಗೆ ಕಾನನವನ್ನು ಸುತ್ತಾಡಿದಾಗ ಯಾವ ತೊಂದರೆಯೂ ಒದಗದೇ ಇರುವುದು ಮಹಿಷಿಗಳ ಹಿಂಡಿನಲ್ಲಿ ಮಾತ್ರ. ಹಾಗಾಗಿ ನಾನೊಂದು ಮಹಿಷಿಯಾಗಿ ಆ ಹಿಂಡನ್ನು ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ ಎಂಬ ಹಾಗೆ ತೀರ್ಮಾನವನ್ನೇನೋ ಕೈಗೊಂಡೆ. ಇನ್ನೇಕೆ ತಾಡ, ನಿಜ ರೂಪವನ್ನೇ ಮರೆಮಾಚಿ ಮಹಿಷಿ ರೂಪ ತಪಸ್ಸನ್ನಾಚರಿಸುವವನೇ ನಾನು, ಸುಪಾಶ್ವಕ ಮುನಿ. ದೀರ್ಘ ತಪಸ್ಸಿನಲ್ಲಿ ನಾನಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನ. ಯಾಕೆ ಹೀಗೆ ಎನ್ನುವ ಹಾಗೆ ದಿವ್ಯ ದೃಷ್ಟಿಯಲ್ಲಿ ನೋಡಿದೆ ಅಂತ ಆದ್ರೆ, ದಿತಿ ಸಂಜಾತ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿದ್ದಾಳೆ. ತಪಸ್ಸನ್ನಾಚರಿಸುವುದು ತಪ್ಪು ಎಂಬುದಾಗಿ ನಾ ಹೇಳುವುದಿಲ್ಲ. ನಾವೆಲ್ಲ ತಪಸ್ಸಾಚರಿಸುವುದು ಯಾಕೆ ಬೇಕಾಗಿ? ಲೋಕ ಕಲ್ಯಾಣಾರ್ಥಕ್ಕೆ ಬೇಕಾಗಿ. ಆದರೆ ಇವಳು ತಪಸ್ಸನ್ನಾಚರಿಸುವುದು ಯಾಕೆ? ತನ್ನ ಅಹಂಕಾರವನ್ನೇ ಅಡರಿ ಹೋದಂತಹ ಈಕೆಗೆ ತನ್ನ ಪುತ್ರ ಸಂತತಿಯಾಗಬೇಕು ಎನ್ನುವ ಹಾಗೆ ಉದ್ದೇಶವೇನೋ ಒಳ್ಳೆಯದೇ ಇದೆ. ಆದರೆ ಇವಳು ಮರೆಮಾಚಿ ನಿಂತಹ ರೂಪ ಯಾವುದು? ಮಹಿಷಿ ರೂಪ. ಈಕೆ ಮಾಡಿದಂತಹ ಈ ಕೃತ್ಯದಿಂದ ನಮ್ಮ ಮುನಿಕುಲ ಇದರಿಂದಾಗಿ ಕೋಪಗೊಂಡಿದ್ದೇನೆ ಸರಿ. ಹಾಗಾಗಿ ಈಕೆ ಮಾಡಿದ ತಪ್ಪಿಗೆ ಈಕೆಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾಕಾಗಿ ತಪ್ಪು ಮಾಡಿದವ ನೀರು ಕುಡಿಯಲೇಬೇಕು. ಹಾಗಾಗಿ ಇವಳು ಧರಿಸಿದಂತಹ ರೂಪ ಯಾವುದು? ಮಹಿಷಿ ರೂಪ. ಇವಳು ಯಾವ ರೂಪದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದಾಳು ಅಂತಹ ಇವಳ ಉದರದಲ್ಲಿ ಮಹಿಷರ ಹುಟ್ಟಲಿ, ಮಹಿಷರ ಹುಟ್ಟಲಿ, ಮಹಿಷರ ಹುಟ್ಟಲಿ. ನಾನು ನೇರವಾಗಿ ಹೋಗಬಹುದಿತ್ತು, ಆದರೆ ಇವಳ ತಪಸ್ಸಿಗೆ ಒಲಿಯುವಂತಹ ವಿಧಾತ ಇವಳ ತಪಸ್ಸಿಗೆ ಪರಿಮಾರ್ಜನೆಯನ್ನು ಕೊಡುತ್ತಾನೆ. ಹಾಗಾಗಬಾರದು. ಇವಳು ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗದೆ ಹೋಗಲಿ. ಇನ್ನಿಲ್ಲಿರುವುದಲ್ಲ, ಈಕೆ ಸೂಕ್ತವಾದಂತಹ ಸ್ಥಳವನ್ನು ಆರಿಸುತ್ತಾ ಅತ್ತ ಸಾಗುತ್ತೇನೆ. ಏನಿದು ಘನದರ ತಪವೋ, ಮಾಣಿನಿ ಮಣಿನಿ ಬಳಲಿ ಹೆದಿತವೋ, ಸಾನೋರಗದಿ ತೆಳು ಮನದಿರವನ್ನು ನನಿರಿನಿಂದ
ಅಗ್ರಜನು ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀವಿ? ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದಾನೆ. ನಿನ್ನ ಮನದ ಅಪೇಕ್ಷೆ ಏನುಂಟು ಕೇಳಿಕೋ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಾ ಬಯದಿನ ವಿರಜಿದೆನು ಘೋರದ ಕರುಣಾ ಸಾಗರ ದೇವ ಪರಮೇಶ್ವರಯ್ಯ ದೇವ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ, ಮಗಳೇ ಮಾಲಿನಿ, ಪಾದದ್ವಯಗಳಿಗೆ ವಂದಿಸಿಕೊಂಡೆ ತಂದೆ. ಶುಭವಾಗಲಮ್ಮ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟೆ ಎಂದಾದರೆ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೆಯ ತಂದೆ. ಹೌದಮ್ಮ. ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕಮಲ ಸಂಭವ ನೀನು. ಹಾಗಿದ್ದರೆ ನೀನೆಷ್ಟು ಕೋಮಲವಾಗಿರಬೇಕು ಹೇಳು. ಒಲಿದು ಅಸ್ತು ಎನ್ನುವುದೇ ಹೌದಾದರೆ ಮನದಿಂಗಿತವನ್ನಾಡಲೇ ತಂದೆ. ಹೇಳಮ್ಮ. ನನಗಾಗಿ ಅಲ್ಲ, ನನ್ನ ಹೆತ್ತ ತಾಯಿಗಾಗಿ. ಏನದು? ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲವನ್ನು ಉದ್ಧಾರಪಡಿಸಬೇಕೆಂಬುದು ಹೆತ್ತ ತಾಯಿಯ ಮನದಾಸೆ. ಈಡೇರಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಒಲಿಸಿಕೊಂಡಿದ್ದೇನೆ. ನಿನ್ನಲ್ಲಿ ಒಂದೇ ಒಂದು ಭಿನ್ನಪ ತಂದೆ. ಯಾವುದಮ್ಮ? ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನೋರು ನನಗೆ ಜನಿಸಬೇಕು. ಆತ ದುರಧೀರ ಸಮರ್ಥನಾಗಿರಬೇಕು. ಮೂರು ಲೋಕವನ್ನು ತನ್ನಂಕಿತದಲ್ಲಿರಿಸಿಕೊಳ್ಳುವಂತಹ ಸಾಮರ್ಥ್ಯವಂತನಾಗಿರಬೇಕು. ಅಂತಹ ಪುತ್ರರತ್ನನನ್ನು ಪಡೆಯುವಂತಹ ವರವೊಂದನ್ನು ನನ್ನ ಪಾಲಿಗೆ ಒದಗಿಸುವೆಯ ಭಗವಂತ. ತಥಾಸ್ತು. ಸಂತೋಷವಾಯಿತು ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ಮಾತುಗಳನ್ನೇ ಆಡಿಬಿಟ್ಟಿರುತ್ತದೆ. ನನ್ನೋದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿರುತ್ತಾನೆ. ಹೌದಮ್ಮ. ಎತ್ತಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಎಂತೂ ಹೇಳಿ. ಮಾತ್ರವಲ್ಲ, ಹೆತ್ತ ತಾಯಿಗೆ ಮಾತನ್ನರುಹಿದೆ ಎಂದಾದರೆ ಅವರಿಗೆ ಕೇಳುವಂತಹ ಪ್ರಶ್ನೆಗೆ ನನ್ನಲ್ಲಿ ಉತ್ತರವೂ ಇಲ್ಲ. ವಿಧಾತನ ಬಾಯಿಯಿಂದ ಶಾಪದ ವಾಕ್ಯವನ್ನು ಕೇಳಿದ ನಂತರ ನನಗೆ ಬದುಕುವ ಆಸೆಯೂ ಇಲ್ಲ. ನನಗೆ ಸಾವೇ ಸಂಭವಿಸಲಿ. ಮರುಗದಿರು ಮರುಗದಿರು ಮಾನಿನಿಯೇ ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಗನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದೂರ ಬರೋ ತ್ರಿಗಗದಿ ಮಿರಿಯುವನು ಘನಗೀತೆಯಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು 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 ಮಗಳೇ ಆ ಮಾಲಿನಿ ಭಗವಂತ, ನಾನು ಆಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದೆ. ಆ ಸ್ಥಿತಿ ಆಯ್ತಲ್ವೇ ನನ್ನ? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ಯಾರು ತಂದೆ? ನೀನೇ ಕಾರಣ. ನಾನು ಕಾರಣವೇ? ಯಾವ ರೀತಿ? ನೀನು ತಪಸ್ಸನ್ನು ಆಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನು ಎಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೆ ತಂದೆ
ಯಾವ ಮಹಿಷರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದ್ಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸರನ್ನಾಗಿ ಶಾಪವನ್ನು ಇಟ್ಟಿದ್ದಾರಮ್ಮ. ಋಷಿ ಶಾಪ ರಸ್ತೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ. ಹೌದಮ್ಮ. ಆದರೆ ಒಂದು ತಂದೆ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ವಿಧಾತನನ್ನು ಬ್ರಹ್ಮದೇವನಿಂದ ಪರಿಮಾರ್ಜನೆಗೊಳಿಸುವುದಕ್ಕೆ ಸಾಧ್ಯವಿಲ್ವೇ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ? ನಾನು ಪಟ್ಟ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನನ್ನ ತಪಸ್ಸು ವ್ಯರ್ಥವಾಯಿತಲ್ಲವೇ? ಖಂಡಿತ ವ್ಯರ್ಥವಾಗ್ಲಿಲ್ಲ ಅಮ್ಮ. ಏನಿದೆ ಪ್ರಯೋಜನ? ಪೂರ್ಣನಾದರೂ ಜಾನನಾಗಿರ್ತಾನೆ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಎನ್ನಿಸಿಕೊಳ್ತಾನೆ. ಸರಿ, ಶೂರನಿದ್ದಾನೆ, ಧೀರನಿದ್ದಾನೆ, ಸಂಜೀವನೆನಿಸ್ತಾನೆ. ಧೈರ್ಯವಾಗಿ ಹರುಷವಾಯಿತು ತಂದೆ, ಹರುಷ. ಆದಷ್ಟು ಬೇಗ ಶೋಣಿತದ ಕಡೆಗೆ ಕನಕ ಗರ್ಭನೇ ಮಾವನುಗೊಂಡು ಮಾಲಿನಿ ಘನಹರು ಜವನಿ ಬಳಿ ಕ್ಷಣದೊಳು ನಿಜ ರೋಗವನು ತಲೆಯುತ್ತ ಕೆಲ ಕಾಲ ಗಣೆಯನ ಸತಿ ಗರ್ಭವೋ ತಳೆದು ಕೆಲವ ಸುಕುಮಾರನ ಪಡೆದಿರಲು ನಿಲಯದಲ್ಲಿ ಗೆಲಿದು ದುರಪುರವಾಳುವ ಬಗೆಯರಿಯದಾದಿತಿಯು ಮರುಗುದಿರೆ ತನ್ಮನದಿ ತಿಥಿಯು ಮರುಗುದಿರೆ ತನ್ಮನದಿ. ಜಯ ನಮೋ ಜಗದೀಶ್ವರ. ರಕ್ಷಿಸು ತಂದೆ ರಕ್ಷಿಸು. ಮರಿಚಿ ಸಂಭೂತನಾಗಿರ್ಪ ಕಶ್ಯಪರಿಗೆಸುವ ತರುಣಿಯರ್ 13 ಅಂತೆಯೇ ಅವರೆಲ್ಲರಲ್ಲಿ ಹಿರಿಯಾಕೆ ನಾನು ದೈತ್ಯ ಮಾತೆಯೆಂದೇ ನೆಗರ್ತೆಗೆ ಪಾತ್ರಳಾದವಳಿದ್ದೇನೆ. ಪತಿಯ ಅನುಗ್ರಹದಿಂದ ಮಗಳೊಬ್ಬಳನ್ನು ಪಡೆದುಕೊಂಡಿದ್ದೇನೆ. ಆಕೆಯನ್ನು ಮಗಳು ಎಂದು ಕರೆಯುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಯಾಕೆ ಬಲ್ಲಿರ? ವಿಶೇಷವಾಗಿ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ವಿಶೇಷವಾದಂತಹ ವರವನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳವಾಸಿಯಾದಂತಹ ವಿದ್ಯುನ್ಮಾಲಿಯೊಡನೆ ವಿವಾಹವನ್ನು ಮಾಡಿಕೊಟ್ಟಿದ್ದೇನೆ. ದಾಂಪತ್ಯ ಜೀವನದ ಸತ್ಫಲವೆಂಬಂತೆ ಪುತ್ರನೋರ್ವ ಜನಿಸಿಕೊಂಡಿದ್ದಾನೆ. ಮಹಿಷ ಎಂದು ಹೆಸರಿರಿಸಿದ್ದೇನೆ. ಒಂದೆಡೆ ಮೊಮ್ಮಗನ ಮುಖವನ್ನು ಕಾಣುವಾಗ ಸಂತೋಷ ಪಡುವುದಾದರೆ ಇನ್ನೊಂದೆಡೆ ಚಿಂತಿತಳಾಗಿದ್ದೇನೆ. ನನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳ ನಿಜ. ಮಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಸಂತೋಷವಿರುವಂತಹ ಸಂದರ್ಭಕ್ಕೆ ಯಾಕಮ್ಮ ತಾರಕಾರವಾದಂತಹ ಕಂಡೀರು ದುರ ಸಮರ್ಥನಾಗಿರುವಂತಹ ವಿದ್ಯುನ್ಮಾಲಿ ನಾನಿದ್ದಾರೆ. ಹೇಳಮ್ಮ ವಿದ್ಯುನ್ಮಾಲಿ, ಅತ್ತೆಯವರೇ ನಿಮ್ಮ ಚಿಂತೆಗೆ ಕಾರಣ ಏನೆಂಬುದಾಗಿ ಕೇಳ್ತಾ ಇದ್ದಿ. ಸಂತಸವಾಯಿತು ಕಂದ. ಒಬ್ಬ ಒಳ್ಳೆ ಅಳಿಯ ದೊರೆತರೆ ಮಗನನ್ನು ಪಡೆದಂತೆ, ಅದೇ ಒಬ್ಬ ಕೆಟ್ಟ ಅಳಿಯ ದೊರೆತರೆ ಮಗಳನ್ನು ಕಳಕೊಂಡಂತೆ. ಅಂತೆಯೇ ನೀನು ನನಗೆ ಮಗನೂ ಹೌದು ಅಳಿಯನೂ ಹೌದು ಕಂದ. ನನ್ನ ಚಿಂತೆ ಬೇರೇನಲ್ಲ ಕಂದ. ಸ್ವರ್ಗವನ್ನು ಆಳಬೇಕೆಂಬ ನನ್ನ ಆಸೆಯಾಗೆ ಉಳಿತು. ಯಾರಲ್ಲಿ ಹೇಳಿಕೊಳ್ಳ ಸಿಂಹಶುರನ್ನು ಏರ್ತಾರೆ.
ಆಶ್ಚರ್ಯ ಸುಲಭಾಧಿಪಕರ ಬಡಿದೋಡಿಸಿದ ಸಿಂಹವಿಷದವನ್ನು ಏರಿಕೊಂಡೆ ತಕ್ಷಣವೇ ಹಕ್ಕಿಯಂತೆ ಬಂದೆ ರಕ್ತದಿಂದ ಬಡಿದೆಬ್ಬಿಸಿದೆ ಕೆಲವೋ ಇದುವರೆಗೆ ಕಂಡವ ನಾನಲ್ಲ ಯಾರು ನೀನು ಯಾಕೆ ಹೀಗೆ ಮಾಡಿದೆ
ಹೊರದಿ ನಡೆದಂದಾಗ ಮಾಲಿನಿಗೆ ಎರಗಿ ಎರಗಿ ಅಮ್ಮ 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 ದೂರ ಉಂಟು ಹೋಗ್ಲಿಕ್ಕಿಲ್ಲ. ಅಯ್ಯೋ ಒಮ್ಮ 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 ಹೋಮವ ಎಲ್ಲಿ ನನ್ನನ್ನು ಕರೆದಿದ್ದ ಓ ಅಮ್ಮ ಅಂತ. ಮಲಿನ ನೀನೆ ನೋಡುವಾಗ್ಲೇ ಗೊತ್ತಾಗುದಿಲ್ಲ ಎಷ್ಟು ಮಲಿನ ಮಾಲಿನಿ ಅಮ್ಮ. ಅದೇ ಹೇ ಅಮ್ಮ ಮಾಲಿನಿ. ಏನು ನನ್ನ ಪರಿಚಯ ಆಯ್ತಾ? ಅಲ್ಲ ಅಮ್ಮ ಅಂತ ಕರೆದೆ. ಪರಿಚಯ ಸಿಗದಿದ್ರು ನನಗೆ ತೊಂದ್ರೆ ಇಲ್ಲ. ಯಾರು ನೀನು ಅಂತಿಲ್ವಾ? ಗೊತ್ತಾಗ್ಲಿಲ್ಲ. ಅಲ್ಲ ನನಗೆ ಗೊತ್ತಿಲ್ಲ. ನಾನಲ್ಲ ನಿಮ್ಮ ಗಂಡ. ನನ್ನ ಗಂಡನ ಪರಿಚಯ ಸಿಕ್ಕಿದಂತ ನೀ ಕೇಳಿದ್ದ? ಅವರದ್ದು ಗೊತ್ತು ನನಗೆ. ನೀನ್ ಯಾರಂತ ಕೇಳಿದ್ದೆ ನಾನು. ಏನ ಅವರ ಜೊತೆಯಲ್ಲಿ ಇರುವವಲ್ಲ ನಾನು. ನೀನು ನನ್ನವರ ಜೊತೆಗೆ ನಾನು ನೋಡ್ಲೇ ಇಲ್ಲ. ನೋಡು ಆಗಿಲ್ಲ. ಎಲ್ಲಿದ್ದೆ? ನಾನು ಇದ್ದೆ ಅಲ್ಲಿ. ಹೌದಾ? ಒಮ್ಮೊಮ್ಮೆ ಕೆಲಸ ಎಲ್ಲ ಮಾಡಬೇಕು. ನೋಡುವುದಕ್ಕಾದ್ರೂ ಕೆಲಸ ಮಾಡಿ ತೋರಿಸ್ಬೇಕು. ಆಗ ಗೊತ್ತಾಗ್ತದೆ ನೀನಿದ್ಯಾ ಅಂತ. ನನಗೆ ಇವತ್ತು ಮಾಡೋಣ. ಮಲಗಿಯೇ ಇರುವುದಲ್ವೇನೋ? ಅಲ್ಲಮ್ಮ ಮತ್ತೇನು? ಆವಾಗ ಹೇಳಿದಲ್ಲ ನಮ್ಮ ರಾಯ. ನೀನು ಅಪರೂಪಕ್ಕೆ ಬಂದ್ರೆ ನನಗೆ ಗೊತ್ತಾಗ್ತದ? ರಜೆಯಲ್ಲಿದ್ದೀಯಾ? ರಜೆಗೆ ಅವರು ಇದ್ದಾರೆ, ನಾನಲ್ಲ. ಏನು ಬಂದೆ ಅಂತ ಅಮ್ಮ ಏನು? ಅವ್ರು ಹೇಳಿದ್ದಲ್ಲ ಏನು? ನಾವಿಲ್ಲ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಅದೇ ನಂಗೆ ಏನು ಮಾಡುವ? ಹೋಗುವ. ಹೋಗು ಅಂತ. ನನ್ನವರಿಗೆ ಗೊತ್ತಾಗಿದೆ ಇವ ಸುಮ್ಮನೆ ಇರುವುದಂತ. ಮತ್ತೆ ಯಾಕೆ ನೀ ಸುಮ್ಮನಿದ್ದದ್ದು ಅಂತ? ಅಲ್ಲಮ್ಮ ಮತ್ತೆ ಸುಮ್ಮನೆ ಇರುವುದಲ್ಲ. ನಾವು ಇಲ್ಲಿ ಇದ್ದದ್ದು ಆಯ್ತು, ಇನ್ನು ಹೋಗುವ ಮೇಲೆ. ಎಲ್ಲಿಗೆ? ಮೇಲೆಲ್ಲಿಗೆ ಅಂತಿಲ್ಲ, ಗುರುಪುರಕ್ಕೆ. ಅಲ್ಲಿಗೆ ಯಾಕೋ ಹೀಗೆ ಮಾಡಿ ನಿನಗೆ ಅಲ್ಲಿಗೆ ಹೋಗಿ ಮಾರುವುದು ಯಾಕೆ? ಮನೆಯಲ್ಲೇ ಎದ್ದು ಮಾರ್ಲಿಕ್ಕೆ ಆಗುದಿಲ್ಲ ನಿಮಗೆ? ನಿಮಗೆ ಬೇಕಾ? ಎಷ್ಟು ಬೇಕು ಮಾರುವವಲ್ಲ. ಮತ್ತೆ ಇದು ಪರೋಟ. ಏನೋ ಅದು ಹಾಗೆ ಅಂದ್ರೆ ನನಗೆ ಅರ್ಥ ಆಗುದಿಲ್ಲ. ಬಿಲ್ ಹಿಡಿದು ಮಾಡ್ತಾರೆ ಆ ಹೋರಾಟ ಅದು ದಿಗ್ವಿಜಯ ಅಲ್ವಾ? ದಿಗ್ವಿಜಯಾರ್ಥಿಯಾಗಿ ಹೋಗಿರುವುದು ಸುರಪುರಕ್ಕೆ. ಆ ಕಡೆಯಿಂದ ನೀ ಬಂದದ್ದ? ಯಾತ್ರೆಗೆ ಹೋದದ್ದು. ಎಲ್ಲಿದ್ದಾರೆ ನನ್ನವರು? ನನ್ನವರೆಲ್ಲೋ? ನಿಮ್ಮವರ ಅವರ ವಿಚಾರ ಏನು? ಲಾಲಿದನೇ ಗೋತಾಯೇ ನಿನ್ನ ಹಗಳ ಮಾಲಿನಿ ಗುಣಮಣಿಯೇ ಆ ಆ ಆ ಆ
ತಾಯೇ ಒಳ್ಳೇದಾಗಿ ಇನ್ನಾದ್ರೂ ಒಳ್ಳೇದು. ಹಾಗಲ್ಲ ಹಾ. ನಾವು ಅಲ್ಲಿ ಮೇಲೆಗೆ ಹೋದ್ರಲ್ಲ ಮೇಲೆಗೆ ಮೇಲೆ. ಮೇಲೆ ಹೋದದ್ದು ಹಾ. ಸುರಲೋಕಕ್ಕೆ ಸುಳ್ಳಲೋಕ. ಏನಾಯ್ತು? ಅಲ್ಲಿಗೆ ಓದೋದೇ ತಡ ಇನ್ನು ಸ್ವಲ್ಪ ದೂರ ನಿಲ್ಲು. ನಾವು ಆದ ಅವಸರದಲ್ಲಿ ಇಲ್ಲಿ ಬಂದದ್ದು. ಅಲ್ಲಿ ನಿಂತು ಮಾತಾಡು. ಹೌದಾ ಹಾ. ಅಮ್ಮ ನಾವು ಅಲ್ಲಿಗೆ ಓದೋದೇ ತಡ ಹಾ. ನಮ್ಮ ವಿರೋಧಿಗಳೆಲ್ಲ ಬಂದು ಮತ್ತೆ ಯಾಕೆ ತಡವಾಗಿ ಹೋದದ್ದು ನೀನು? ತಡವಾಗಿ ಓದೋದಕ್ಕಲ್ಲ ಮತ್ತೆ ಅಲ್ಲಿಗೆ ಓದೋದಕ್ಕೆ ಓದ ತಕ್ಷಣವೇ ಹಾ. ವಿರೋಧಿಗಳ ಹೌದು. ನಮ್ಮದು ಹೌದು. ಯಾರು? ಅಗ್ನಿ ವಾಯು ಕುಮಾರ ನೀರ್ಪತಿ ಸುಪುರ್ದ ಅದ್ಯಾರು? ಅಗ್ನಿ ವಾಯು ಕುಬೇರ ಹಾ. ನಿರುತಿ. ಹಾ. ಅವರೆಲ್ಲ ಬಂದು ಅವರೆಲ್ಲ ಬಂದದ್ದ ತಡೆ ನಮ್ಮ ರಾಯರು ಎದುರುಗಡೆ ನಿಂದು ನಿಂತದ್ದ ತಡೆ ನಮ್ಮ ರಾಯರು ಒಂದೊಂದೇ ಸ್ವಿಚ್ ಬಿಟ್ಟು ಏನದು ಹಾಗೆ? ಸರಪಡಿ ಆ ಶರಪಿಡುದು ಬಿಟ್ಟ ಹಾ. ಪರಿಣಾಮ ಬಿಟ್ಟದ್ದ ತಡೆ ಅವರೆಲ್ಲ ಒಂದೇ ಬಾರಿಗೆ ಹೋದ್ರು. ಅದೇ ಎಲ್ಲ ಒಂದೇ ಬಾರಿಗೆ ಓಡಿ ಹೋದದ್ದು. ನಮ್ಮ ರಾಯರು ಯಾವಾಗ ಕೊಡ್ತಾರೆ ಅಂತ ನೋಡ್ತಾ ಇದ್ರು. ಕೊಟ್ಟದ್ದೇ ತಡ ಎಲ್ಲ ಓದದ್ದೆ ಒಂದೇ ಬಾರಿ. ಆಯ್ತು, ಅವರಿಗೆ ಸಿಕ್ಕಿದೆಯಲ್ಲ ಹಾ. ಅಷ್ಟು ಸಾಕು. 2 ದಿನದ ಒಟ್ಟಿಗೆ ಹಾ. ಆಮೇಲೆ ನೋಡ್ತಾನೆ ಐರಾವತನ ಏರಿಕೊಂಡು ಗುಜರಿ ಹಿಡ್ಕೊಂಡು ಒಬ್ಬ ಬಂದ. ಏನು ಹಿಡ್ಕೊಂಡು? ಐರಾವತನ ಏರಿಕೊಂಡು ಗುಜರಿ ಹಿಡ್ಕೊಂಡು ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಅವನ ಪರಿಚಯ ನಿನಗಿಲ್ವಾ? ಯಾರಮ್ಮ? ಅವನೆಲ್ವಾ ಸುರಪ್ಪ? ನಿನ್ನ ಸ್ವಲ್ಪ ಏನಾಗಿದೆ ನನ್ನ ಸ್ವರೂಪಕ್ಕೆ? ಮತ್ತೆ ಹಿಂಗಲ್ಲ ಹಾಗಲ್ವು? ಹೇ ಸುರಪ್ಪನೇ, ಮತ್ತೆ ಯಾ ಕಬಡ್ಡಿ ಮಗನೇ ಬಂದೆಯಾ ಕಪಟಿ ಮಗನೇ? ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ ಎಲ್ಲಿ ಬಲ್ಬ್ ಉಂಟಾ? ಏ, ನಿನ್ನ ಕೈಯಲ್ಲಿ ಬಲು ಉಂಟಾ? ಇತರ ಅಲ್ಲಿ ಕುಳಿತುಕೊಂಡು ಏನು ನೋಡ್ತಾರೆ ಬಾ ಯುದ್ಧರಂಗದೊಳಗೆ ಈಗ ಅದೇನಾಗಿದೆ? ಅಲ್ಲಿಗೆ ಯುದ್ಧರಂಗದೊಳಗೆ ಬಾ ಅಂತ. ಯುದ್ಧರಂಗದೊಳಗೆ ಹಾ. ಹಾಗೆ ಹೇಳಿದ್ದಾಳೆ ಸುರಪ್ಪ ಕುಳಕನೆ ಅದೇನು? ಯುದ್ಧರಂಗಕ್ಕೆ ಸರಿ. ಅಮ್ಮ ಕಾಮುಕಿ ಏ, ಅಮ್ಮ ಅವರು ಮುಖಾಮುಖಿ ನಡೆದಂತ ಭೀಕರ ಭಯಂಕರ ಕೋಲದಲ್ಲಿ ಕೋಲಾಹಲದಲ್ಲಿ. ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಹೋದ ಅಮ್ಮ. ಅಯ್ಯೋ ಹಾಗಿದ್ರೆ ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ. ಇಲ್ಲಿ ಒಬ್ಬರಾದ್ರೂ ಬೇಕಲ್ಲ, ಯಾರಿದ್ದಾರೆ? ಏ, ಸುರಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದ್ರೆ ಸಂತೋಷದ ವಿಚಾರ ಅಲ್ಲವೇನು? ನಗು ನಗುತ್ತಲೇ ಆಡಬೇಕಾದಂತಹ ನೀನು ಅಳುವುದ್ಯಾಕೆ? ಈಗ ನಗು ನಗುತ್ತಾ ಹೇಳ್ಬೇಕಾ? ನೀತಿ ಕೊಡು. ಏ, ನೆಕ್ಕುದಿನ್ನು ಹೋಗಿ ನೆಕ್ಕುದೆ, ನಗುತ್ತ ಹೇಳಿ. ನಗುತ್ತಾ? ಹಾ. ಸಂತೋಷ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಕುಣಿದು ಏ, ಎಲ್ಲಿಗ? ಏನಾಯ್ತ ನಿನಗೆ? ಆಗಲ್ಲ. ಮತ್ತೆ ಅದು ನನಗೆ ಸಂತೋಷ ಆದವಾಗ ಎಲ್ಲಿಯಾದ್ರೂ ಕುಳಿತುಕೊಳ್ಳಬೇಕಂತ ಮನಸ್ಸಾಗುತ್ತೆ. ಕುಳಿತುಕೊಳ್ಳುವುದು ಯಾಕೆ ಅಂತ ಬೇಡುವ? ಅದು ಸಂತೋಷ ಆದಾಗ ಒಂದು 4 ಜನ ಒಟ್ಟಿಗೆ ಕುಳಿತುಕೊಂಡು ಸಂತೋಷವನ್ನು ವ್ಯಕ್ತಪಡಿಸಬೇಕಲ್ಲ. ಸಂತೋಷ ಹೆಚ್ಚಾದ್ರೆ ಹೆಚ್ಚಾದ್ರೆ ಅಲ್ಲಿಗೆ ಮಲಗು. ಒಂದು ವೇಳೆ ನಿನಗೆ ಎಚ್ಚರವಾಗದಿದ್ರೆ? ಎಚ್ಚರವಾಗದಿದ್ರೆ ಇದ್ದಾರೆ ಇನ್ನೊಬ್ಬರು ಯಾರು ಬರ್ತಾರೆ ಅವರು. ಯಾಕೆ? ಯಾಕೆ ಅಂತ ಅಲ್ಲ, ಎಚ್ಚರ ಮಾಡಿಸ್ಲಿಕ್ಕೆ. ಎತ್ತಿಕೊಂಡು ಹೋಗುದಕ್ಕೆ. ಎತ್ತಿಕೊಂಡು. ಆಯ್ತು ಬಿಡು, ಹಾ. ತೊಂದರೆ ಇಲ್ಲ. ಹಾ. ಮುಂದೆ ಏನಾಯ್ತು ಎಂಬುದನ್ನು ಹೇಳು. ಅಮ್ಮ ಹಾ. ನಾವು ನೋಡ್ತಾ ಇದ್ದೇವೆ ನಮ್ಮ ರಾಯರು ಎಲ್ಲಿ ಉಂಟು ಅಂತ. ಏನುಂಟು ಅಂತ? ಮಸಾಣ ಎಲ್ಲಿ ಉಂಟು? ಯಾಕೆ? ರಾಜು ಕುಳಿತುಕೊಂಡು ಅದು ಸಿಂಹಾಸನ. ಸಿಂಹ ಎಷ್ಟರ? ಎಷ್ಟರದ್ದು? ಸಿಂಹ ಎಷ್ಟರದ್ದು ಅಂತ ಅವ್ರ ಹತ್ರ ಕೇಳಿ ಬರ್ಬೇಕು. ಸಿಂಹವಿಷ್ಟರ. ಸಿಂಹ ಎಷ್ಟರ? ಹಾ. ಸಿಕ್ಕಿತ್ತು, ಕುಳಿತುಕೊಂಡ್ರು. ಕುಳಿತದ್ದೇ ತಡ ಆಚೆಯಿಂದ 3 ಜನ, ಈಚೆಯಿಂದ 2. ಅದ್ಯಾರು ಹಾಗೆ? ಅವರೇ ಹಾಕ್ಸರಿ ಅವರು. ಅದು ಅಪ್ಸರೆಯರು. ನಾರ್ತಿನವರು. ಎಲ್ಲಿಯವರು? ನಾರ್ತಿನ ನರ್ತಕಿಯರು. ನಾರ್ತಿಕಿಯರು. ಹಾ. ಅವರಲ್ಲ. ಯಾರೆಲ್ಲ? ರಂಬೆ, ಊರ್ವತ್ತಿ, ಮೇಣದ ಬತ್ತಿ, ಮಸಾಲೆ ದೋಸೆ, ಮುಜಿಕಾಸ. ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷ್, ಪುಂಜಿಗಸ್ತೆ. ಅದು ತಟ್ಟೆಯಲ್ಲಿ ಕುಣಿಯುವುದು ಪುಂಡಿಗಸಿ ಅಲ್ಲ? ನೀವು ಕೊನೆಯಲ್ಲಿ ಹೇಳಿದ್ದು ಪುಂಡಿಗಸಿ. ಅದು ಹರಿವಾಣ ನೃತ್ಯ. ಹರಿವಾಣ ನೃತ್ಯ. ನೀನು ತಟ್ಟೆಯಲ್ಲಿ ತಿನ್ನುವುದು. ಹಾ, ಅದು ಹರಿವಾಣ ನೃತ್ಯ ಎಸಗುವುದು ಪುಂಜಿಗಸ್ತೆ. ಪುಂಡಿಗಸಿ. ಅವರೆಲ್ಲ ಬಂದು ನಾಟ್ಯವನ್ನು ಮಾಡಿದ್ರು. ಆಮೇಲೆ ನೋಡ್ತೇನೆ ಅಮ್ಮ ವೇಗವಾಗಿ ಇನ್ನೊಬ್ಳು ಬಂದು. ಯಾರು? ಆಮೇಲೆ ಆಲಂಬುಸ. ಅವರು ಬಂದು ನಾಟ್ಯವನ್ನು ಮಾಡಿದ್ರು. ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು. ಕೊಡುವುದಕ್ಕೆ ಪಾರಿತೋಷಕ ಕೊಡು ಅಂತ ಹಾ. ಬರುವಾಗಲೇ ಬಹುಮಾನವನ್ನು ಕೊಡ್ತಾರೆ ನನ್ನವರ ಮುಂದೆ. ಹೌದು. ಕೊಟ್ಟು ಹಾ. ಕೊಟ್ಟದ್ದೆ ತಡಮ್ಮ. ಅವರು ನಾಟ್ಯವನ್ನು ಮಾಡ್ತಾ ಇದ್ರು. ಹ್ಮ್. ಮೇಲೆ ನೋಡ್ತೇನೆ ಹಾಲಾಡಿಯಿಂದ ಒಂದು ರಿಕ್ಷಾ. ಅಷ್ಟು ದೂರದಿಂದ ಹಾಲಾಡಿ ಎಲ್ಲಿಯದು? ಮೇಲೆ. ಅದು ಮೇಲಿನಿಂದ ಹಾರಾಡಿಕೊಂಡು ಬರುವುದಲ್ಲ. ಹಾ. ಹಾರಾಡಿಕೊಂಡು ಬರುವುದು ಯಕ್ಷ ಎಂಬ ಹಾಗೆ ಅರ್ಥವಾಯಿತು. ಯಾ, ಯಾವುದು? ಸರಿಯಾಗಿ ಆಡು. ನೀವು ಹೇಳಿ. ಏನು ಯಕ್ಷ ಅಂತ ಆಡಿ? ಏ, ಅವನಿಗೆ ಹೆಸರಿಲ್ವ? ಯಕ್ಷರಾಜ ಸಿಂಗಲ. ಯಕ್ಷರಾಜ ಪಿಂಗಳಾಕ್ಷ. ಅವ ಬಂದದ್ದು ತಡೆ ನಮ್ಮ ರಾಯರಿಗೆ ನೋಡಿದ್ರು. ಓಹೋ ಯಕ್ಷರೇ. ಅದೇನು? ಒಂದು ತೆಗ್ದು ಯಕ್ಷರೇ. ಒಂದು ಗೌರವ. ಒಂದು ಕವರ್ ಕೊಟ್ಟು. ಯಾವುದು? ಕವರ್. ಏ, ಒಂದು ಮರ್ಯಾದೆಯಿಂದ ಹಾ. ಅಂದ್ರೆ ಯಕ್ಷನವರೇ ಅಂತ ಗೌರವ ಕೊಟ್ಟದ್ದು. ಹೌದು, ಕೊಟ್ಟದ್ದು ತಡೆ. ಏನ ನಿನಗೆ ಹುಚ್ಚ? ಅದಲ್ಲ, ಮತ್ತೆ ಅವರ ಕಣ್ಣಿನಲ್ಲಿ ಯುದ್ಧ ಆದ. ಅವು ಅಲ್ಲಿ ಸನ್ನಿವೇಶ. ಮುಂದೆ? ನಮ್ಮ ರಾಯರಿಗೆ ಮತ್ತು ಅವನಿಗೆ ಕಣ್ಣಿನಲ್ಲಿ ಯುದ್ಧ ಆಯ್ತಾ? ಹಾ. ಆಮೇಲೆ ನೋಡ್ತೇನೆ ನಮ್ಮ ಒಂದು ಚಿತ್ತ ಕಡಲಿನಲ್ಲಿ ಬಂದು ನಿಂತ. ಅಲ್ಲೇಕೆ ನಿಂತ? ನಮ್ಮ ರಾಯರಿಗೆ ಒಂದು ಪೆಟ್ಟು ಬಿತ್ತು. ಎಲ್ಲಿಗೆ?
ಅಂದ್ರೆ ಏನು? ಅದು ಕಪಾಲಕ್ಕೆ. ನನ್ನವರಿಗೆ ಹಾ. ನನ್ನವರು ಸುಮ್ಮನಿದ್ದದ್ದು. ಸುಮ್ಮನೆ ಇರಲಿಲ್ಲ ಅಮ್ಮ. ಹಾ. ಕುಳಿತವರು ಎದ್ದು ನಿಂತು. ಹಾ, ಎದ್ದು ನಿಂತಿದ್ದಾರಾ? ಮತ್ತೆ? ಇನ್ನು ಸುಮ್ಮನೆ ಬಿಡುವುದಿಲ್ಲ. ಹಾ. ನನ್ನವರು ಯಾರು ಅಂತ ಗೊತ್ತಿಲ್ವಾ ನಿನಗೆ? ಹಾ, ನಿಮ್ಮವರು ಸಿಟ್ಟಿಗಾರಲ್ವ? ಅದ್ಯಾರು? ಅದು ಶಕ್ತಿಗಾರರು. ಹಾ. ಹಾ. ಅವರೇ. ಮುಂದೇನಾಯ್ತು? ಆವಾಗ ಅವರು ಎದ್ದು ನಿಂತದ್ದೇ ತಡ. ಯಕ್ಷ ಇನ್ನೊಮ್ಮೆ ಇನ್ನೊಂದು ಪೆಟ್ಟು. ಆದ್ರೂ ನನ್ನವರು ಸುಮ್ಮನೆ ಸುಮ್ಮನೆ ಇರಲಿಲ್ಲ ಅಮ್ಮ. ಈ ಸಲ ಎದ್ದು ನಿಂತವರು ಅಲ್ಲಿಗೆ ಹಾಲಾಕಿದ್ರು. ಅಯ್ಯೋ, ಏನಾಯ್ತು ಅವರಿಗೆ? ಏನಾಗಲಿಲ್ಲ. ಹೋಗಿ ಒಮ್ಮೆ ಎಬ್ಬಿಸೋದಲ್ವಾ? ನನ್ನವರು ಎದ್ದು ಬರ್ತಾರೆ. ಹೌದು, ನಾನು ನೋಡಿದೆ. ರಾರೇ ಚಾತರಿಸಿ ಅಂತ ಹೇಳಿ. ಹಾಗಾದ್ರೆ ಏನ್ ನೋಡ್ತೇನೆ, ಇಷ್ಟು ನಾಲ್ಕು ಹೊರಗೆ ಹಾಕಿ ಕೆಂಪು ಕೆಂಪು ರಕ್ತ ಕಾಣಿಸುತ್ತೆ. ಪತಿಯೇ ನೀ ಮಾಡಿದೆಯಲ್ಲ ಏನಗಿನ್ನಾರು ಗತಿನಲ್ಲ. ಶಿವನೇ, ಶಿವನೇ, ಚೀಟಿಯಳು ನಿಮ್ಮ ಬಿಟ್ಟಾಗಲಿ ವ್ಯಥೆಯರೊಡನೆ ಉಸುರಲಿನ ಯಾರಲ್ಲಿ ಹೇಳಿಕೊಳ್ಳಲಿ? ಪತಿಯನ್ನು ಮಾಡಿದ ಎಲ್ಲ ಅಯ್ಯೋ, ಹರ 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 ಹರ. ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ ನಾನು. ಕಾದ ಸೀಸವನ್ನೊಂದು ನನ್ನ ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ನನ್ನ ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆಸೆಯೊಂದನ್ನು ನೆರವೇರಿಸಬೇಕೆಂಬಂತಹ ಸದುದ್ದೇಶವನ್ನೇ ಇರಿಸಿಕೊಂಡು ಸ್ವರ್ಗವನ್ನು ಏರಿದವರು ನನ್ನವರು. ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ಕಾಣಬೇಕು, ಸುವಾರ್ತೆಯನ್ನು ಕೇಳಬೇಕು ಎಂಬ ಹಾಗೆ ಬಯಸಿದಂತಹ ಈ ಮಾಲಿನಿಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ಒದಗಿ ಬಂತಲ್ಲ. ಹೇಗಿರಲಿ ನನ್ನವರನ್ನು ಬಿಟ್ಟು ನಾನು? ನನ್ನವರಿನದಂತಹ ಪ್ರಪಂಚದಲ್ಲಿ ನನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ಯಾರಿದ್ದಾರೆ? ಇಲ್ಲ, ಅವರಿರದಂತಹ ಪ್ರಪಂಚದಲ್ಲಿ ನಾನಿನ್ನು ಬದುಕುವುದಿಲ್ಲ. ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಬರೇ ತರಳ ಸಮರ ಸಮರ್ಥರಾಗೀಗ ಮಗಿಷಾಸುರಗೆ ಬಿತ್ತರಿಪೆ ಹದನಗಳ ಅತಿಯಳು ದೀರ್ಘರವಧಿಯು ಕರಳು ಬಾಲಕ ಮಹಿಷನ ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಸಾಯ ಕೂಡದು. ನಾ ಸಾಯಬಾರದು. ನಾ ಇದ್ದು ಸಾಧಿಸಿ ತೋರಿಸಿಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ಸುಮನಸರೆ ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕುಂತೆಸೆದಿರ. ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಈ ಮಾಲಿನಿಗೆ ವಿಧವೆಯ ಪಟ್ಟವನ್ನು ನೀವು ಒದಗಿಸಿಕೊಟ್ಟವರು. ನನ್ನ ಈ ಸ್ಥಿತಿಯನ್ನು ಕಂಡು ನಗುತ್ತಿರಬಹುದು ನೀವು, ಆದರೆ ಇದು ನಿಮ್ಮ ಶಾಶ್ವತವಾದಂತಹ ಸಂತೋಷವಲ್ಲ. ನಿಮ್ಮ ಸಂತೋಷವನ್ನು ನಿಲ್ಲಿಸದೆ ಹೋದರೆ ನಿಂದಿಸುತ್ತೆ ಮಾಲಿನಿ ನನ್ನಲ್ಲ. ನಾನೇಕೆ ಹೇಳಬೇಕು? ನನ್ನ ಮಗನಿದ್ದಾನೆ. ಮಗ ಮಹೇಶನಲ್ಲಿ ಸಕಲ ವಿಚಾರವನ್ನು ಅರಿದೆ ಎಂದಾದರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುತ್ತಾನೆ. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ.
ಜೊತೆ ಸೇರಿಸಿಕೊಂಡು ನಮ್ಮದಾದಂತಹ ಆಟದ ಮೈದಾನವನ್ನು ಸೇರಿದೆ ನಾನು. ಅಲ್ಲಿ ಅವರ ಜೊತೆ ಆಟವನ್ನಾಡುತ್ತಿರುವಂತಹ ಕಾಲಕ್ಕೆ ದೀರ್ಘವಾದಂತಹ ಧ್ವನಿಯನ್ನು ಆಲಿಸಿದೆ. ಶೋಣಿತಾಪುರದಲ್ಲಿರುವಂತಹ ಮಹಾತಾಯಿಯ ಕರೆಯನ್ನು ಕೇಳಿದಂತಹ ನಾನು ಹೋಗುಟ್ಟು ಓಡೋಡಿ ಬಂದಿದ್ದೇನಮ್ಮ. ಬಂದು ಮುಖವನ್ನು ನೋಡುತ್ತೇನೆ, ಏನು ಆಶ್ಚರ್ಯಕಾರಿದೆಯಮ್ಮ. ಎಂದಿನಂತಿಲ್ಲ ನಿನ್ನ ಮುಖ ಛಾಯೆ. ಹಾಗೆ ಕೊರಳನ್ನು ನೋಡುವಾಗ ಮಂಗಲಸೂತ್ರ ಕಾಣಿಸುತ್ತಾ ಇಲ್ಲ, ಹಣೆಯಲ್ಲಿ ಕುಂಕುಮದ ತಿಲಕ ಕಾಣಿಸುತ್ತಾ ಇಲ್ಲ, ತಲೆ ಕೂದಲನ್ನು ಕೆದರ ಬಿಟ್ಟಿದ್ದೆ. ಅಮ್ಮ ಕಷ್ಟ ಬಂತು ಮಗನೇ. ಇಂದ್ರಾದಿ ದೇವತೆಗಳು ಭುವಿಗಿಳಿದು ಬಂದು ಶೋಣಿತಾಪುರದಲ್ಲಿ ನಮ್ಮದಾದಂತಹ ಪುರವನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ನಮ್ಮವರಿಗೆ ಅನ್ಯಾಯವನ್ನು ಎಸಗಿದರೆ ಯಾರಿಂದ ಮಗನೇ ಅಂತಹ ಪರಿಸ್ಥಿತಿ ಏನು ಬಂತು ನಿನಗೆ? ಇಂದಿಗಾಗುವಾಗ ನಮ್ಮ ಬಾಳ್ವೆ ಎಂಬುದು ಮುಗಿದಾಯಿತು. ಯಾಕಮ್ಮ ಇಂತ ಮಾತು? ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರವನ್ನು ನೀ ತಿಳಿದಿರುವೆಯ ಅಮ್ಮ. ನಮ್ಮ ತಂದೆಯವರು ನಾಲ್ಕಲಕ್ಕೆ ಹೋಗಲೆಂದಾದರೆ ನಮಗೆ ಜಯ ಸಿರಿ ಖಂಡಿತ ಬಂದೇ ಬರ್ತದೆ ಮಗನೇ. ಅಮ್ಮ, ನಿನ್ನ ಮಾತು ಸತ್ಯ. ದೇವಲೋಕವನ್ನಡರಿದಂತಹ ನಿನ್ನ ತಂದೆ ಸುಮನಸರನ್ನೆಲ್ಲ ದಸಗಣಿಸಿ ನಾಕದ ಪೀಠವನ್ನು ಏರಿದರಂತೆ. ಸಂತೋಷಗೊಂಡೆ, ನಮ್ಮ ಸಂತೋಷಗೊಂಡೆ. ನಮ್ಮ ತಂದೆಯವರು ಸಾಮಾನ್ಯದವರಲ್ಲ, ಧೀರರಾಗಿದ್ದಾರೆ. ಅಮ್ಮ, ಆದರೆ ನಮ್ಮ ಪಾಲಿಗೆ ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗವೇ ಇಲ್ಲ ಮಗನೇ. ಯಾಕಮ್ಮ ಎಂತ ಮಾತು? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ ಮಗನೇ. ಏನು ಮಾಡಿದರು? ಮೋಸದಿಂದ ನಿನ್ನ ತಂದೆಯನ್ನು
ಈ ಕನಕದ ಸುಂದರಿ ಅಮ್ಮ ತೊಳೆದಿರು ಹೋಗುತ್ತೇನೆ ನಾಕಲೋಕಕ್ಕೆ. ಆ ಯಕ್ಷನನ್ನು ಭರಿಸುತ್ತೇನೆ. ಯಕ್ಷನಲ್ಲ ತ್ರಯಕ್ಷನೇ ಬರಲಿ. ಆತನ ಶಿರವನ್ನು ಛೇದಿಸಿ ಸತ್ತಥ ನನ್ನ ತಂದೆಗೆ ಆತ್ಮಕ್ಕೆ ಸದ್ಗತಿಯನ್ನು ತಂದು ಕೊಡ್ತೇನೆಂಬ ಕೊಡುವ ಮಗನೇ. ಸ್ವಲ್ಪ ಸೈರಿಸು. ತನಗನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು. ಅನಿಮಿಷರ ಗೆಲಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ. ವನಜನಾಭನು ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷರಿ ನಿನಗೆ ಬೇಡುವೆ ಒಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಕಂದ ಯಾಕಮ್ಮ ನಿನ್ನನ್ನು ಹಿಡಿಯುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಮಗ. ಸಹಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ನನಗಿಲ್ಲ ಈ ಹೊತ್ತಿನಲ್ಲಿ. ಮಗನೇ, ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಬೇಕು. ಅದಕ್ಕಾಗಿ ಬೀಟೋಬೇಕು. ನಿನ್ನನ್ನು ತಡೆಯುವಾಗಲೇ ಅರ್ಥವಾಯಿತು ನನಗೆ. ಏನು? ನೀನೆಷ್ಟು ಪರಾಕ್ರಮಿ ಇರುವೆ ಎಂಬ ಹಾಗೆ. ಹೌದಲ್ವೇ ಮಗನೇ? ಅಮ್ಮ, ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕೆಲಸವೇ ಮಗನೇ? ನನಗೊಂದು ಲೆಕ್ಕವೇ ಇಲ್ಲ. ಎಲ್ಲರೂ ನರ ಕುರಿಗಳಲ್ವೇ? ಹೌದು ಮಗನೇ, ಘನತರವಾದಂತಹ ಕೆಲಸವಲ್ಲ ಎಂದಾದರೆ ಅವರು ಸುಮ್ಮನಿರುವವರಲ್ಲ ಕಂದ. ಮತ್ತೆ ಆ ಸುಮನಸರು ನೇರವಾಗಿ ವನಜನಾಭನಲ್ಲಿ ದೂರನ್ನು ಕೊಡುವುದಕ್ಕಾಗಿ ಮುಂದುವರಿತಾರೆ. ದೂರ ಕೊಡ್ತಾರ? ಹೌದು. ಆಮೇಲೆ ಏನು ಮಾಡ್ತಾರೆ ಅವರು? ಆ ಹರಿ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕೆ. ಅಮ್ಮ, ಹರಿ ಏನಾದ್ರೂ ಬಂದ್ರೆ ಅವನನ್ನು ಹರಿದು ಬೀಸಾಕುವೆ ಆ ಕಡೆಗೆ. ಕಂದ, ಅಮ್ಮ, ನಿನ್ನೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಯಾವ ಕಾರಣಕ್ಕೂ ಅವ ತೋರಿಸುವುದಿಲ್ಲ ಮಗನೇ. ಮತ್ತೆ ಕಪಟವನ್ನೆಸಗುವುದಕ್ಕಾಗಿ, ಮೋಸವನ್ನೆಸಗುವುದಕ್ಕಾಗಿ ಮುಂದಾಗುತ್ತಾನೆ. ಯಾವ ಕಾರಣಕ್ಕೂ ತ್ರಿಮೂರ್ತಿಗಳಿಂದಾಗಲಿ ಆ ದೇವತೆಗಳಿಂದಾಗಲಿ ನಿನಗೆ ಸೋಲನ್ನು ಬರಬಾರದು ಎಂದಾದರೆ ನಾನಾಡುವಂತಹ ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಪ್ರಪಂಚ ಮುಖದಲ್ಲಿ ಯಾರಿಂದಲೂ ನನಗೆ ಮರಣ ಬರಕೂಡದು ಎಂದಾದ್ರೆ ನೀನು ಹೇಳುವಂತಹ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಬದ್ಧನಾಗಿದ್ದೇನೆ ಮಗನೇ. ಅಮ್ಮ, ನಿನ್ನಲ್ಲಿ ದೇಹ ಬಲ ಉಂಟು, ಭುಜಬಲ ಉಂಟಲ್ಲ, ಸೇನಾ ಬಲ ಉಂಟು, ಪರಾಕ್ರಮ ಅಧಿಕ ಉಂಟು, ಧನ ಬಲ ಬೇಕಾದಷ್ಟು ಉಂಟಮ್ಮ ನಮ್ಮಲ್ಲಿ. ಆದರೆ ಏನು ಮಾಡೋಣ ಹೇಳಿ? ಏನಾಯ್ತಮ್ಮ? ದೈವ ಬಲ ಕಡಿಮೆ ಉಂಟು ಮಗನೇ. ದೈವ ಬಲವ? ಹೌದು ಮಗನೇ. ಅದು ಹೇಗಮ್ಮ? ಅದನ್ನು ನಾವು ಸಂಪಾದಿಸಿಕೊಳ್ಳಬೇಕು ಕಂದ. ಸಂಪಾದನೆ ಮಾಡಬೇಕೆ? ಹೌದು ಮಗ. ಅದು ಎಲ್ಲಿ ಅಮ್ಮ? ಹೇಗೆ ಸಂಪಾದನೆ ಮಗನೇ? ಅಮ್ಮ, ನೀನು ಆದಷ್ಟು ಬೇಗ ಈಗಲೇ ಕಾನನವನ್ನು ಸೇರಿಕೊಳ್ಳಬೇಕು. ಅಮ್ಮ, ಏನಮ್ಮ? ಮಗನನ್ನು ಕಾಡಿಗೆ ಕಳುಹಿಸಿ ಅಮ್ಮನಾದಂತಹ ನೀನು ಈ ಶೋಣಿತಾಪುರದಲ್ಲಿ ವಿರಾಜಮಾನಲಾಗಿ ಮೆರೆಯುವಂತ ಉದ್ದೇಶವೇ ಇಲ್ಲ ಮಗನೇ. ಮತ್ತೆ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗುಂಟ. ಮತ್ತೆ ಯಾಕಮ್ಮ ನಾನು ಕಾಡಿಗೆ ಹೋಗಬೇಕು? ಕಾರಣ ಉಂಟು ಮಗನೇ. ಏನಮ್ಮ? ನಿನ್ನನ್ನು ಸಾಕುವುದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಕಳುಹಿಸುವುದಲ್ಲ. ಮತ್ತೆ ಯಾಕೆ? ಕಾಂತಾರವನ್ನು ಸೇರಿದಂತಹ ನೀನು ಕನಕಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳಬೇಕು ಮಗನೇ. ಒಲಿದಂತಹ ಬ್ರಹ್ಮದೇವನಲ್ಲಿ ಅಜೇಯನಾಗುವಂತಹ ಒಂದು ವರವನ್ನು ಬೇಡಿಕೊ ಮಗನೇ. ಆಮೇಲೆ ನೀನು ದೇವಲೋಕವನ್ನು ಏರು. ಆ ದೇವತೆಗಳನ್ನೆಲ್ಲ ಸದೆ ಮಾಡಿ ಮಗನೇ. ಬರಿದಾದಂತಹ ದೇವಪೀಠವನ್ನು
ಮಗ ಮಹಿಷನೇರಬೇಕು ಎಂಬ ಹಾಗೆ ನನ್ನ ಆಸೆ ಮಗನೇ. ಅಮ್ಮ, ಏನಪ್ಪ? ನೀನು ಹೇಳಿದಂತಹ ಕಾರ್ಯವನ್ನು ನಾನು ಯಥೇಚ್ಛವಾಗಿ ನಾನು ಮಾಡುವುದಕ್ಕೆ ಮುಂದಾಗಿದ್ದೇನೆ. ಅಮ್ಮ, ಆದರೆ ನನಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನುಂಟಮ್ಮ? ಬರೀ ಹೊಟ್ಟೆಯಲ್ಲಿ ಹೇಗೆ ನಾನು ತಪಸ್ಸನ್ನು ಆಚರಿಸಲಿ ಅಮ್ಮ? ಮಗನೇ, ನಿನಗೆ ಬೇಕಾದಷ್ಟು ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕೊಡುತ್ತೇನೆ. ಮಾತ್ರವಲ್ಲ, ನೀನು ತಪಸ್ಸನ್ನು ಆಚರಿಸಬೇಕು. ಅದಕ್ಕಾಗಿ ನೀನು ಅದನ್ನೆಲ್ಲ ಬಿಡಬೇಕೀಗ. ಹೌದಮ್ಮ. ಹೌದು ಮಗನೇ, ಎಲ್ಲವನ್ನು ಬಿಟ್ಟು ನಾನು ಕಾಡನ್ನು ಸೇರಬೇಕು. ಹೌದು, ಆದಿತಮ್ಮ, ಏಕಾಂತದಲ್ಲಿ ತಪಸ್ಸನ್ನು ಆಚರಿಸು ಮಗನೇ. ಖಂಡಿತಮ್ಮ. ಮಗನೇ, ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ನೀ ಮಾಡುವಂತಹ ಸಾಧನೆಗೆ ಸದಾ ಇರಲಿ ಮಗನೇ. ಧನ್ಯನಾದಮ್ಮ. ಆಗುತ್ತಿರುವುದು ಘನಕರವಾದಂತಹ ಕೆಲಸವನ್ನು ಪೂರೈಸುವುದಕ್ಕಲ್ಲ, ಹೌದು, ಯಾವ ಕಾರಣಕ್ಕೂ ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದ ಈ ಆಯುಧವೊಂದನ್ನು ನಿನ್ನ ಕೈಯಲ್ಲಿರಿಸಿಕೋ ಮಗನೇ. ಏನಪ್ಪ ಎಂತದ್ದಮ್ಮ ಇದು? ಈ ಕತ್ತಿಯಲ್ಲ ನನಗೆ ಯಾಕೆ? ನನ್ನ ತಲೆಯನ್ನು ನೋಡಂತೆ ನೀನು ದೀರ್ಘವಾದಂತಹ 2 ಗೋಡೆಗಳು ನಮ್ಮ ಶತ್ರುಗಳು ಎಲ್ಲಿಯಾದ್ರೂ ದಾಳಿ ಮಾಡಿದ್ರಿಂದಾದ್ರೆ ಈ ಗೋಡೆಗಳಿಂದ ಅವರನ್ನು ಮುಗಿಸುವಂತಹ ಚಾಣಾಕ್ಷತೆ ನನ್ನ ಮಗನೇ. ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಈ ನಿನ್ನ ಕೋಡುಗಳಿದೆ ಎಂಬಂತಹ ಧೈರ್ಯ ನನಗುಂಟು. ಆದರೆ ಈ ಸಂದರ್ಭದಲ್ಲಿ ನಿನ್ನ ರಕ್ಷಣೆ ಮಾತ್ರವಲ್ಲ ಮಗನೇ, ಶೋಣಿತಾಪುರದ ರಕ್ಷಣೆಯೂ ನಿನ್ನ ಹೊಣೆಯಾಗಿದೆ. ಅದು ಹೌದಮ್ಮ. ಅದಕ್ಕಾಗಿ ಆಯುಧ ಮಗನೇ. ಧನ್ಯನಾದೆ. ಶ್ರೇಷ್ಠಾಗಲಿ ಮಗನೇ, ಜಯಶಾಲಿಯಾಗಿ ಮಾತೆಗೆ ಮಾಡಿದು ವಿಖ್ಯಾತ ಮಹಿಷನು ವಿಧಾತನ ಅಪಗೈವೆನೆನುತ ಅತ್ತತ್ತು ಕ್ಷಣ ಹೊರಟೈತಂದು ಪುಷ್ಕರ ಕ್ಷೇತ್ರವ ಮಗುತ್ತಲಿ ಬಳಿಕ ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸೋತಂತಹ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಟ್ಟಿಲ್ಲ. ದೂರು ಕೊಟ್ಟ ಚಕ್ರದಿಂದಾಗಿ ಕಳೆದುಕೊಂಡೆವು. ಪ್ರಾಣ ಉಳಿಸೋದಕ್ಕಾಗಿ ಕಾಡುಗಳೆಲ್ಲ ಇಟ್ಟವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದು ಹೇಗಯ್ಯ? ಚಿಂತಿಸುವುದು ಯಾಕೆ? ಈಗ ತಾನೇ ಕೇಳಿ ಬಂದಂತಹ ಹೊಸ ವರ್ತಮಾನ ಯಾವುದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮಹಿಷಾಕ್ಕೆ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಏನು ವಿಶೇಷ? ಕಾರಣವನ್ನು ಸೇರಿಕೊಂಡು ವಿಧಾತರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಅಜೇಯವಾದಂತಹ ಹೊರಗಳನ್ನೇ ಬರೆದಿದ್ದಾನಂತೆ. ನಾವೇನಾದ್ರೂ ಅದರೊಂದಿಗೆ ಸೇರಿಕೊಂಡರೆ ಹಿಂದಿನ ಹಗೆಯನ್ನು ತೀರಿಸಿಕೊಳ್ಳಬಹುದು. ತಡಬೇಕೆ? ಸರಿಯಾದ ಸಲ
ಸೇರಿದೆ. ಹಾ. ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಓಹೋ. ಪ್ರತ್ಯಕ್ಷಗೊಂಡಂತಹ ಬ್ರಹ್ಮದೇವನಲ್ಲಿ ವರವನ್ನು ಬೇಡಿದ್ದೇನೆ. ಧರೆಯ ಯೋನಿಜರಿಂದ 3 ಮೂರ್ತಿಗಳಿಂದಲೂ ಮರಣವೇ ಬರಬಾರದು ಎನ್ನುವ ಹಾಗೆ ವರವನ್ನು ಸಂಪಾದನೆ ಮಾಡಿಕೊಂಡು ಶೋಣಿತಾಪುರವನ್ನು ಸೇರಿದ್ದೇನೆ. ಆದರೆ ದೀರ್ಘವಾದಂತಹ ಆಯುಷ್ಯ ಮುಖಾಂತರವಾಗಿ ಈ ಶೋಣಿತಾಪುರವನ್ನು ಆಳುತ್ತಾ ಇದ್ದೇನೆ. ನನ್ನನ್ನು ಕಾಣುವುದಕ್ಕಾಗಿ ಯಾರೋ ಬಂದಿದ್ದಾರೆ. ಎಲ್ಲಿಗೆ ಓಡ್ತೀರಿ? ಧೈರ್ಯ ಇಲ್ಲ. ಈ ಕಡೆಗೆ ಬಂದಿರಾ? ನೀನು ಗೋಡು- ಹತ್ತಿರ ಬನ್ನಿ. ಗೋಡು ತಿರುಗಿಸ್ಬೇಡ. ಯಾರು? ನೀನು. ಕೋಡು ತಿರುಗಿಸಲಿಕ್ಕೆ ಇರುವುದು ಅಲ್ಲ, ಮತ್ತೆ ತಿರುಗಿಸದೆ ನಾವು ನೋಡ್ಲಿಲ್ಲ. ಆದಿತ್ಯ ಬಾರೆ ಈ ಕಡೆಗೆ. ಹೌದಾ? ಓಯ್, ನಿಮ್ಮನ್ನು ನೋಡುವಾಗ ನಮ್ಮ ಜಾತಿಯವರೆಗೆ ನೀವು ಕಾಣುತ್ತಾ ಇದ್ದೀರಿ. ಆದರೆ ನನ್ನ ಈ ಆಸ್ಥಾನವನ್ನು ಪ್ರವೇಶ ಮಾಡಿದರೆ ಎಷ್ಟು ಧೈರ್ಯ ಬೇಕು ನಿಮಗೆ? ಹೌದೌದು. ನಮ್ಮ ಸಂಬಂಧಿಕರು ಅಲ್ಲ, ನಮ್ಮ ಸ್ನೇಹಿತರು ಅಲ್ಲ, ನಮ್ಮಲ್ಲಿ ಸಂಬಂಧವನ್ನು ಬೆಳೆಸುವುದಕ್ಕೆ ಬಂದಿದ್ದೀರೋ ಅಲ್ಲ, ವೈರತ್ವವನ್ನು ಸಾಧಿಸುವುದಕ್ಕೆ ವಿರೋಧಿಗಳು ನೀವು. ಯಾರು ಹೇಳಿ ನೀವು? ಕಾಣಿಸಬೇಕು. ಲಾಲಿ ಮಾಲಿನಿ ಸುಕುಮಾರ ಕೇಳುವ ನುಡಿ ಶಂಖಾಸುರನ ಜಾಲವಲ್ಲಿದು ದುರ್ಗ ಚಿಕ್ಷುರನಿದಗೋ ಬಿಡಮಾದಿ ದೈತ್ಯರ ಗಡಣ ಲಾಲಿತುರಾದರೆ ಮಾಲಿನಿ ಸುಕುಮಾರ. ಆಡುವ ಮಾತು ಲಾಲಿಸಿ ಕೇಳಬೇಕು. ಎಂತದ್ದ ನಿಮ್ಮ ಮಾತು ಹೇಳಿ? ನಾವೇನು ಅನ್ಯರಲ್ಲಯ್ಯ. ಮತ್ತೆ? ನಿನ್ನ ವಂಶದವರು, ನಿನ್ನ ಹಿರಿಯವರು ನಿನ್ನಿಂದ ಮೊದಲು ಸೋಣಿತಾಪುರದಲ್ಲಿ ಹುಟ್ಟಿದವರು. ಹೌದೇ? ಇಷ್ಟರವರೆಗೆ ನಿಮ್ಮನ್ನು ಕಂಡವನಲ್ಲ. ಅಲ್ಲ ನಾವು ನಿನ್ನನ್ನು ನೋಡಿದವರಲ್ಲ. ಮತ್ತೆ? ಹೌದೌದು. ನನ್ನ ನೀನು ಸುದ್ದಿ ಹುಟ್ಟಿತಲ್ಲ ನಿಮಗೆ? ನಿನ್ನ ಹುಟ್ಟಿದ ವಿಚಾರ ತಿಳಿದು ಹೇ. ನಿನ್ನಲ್ಲಿಗೆ ಬಂದ. ಹೌದಾ? ಹೌದಪ್ಪ. ಹಾ, ಹಾ. ನಿನ್ನಿಂದ ಮೊದಲು ನಾವು ಸೋಣಿತಾಪುರದಲ್ಲಿ ಹುಟ್ಟಿದವರು. ಒಳ್ಳೆದು, ನಿನ್ನಿಂದ ಒಳ್ಳೆದು. ಹಿರಿಯವ ಹೇ. ನಾವು. ಹ್ಮ್. ಹೌದು. ಮತ್ತೆ ಎಂತದ್ದು ಮಾಡಿದ್ದಂಥದ್ದು? ಎಂತ ಎಲ್ಲ? ಸಂತೋಷವಾಯ್ತು. ಇವರೆಲ್ಲ ನಮ್ಮವರೇ. ಓ. ನಮ್ಮ ಜೊತೆಯಲ್ಲಿ ನಮ್ಮವರೇ? ಹೌದೌದು. ಆಗ್ಲಿ ಆಯ್ತು. ನಿನ್ನಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನಯ್ಯ? ಸೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯ್ತು. ಹೇ. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಹೇ. ಕ್ಷಣೆ ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದವನ ಕರುಣೆ ಪಡೆದು ಅಧಿಕಾರದ ನಮ್ಮದು ಅಧಿಕಾರ ಅಲ್ಲಿ. ಸಂತೋಷದ ವಿಷಯವಲ್ವೇ? ಎಲ್ಲ ಅಧಿಕಾರವನ್ನು ನಾವು ಪಡಬೇಕು, 3 ಲೋಕವು ನಮ್ಮದಾಗಬೇಕು. ಅದೊಂದು ನಮ್ಮ ಸಾಧನೆ. ಹೌದು. ಏನು? ಆದ್ರೆ ಏನು ಮಾಡುದ? ಏನಾಯ್ತು? ಏನು ಪ್ರಯೋಜನ ಇಲ್ಲ. ಅಂದ್ರೆ ಸಿಕ್ಕಿದ್ದನ್ನು ಇಟ್ಟುಕೊಳ್ಳೋ ಭಾಗ್ಯ ಇಲ್ಲದಾಗಿ ಹೋಯ್ತು. ಎಲ್ಲ ಮಾಡಿದ್ದಿಷ್ಟೇ. ನೀವು ಎಲ್ಲಿ ಹೊರಗೆ ನಿಮಗೆ ಸಿಕ್ಕಿದ್ದನ್ನು ಇಟ್ಟುಕೊಳ್ಳುವಂತ ಯೋಗ ನಾವು ಎಲ್ಲಿಂದ ಉಂಟು ನಿಮಗೆ? ಇಟ್ಟುಕೊಂಡದ್ದಲ್ಲ, ಹೇ. ನಾವು ಬಿಟ್ಟದ್ದಲ್ಲ. ಮತ್ತೆ? ಮೋಸ ಮಾಡಿದವ ಯಾರು? ನಮ್ಮಲ್ಲಿ ಸ್ವತಂತ್ರ ಇಂದ್ರ ಹೇ. ನಮ್ಮ ಮೇಲಿನ ಹಾಗೆಯನ್ನು ಬಿಡ್ಲಿಲ್ಲ. ಹೇ. ಹೋಗಿ ಅವನಿಗೆ ದೂರು ಕೊಟ್ಟ. ಅದೇ ಚಕ್ರದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಪ್ರಾಣ ಉಳಿಸುವುದಕ್ಕಾಗಿ ಹೇ. ಎಲ್ಲೆಲ್ಲೂ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಹೇ. ಆ ಸಮಯದಲ್ಲಿ ನಮಗೆ ಈ ಘೋಷ ವರ್ತಮಾನ ಸಿಕ್ಕಿತ್ತು. ನಮ್ಮ ಜಾತಿಯಲ್ಲೊಬ್ಬ ಹುಟ್ಟಿದ್ದಾನೆ. ಹೇ. ಹುಟ್ಟಿದ್ದು ಮಾತ್ರ ಅಲ್ಲ, ಮತ್ತೆ? ಬ್ರಹ್ಮಣನ ಹಸಿರು ಮೂಲಕ ಮೆಚ್ಚಿಸಿ ಮರಣದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೆ ತಡ. ಹೇ. ಎಲ್ಲೆಲ್ಲಿ ಇದ್ದವರೆಲ್ಲ ನಿನ್ನಲ್ಲಿಗೆ ಬಂದರು. ಒಳ್ಳೇದಾಯ್ತು, ಯಾಕೆ ಒಳ್ಳೇದು. ಬಂದದ್ದು? ಹೇ. ದೇವಲೋಕವನ್ನು ಏರ್ಬೇಕು, ಹೇ. ಅಧಿಕಾರ ಪಡೆಯಬೇಕು. ಅಷ್ಟೆಲ್ಲ ದೊಡ್ಡ ವಿಷಯವಲ್ಲ ಅದು. ಅಷ್ಟಕ್ಕೆ ಮುಗಿಲಿಲ್ಲ. ಮತ್ತೆಂತದ್ದು? ನಿನ್ನ ಅಪ್ಪನನ್ನು ಮೋಸದಿಂದ ಇಂದ್ರ ಎಲ್ಲ ಶಂಕದಗರ ನುಡಿಗಾರಲಿ ಎಲ್ಲ ಶಕದಗರ ನುಡಿಗಾರಲಿ ಒಂದು ಕಡಲಿ ಬಾಗಿಲು ಸಂದೇಹವ ಬಿಡುವಂತ ಸಕಲುಗಳಿಂದ ಹಿಡಿಪಸಗದ
ಅಮರೇಂದ್ರ ದೂತನಾಡಿದಂತಹ ವಿಚಾರವನ್ನು ಕೇಳಿದ್ದೀರಲ್ಲ. ಮಾಲಿನಿಗೆ ಜಾತರಾಗಿ ದಿತಿ ಪೌತ್ರನಾಗಿ ದೇವಲೋಕ ಸ್ವಾಧೀನಕ್ಕಾಗಿ ಬಂದವನಿದ್ದಾನೆ. ಎದುರಿಸಬೇಕು ನಡೆ. ಸುರಪ ಎಂಬವನು ನೀನು ಎಂಬುದಾಗಿ ಅರ್ಥೈಸಿಕೊಂಡವನಿದ್ದೇನೆ. ಯಾವ ರೀತಿ ಬಲ್ಲಯ್ಯ? ಐರಾವತವನ್ನು ಏರಿ ವಜ್ರಾಯುಧವನ್ನು ಜಲಪಿಸುತ್ತಾ ರಣಕಣವನ್ನು ಪ್ರವೇಶ ಮಾಡಿದವನೇನು? ನನ್ನಲ್ಲಿರುವಂತಹ ಕೆತ್ತನಕ್ಕೆ ನೀನೇ ಸರಿಯಾದಂತಹ ಜನ ಇನ್ನು ಹಾಗೆ ಮುಂದುವರೆದು ಬಂದಿದ್ದೇನೆ. ಈ ಹಿಂದೆ ಸ್ವರ್ಗಲೋಕಕ್ಕೆ ದಾಳಿ ಮಾಡುತ್ತಿರುವಂತಹ ಸಂದರ್ಭ ನನ್ನಯ್ಯರಾದಂತಹ ವಿದ್ಯುನ್ಮಾಲೆಯನ್ನು ಮೋಸದಿಂದ ಕೊಲಿಸಿದ ವಂಚಕ ನಿನ್ನನ್ನು ಸಿಕ್ಕಿದ ಇಂದ್ರ ತಂದೆಯನ್ನೇ ಕೊಂದಂತ ಆಧಾರವಾಗಿರಿಸಿಕೊಂಡು ಅದನ್ನೇ ಪೂರ್ವೋದ್ದೇಶದಲ್ಲಿ ನಮ್ಮನ್ನು ಪ್ರಶ್ನಿಸುವುದಕ್ಕಾಗಿ ಬಂದವ ಹೌದಲ್ವೇ? ಆದ್ದರಿಂದ ಇಡೀ ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಾದಿ ದೇವತೆಗಳನ್ನು ಸೆಲೆಬಡಿ
ಸಾಯುವಂತಹ ಹೊತ್ತಿನಲ್ಲಿ ನಮ್ಮ ಮನೆಯಾದಂತಹ ಯಕ್ಷ ದೇವಸೇನಾನಿಯಾಗಿ ಹೋಗಿ ಕೊಂದದ್ದು ಹೌದು. ಅದೇ ಸೇಡನ್ನು ತೀರಿಸುವುದಕ್ಕಾಗಿ ಬಂದ್ರೆ ನಿನ್ನನ್ನು ಅಲ್ಲಿಗೆ ಕಳಿಸ್ತೇನೆ. ಇನ್ನು ಇಲ್ಲಿರುವುದಲ್ಲ, ಮತ್ತೆ ನಾವು ಶೋಣಿತಾಪುರವನ್ನು ಸೇರಬೇಕು. ಅದರಲ್ಲಿ ಕಾಣುತ್ತಾ ಇರುವ ಈ ಕಡೆಗೆ ಯಾರು? ಸೂರ್ಯಚಂದ್ರರೇ ಮಾತ್ರವಲ್ಲ, ಪ್ರಪಂಚದಲ್ಲಿರುವಂತಹ ಸರ್ವ ಗ್ರಹಗಳೇ ನಿಮಗೊಂದು ಎಚ್ಚರಿಕೆಯ ಮಾತು. ಮಹಿಷನ ಮಾತನ್ನು ತಪ್ಪಿ ನಡೆದರಿಂದಾದರೆ ಅಂತವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಲಾಗುವುದು. ಇನ್ನಿಲ್ಲಿರುವುದಲ್ಲ, ಶೋಣಿತಾಪುರವನ್ನು ಸೇರೋಣ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ತೂಕೂರು ಕಂಬಳಿ ಬೆಟ್ಟಿನಲ್ಲಿ ರಾಜ ರುದ್ರಕೋಪ ಚಿತ್ರಾಕ್ಷಿ ಕಲ್ಯಾಣ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 6ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ, ಸೀತಾ ಕಲ್ಯಾಣ ಮತ್ತು ರತಿ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 8ನೇ ತಾರೀಕಿನಂದು ಮಂಗಳೂರು ಕೂಳೂರಿನಲ್ಲಿ ಶ್ರೀದೇವಿ ಸಮಸ್ತ ಭಕ್ತ ವೃಂದ ಇವರ ಬಾಬ್ತು 50ನೇ ವರ್ಷದ ಸೇವಾ ಬಯಲಾಟವಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 10ನೇ ತಾರೀಕಿನಂದು ಅದ್ಯಪಾಡಿಯಲ್ಲಿ ದಕ್ಷಯಜ್ಞ ಗಿರಿಜಾ ಕಲ್ಯಾಣ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 24ನೇ ತಾರೀಕಿನಂದು ಸೋಮವಾರ ಜೋಕಟ್ಟೆ HPCL ಕಾಲೋನಿಯ ಬಳಿ ಸಂತೋಷ್ ಕುಮಾರ್ ಇವರ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 8ನೇ ತಾರೀಕಿನಂದು ಶನಿವಾರ ಸುಂಕದಗಟ್ಟೆ ಮೇಳದವರು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಕ್ತ ವೃಂದ ಕೆಂಜಾರು ತತ್ತಾಡಿ ಜೋಕಟ್ಟೆ ಇವರ ಬಾಬ್ತು 50ನೇ ವರ್ಷದ ಸೇವಾ ಬಯಲಾಟವಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಬೇಕೆಳೆ ವಾಣಿನಾಥ ಅವತರಿಸುಮಿ ಕಮಲ ಸಂಜಾತ ತುರುಳರ ತುಳಿಯನ್ನು ಒರೆಯುವುದಿನ್ನೇನು ಧರೆಗೆಂತು ಹೊರುಬಳ್ಳು ವಿಧಿ ನೀನೆ ಬಲ್ಲೆಯ ಹೊರೆಯ ಬೇಕೆಳೆ ವಾಣಿನಾಥ ದೇವತಿಂತಿನನ್ನು ನೆರೆಯಿಕೊಂಡು ಸತ್ಯಲೋಕದೆಡೆಗೆ ಬರುವುದಕ್ಕೆ ಬಲವಾದ ಕಾರಣ ಏನದು? ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇರುವವ ಮಾಲಿನಿ ಜಾತನಾದಂತಹ ಮಹಿಷಾಖ್ಯ ನಿಮ್ಮನ್ನು ಭಜನೆ ಮಾಡಿ ವರವನ್ನು ಪಡೆದು ಅದುವೇ ಆ ಮೂಲಕವಾಗಿ ಲೋಕಕ್ಕೆ ಮಾರಕವಾದಂತಹ ಸ್ಥಿತಿ ಬಂದು ಒದಗಿದೆ. ನಮ್ಮೆಲ್ಲರನ್ನು ಮರೆಯಲ್ಲವು ನಾವರಗಳ ನಿತ್ತಿಗ ವೀರತಿ ಪತಪವನು ಮೊದಲಲ್ಲಿ ಅದರಿ ಬೀಳುವೆ ಗಾದಿಯನು ಮಾಧವನಲ್ಲಿಗೆ ಹೋಗುವನು ಅದುದನ ಮಧುಸೂದನ ನಡಿಯೊಳು ಸಾದರದಲ್ಲಿ ಭಿನ್ನೈಸುವ ಹರಿತೆ ಹರಿತೆ
ಭಕ್ತಿಯಿಂದ ಒಲಿಸಿಕೊಂಡಂತಹ ಮೈಸೂರಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥನಾಗಿದ್ದೆ. ನಮ್ಮ ಗತಿ ಏನು ದೇವ್ರೆ? ಇದ್ದಾನೆ ಮಾಧವ, ಅಲ್ಲಿಗೆ ಹೋಗುವ. ಬರೆದೊಗೆ ನಾಟಿಗ ಬಳಿಯುಳ್ಳ ಗಿರಿರಾಗಿ ಮುರಗರ ನಡೆತರಲು ಚರಣಕ್ಕೆ ವಂದಿಸಿ ಹರಿಗರರೊಂದಾಗಿ ದುರುಳನ ಹದನದುಳು ಶಂಕರದೇವ ಅವಯ್ಯ, ನಾವು ಕುಳಿತು ಮಾತಾಡುವ. ಕುಳಿತವರು ಚಂದ್ರಕಾಂತ ಶಿಲೆಯೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರ ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತೀರೇ. ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಲಕ್ಷ್ಮೀ ರಮಣ ಕಾಣುವುದಿಲ್ಲ. ಕೈಲಾಸಕ್ಕೆ ಬಳಿಕ ಕೈಲಾಸ ಕೈದರವಾದ ಪೂರಗರನು ನಿಳಯದೊಳಗಿಲ್ಲದಿರೇ. ಹಾಗೆಂದು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಗಿರಿಜಾ ರಮಣನಿಲ್ಲ, ಪರಮೇಶ್ವರ ದೇವರಿಲ್ಲ. ಏನು ಮಾಡೋಣ? ತಿಳುಗುತ ಶರೀರ ನುಡಿ ಹರಿಗರ ಋತುವಿನಾದ್ರಿಯೊಳಗಿರ್ಪಗದನವ ಕೇಳಿಸಿಕೊಂಡೆಯ ಏನು ದೇವ? ಅಂಬರವಾಣಿ ಹರಿಹರನಿರುವರು ತುಹಿನಾದ್ರಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ನಾವೇನು ಅಲ್ಲಿಗೆ ಹೋಗ. ಹರಿಗರ ಹೇಳಿ ಎದ್ದೇಳಿ ಬಂದ ಕಾರಣ ಕೇಳಿ. ನನ್ನಿಂದ ವರವನ್ನು ಪಡೆದ ಮೈಸನನ್ನು ಅದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸ್ಸನ ನೃತ್ಯದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನು ಎಸಗುತ್ತಾ ಲೋಕಕಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ನೆಮ್ಮದಿಯ ವೈಷನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೋರಾಡಿದೆ. ನನ್ನಲ್ಲಿ ಉಂಟ ದಿವ್ಯ ತೇಜಸ್ಸನ್ನು ಮೇಲಕ್ಕೆಸದೆ ನಮ್ಮ ತೇಜಸ್ಸನ್ನು ಹೊರಗಡೆಹಿದ್ದೇನೆ. ನಮ್ಮ ನಿಮ್ಮೆಲ್ಲರ ತೇಜಸ್ಸು
ಮಾತೆ ನೀವು ಎಮ್ಮನು ಕರುಣದಿ ಕಾವುದು ಮಾತೆ ಬಂದ ಕಷ್ಟವ ಕೇಳಿ ಕೊಂಬೆ ನಾರಾಯಣ ಆದಿಶಕ್ತಿ ಬ್ರಹ್ಮ ಪರಾಶಕ್ತಿ ಮಹೇಶ್ವರ ಕ್ರಿಯಾಶಕ್ತಿ ಇಂದ್ರಾದಿ ಸುಮನಸರೇ ಸರ್ವಶಕ್ತಿ ಏಳಿರಿ ಎದ್ದೇಳಿರಿ ಸಸ್ಥೈರ್ಯವನ್ನು ತಾಳಿರಿ ಅಪ್ರಮೇಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತರಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ ಮಕ್ಕಳೇ ನಿಶೋಕಮನದಂತಾಗಿದೆ ನಿಮ್ಮ ವದನ ಯಾರಿಂದ ಬಂದ ಬೋಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿರಿ ಮಾತೆ ಲಾಲಿಸು ಕಳ್ಳ ಮಹಿಷನು ವಿಧಾತನಿ ದಿಗವರದ ಬಲದಲ್ಲಿ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಆಕಾಶದಿಂದ ಆಜ್ಞೆಗೂ ಹತ್ತಂಗುಲ ವಿಶಾಲವಾದ ವ್ಯಾಪ್ತಿಯನ್ನೇ ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲರೂ ಹೃಷ್ಟಮಾನಸರಾದೆವಮ್ಮ. ಆದರೆ ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಾ ಇಲ್ಲ. ದಿತಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದಲೇ ಕೊಬ್ಬಿ ದುರುಳನಾದ ಶಂಕದುರ್ಗಾದ್ರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ಧಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ. ಮೂರು ಲೋಕವನ್ನೇ ತನ್ನದಾಗಿಸಿಕೊಂಡು ಮೆರೆದಾಡುತ್ತಾ ಇದ್ದಾನೆ ತಾಯಿ. ಅವನ ಅಟ್ಟಹಾಸದಿಂದ ಕ್ಷಮೆಗೊದಗಿದ ಕ್ಷಾಮವನ್ನು ನಿವಾರಿಸಿ ನಿನ್ನ ಮಕ್ಕಳಿಗೆ ಕ್ಷೇಮ ಸುರರನ್ನು ಸೋಲಿಸಿ ನೆರೆ ಮನದಿಂದಲೇ ಮೆರವನೆ ಕಡಲಾಕದಿ ವಿಧಿಯಿಂದ ವರವನ್ನು ಪಡೆದ ಮಹಿಷನು ಲೋಕ ಕೊಂಟಕನಾಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನು ದೆಸೆಗೆಡಿಸಿದನೆ. ಬಿಡಿರಿ ಭೀತಿಯ ಇನ್ನು ಕೆಲವು ದಿನಗಳಲ್ಲಿ ದುರುಳ ಮಹಿಷನನ್ನು ಕೆಟ್ಟ ರಕ್ಕಸರನ್ನೆಲ್ಲ ಒದಿಸಿ ಸ್ಥಾಪನೆ ಮಾಡುತ್ತೇನೆ. ಏನಲು ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ
ಜಯ ಜಯ ಜಯ ಜಯ ಹರ ಬ್ರಹ್ಮ ಇಂದ್ರಾದಿ ಸುಮನಸರೆ ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನು ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವನ್ನಿತ್ತಿದ್ದಾಳೆ. ನಾವೆಲ್ಲರೂ ತೋಷಮಾನಸಿಗರಾದೆ ಖಳವದೆಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿಯಾದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದಲೇ ಮಯ ವಿಶ್ವಕರ್ಮರು ಒಂದಾಗಿ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಜಗಜ್ಜನ್ಯನ್ನು ನಾನಾ ವಿಧದಿಂದ ಶೃಂಗರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡೋಣ? ವನಜನಾಭನು ಕರದ ಚಕ್ರವಾ ತ್ರಿನಯನಾಗ ತ್ರಿಶೂಲವನು ಸದಾ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತಿಯುಧಂಗಳ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಬಯದಿ ಅಮ್ಮ ಜಯ 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 ನಮ್ಮವರೇ ಸಂಕಲ್ಪ ಮಾತ್ರವೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯೆಗಿದೆ. ಅವಳಿಗೆ ನಮ್ಮ ಆಯುಧದ ಅಗತ್ಯವೇ ಇಲ್ಲ. ಆದರೂ ಕೈಯ ಆಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಲೋಕಮಾತೆ ಹೊರಟು ನಿಂತದ್ದು ಪರ್ವತರಾಜನೇ ವಾಹನವಾಗಿ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನಲ್ಲ.
ಅರಮನೆಯಲ್ಲಿರುವಂತಹ ಹೊತ್ತಿನಲ್ಲಿ ಉತ್ಪಾದಕಗಳ ಗೋಚರಿಸುವುದಕ್ಕೆ ಪ್ರಾರಂಭವಾಯಿತಲ್ಲ. ಹಗಲು ಹೊತ್ತಿನಲ್ಲಿ ಧೂಮಕೇತುವಿನ ದರ್ಶನ, ಉಲ್ಕಾಪಾತ, ನರಿ ನಾಯಿಗಳ ಕೂಗಾಟ ನೋಡುತ್ತಿದ್ದಂತೆ ಮಾಂಗಲ್ಯವತ್ತರ ಮಾಂಗಲ್ಯ ತನ್ನಿಂತಾನಾಗಿ ಕೊಳಚುತ್ತಿರುತ್ತಾ ಇವೆ. ನಮ್ಮವರು ಬಂದು ಹೇಳಿಕೊಳ್ಳುತ್ತಾ ಇದ್ದಾರಲ್ಲ, ಯಾವಳೋ ಒಬ್ಬಳು ಹೆಣ್ಣು ಅಷ್ಟಭುಜಧಾರಿಣಿಯಾಗಿ ಸಿಂಹ ವಾಹಿನಿಯಾಗಿ ನಮ್ಮವರೆಲ್ಲ ಕೊಲ್ಲುತ್ತಾ ಮುಂದುವರಿಯುತ್ತಾ ಇದ್ದಾಳೆ ಎನ್ನುವ ಹಾಗೆ. ಯಾರು ಏನು ಎಂಬುದನ್ನು ತಿಳಿಯುವುದಕ್ಕಾಗಿ ಸಾಗುವ ಆ ಕಡೆ. ನಾನು ಕಳುಹಿಸಿಕೊಟ್ಟಂತಹ ಆ ಶಂಕದುರ್ಗಾದ್ಯರನ್ನೆಲ್ಲ ಕಾಡಿಕಾಡಿದು ಚೆಲ್ಲಾಡಿದೆ ಅಂತೆ, ಶಿರಚ್ಛೇದನ ಮಾಡಿದೆಯಂತೆ. ಆದರೆ ವಿಶೇಷವಾದಂತಹ ವಸ್ತುವು ಹಾಲು ಹೆಣ್ಣಾಗಿ ನೀನು ಕಾಣಿಸಿಕೊಂಡೆ. ಅಷ್ಟ ಭುಜಧಾರಿಣಿಯಾಗಿ ಸಿಂಕೇಸರಿಯನ್ನೇರಿ ನಮ್ಮವರನ್ನೆಲ್ಲ ಹರಣಗೊಳಿಸುತ್ತಾ ಇರುವೆಯಲ್ಲ. ನಾನೇನು ಸಾಮಾನ್ಯರೆಂದು ಭಾವಿಸಿದೆಯಾ? ಅಧಿಕಾರಿ
ಜಗದೀಶ ಸಾಲಿದ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ ಜಾಗ್ರತೆ. ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನವಾಗಿ ಭಾವಿಸಿಕೊಂಡೆಯಾ? ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ. ಮಹಾಶಕ್ತಿ ನಿನ್ನ ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯಾ? ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳನ್ನು ಸೆಗೆಡಿಸಿ ಸಜ್ಜನರನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲ, ನಿನ್ನನ್ನು ತೋರುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ, ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ಶಿರವನ್ನು ಕಡಿದು ಕಾಡಲ್ಲಿರುವಂತಹ ಪ್ರಾಣಿಗಳಿಗೆ ಬೀಸಾಡುವೆ. ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡೆ. ತ್ರಿಮೂರ್ತಿಗಳ ಶಕ್ತಿ ಅಯೋನಿಜೆ ಅಷ್ಟಭುಜೆ ನಿನ್ನ ಪಾಲಿನ ಮೃತ್ಯು ಬಾಂಧೆ.
ಸುರಪ ಭಯ ನಿನಗೆಲ್ಲ ಮುಂದಕ್ಕೆ ಗರುಷದಲ್ಲಿ ಮಾನವನು ಮರೆಯದೆ ಹೃದಯ ಚಲನವನ್ನು ನೀ ನಿರತ ಮನದಿ ಹೆದರದಿರು ಧೈರ್ಯಸ್ಥನಾಗಯ್ಯ ಮಹಿಷ ಮತ್ತು ಆತನ ಅನುಚರಾದ ಕೆಟ್ಟ ರಕ್ಕಸನೆಲ್ಲ ಓಡಿಸುವಂತ ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟ ನಡೆಸಿದಾಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ರಾಜ ಯಾವಾತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದೂರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ, ಮುಂದೆ ಎಲ್ಲಿಯಾದರೂ ದುಷ್ಟರಿಂದ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಶೋಣಿತ ಪತ್ತನವನಾಗುತ್ತಲಿದ್ದ ಶುಂಭದಾನವನಧಿಕ ವಿಭವದಿ ಇರುವಂತಹ ಸ್ಥಳ ಶುಂಭನಿ ಶುಂಭ ಎಂಬುದಕ್ಕೆ ಹಾಗೆ ಎಂದುಕೊಳ್ಳಬಹುದು. ಓಲಗವಿತ ವಿಚಾರ ಕವಿದೆ ಆಲಿಸಬೇಕಯ್ಯ. ಅನುಜ
ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಬಡದಿಯರಲ್ಲಿ ಹನೂದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತುಕೊಂಡಂತಹ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇವೆ. ತಮ್ಮ ತಾಯಿಯ ಆಸೆಯನ್ನು ಈಡೇರಿಸಕ್ಕೋಸ್ಕರವಾಗಿ ಭಾರವಾದಂತ ಕಾಂತಾರವನ್ನು ಸೇರಿಕೊಂಡಂತಹ ನಾವು ವಿಧಾತನನ್ನು ತಪಸ್ಸಿನ ಮೂಲಕ ಪ್ರಸನ್ನೀಕರಿಸಿ ಬೇಕಾದಂತಹ ವರಪ್ರಸಾದವನ್ನು ಪಡೆದವರಿದ್ದೇವೆ. ವರ ಪಡೆದಂತಹ ನಾವು ಲೋಕಮೂರನುದ್ದಕ್ಕಾಗಿ ಹೊರಟವು ಪಾತಾಳವನ್ನು ಸೇರಿಕೊಂಡಂತಹ ನಾವುಗಳು ಅಲ್ಲಿರುವಂತಹ ವರಗಾದೆಗಳ ಭೂಲೋಕವನ್ನು ಸೇರಿಕೊಂಡಂತಹ ನಾವು ಭೂಭುಜರ ದಂಡವನ್ನೇ ಅಡಗಿಸಿದೆವು. 2 ಲೋಕ ನಮ್ಮ ವಶವಾಗಿದೆ ತಮ್ಮ. ಮುಂದೇನೋ ಪವಿತ್ರವಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹುಟ್ಟಿದ ಕ್ಷಣ ಸಾಧನೆಯನ್ನೇ ಮಾಡಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ದಿಗ್ವಿಜಯವನ್ನೇ ಕೈಗೊಂಡವರು ನಾವು. ನಿಜ. 2 ಲೋಕವನ್ನು ನಮ್ಮ ಅಂಕೆಯಲ್ಲಿರಿಸಿಕೊಂಡಿದ್ದೇವೆ. ಉಳಿದದ್ದು 4 ಲೋಕ. ನೇರವಾಗಿ 4 ಲೋಕವನ್ನು ಸೇರಬೇಕು. ಇಂದ್ರಾದಿ ಸುಮರಸರನ್ನು ಸೆರೆಹಿಡಿದು ಪೀಠವನ್ನು ವಶಪಡಿಸಿಕೊಳ್ಳಬೇಕು. ಕೊಡು ಅಪ್ಪಣೆಯನ್ನು. ತಮ್ಮ ಸುರಸೇನೆ ನೆರಹಿಕೊಂಡು ನಡೆಯೋಣ. ವಜ್ರಾಯುಧವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಎದುರಾಗಿ ಬಂದೆಯ. ಒಳ್ಳೆಯ ಮಾತಿನಲ್ಲಿ ಪೀಠವನ್ನು ಬಿಟ್ಟುಕೊಡು, ಇಲ್ಲದಿದ್ದರೆ ಶಿರಜದಿಸ್ತೇನೆ.
ಮೂರು ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸುರಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದವರು ಸಾಮಾನ್ಯದವರೇನಲ್ಲ. ಶೋಣಿತಾಪುರದ ಅಧಿಕಾರಿ ಶುಂಭಾಸುರನಂದ್ರೆ ನಾನೇ. ನೋಡಿಯ ನಿನ್ನವರೆಲ್ಲರ ನಕಣದಿಂದ ಪಲಾಯನ ಮಾಡುತ್ತಾ ಇದ್ದಾರೆ. ಅದೇ ಸ್ಥಿತಿನಾಗೆ ಬರುವುದಕ್ಕಿಂತ ಮುಂಚೆ ಸ್ವರ್ಗದ ಪೀಠವನ್ನು ಒಪ್ಪಿಸಿ ಅನೇಕ ಮಂದಿ ರಾಕ್ಷಸ ವೀರರು ಸ್ವರ್ಗದ ಆಶೆಯುಳ್ಳವರಾಗಿ ಬಂದವರು ಶೈವಿನಿಯನ್ನು ಸೇರಿದವರಿದ್ದಾರೆ. ಮತ್ತೆ ನಿನ್ನ ಪಾಡೇನು ಬಿಡು. ಆದ್ದರಿಂದ ಅನೇಕ ವೀರಾದಿ ವೀರರು ಸತ್ತಂತಹ ಸ್ಥಳಕ್ಕೆ ನಿನ್ನನ್ನು ಕಳಿಸ್ತೇನೆ, ನೋಡೋಣ. ಪೀಠವನ್ನು ಏರಿದ ಕ್ಷಣವೇ ನಮ್ಮವರೆಲ್ಲ ಶುಂಭಾಸುರನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಕೆಲವರು ಇಲ್ಲೇ ಇರಲಿ, ಇನ್ನು ಕೆಲವರು ಪಾತಾಳವನ್ನು ಸೇರಿಕೊಳ್ಳೋಣ. ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರಕ್ಕೆ ನಡೆಯೋಣಾಗದೆ. ಮನಕರಗಿ ಸುರಪಾಲ ನಿಮಿಷರ ಕರೆದಂದಾಗ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ. ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ. ಧನುಜಳಾಂತಕಿ ದೇವಿ ಗಿರದಿ ಪೇಳುವೆನೆಂದು ಅನಿಮಿಷರನೊಡಗೊಂಡು ತುಹಿನಗಿರಿ ಎಡೆಗೆ ಮನ ಕರಗಿ ಸುರಪಾಲ. ಒಬ್ಬೊಬ್ಬ ಎಲ್ಲಿ ನೋಡಿದರಲ್ಲಿ ನಾಲ್ದೆಸೆಗಳಲ್ಲಿಯೂ ಕೂಡ ಶುಂಭಾದಿಗಳ ಅಟ್ಟಹಾಸವೇ ಮೇಳೈಸಿದೆ. ಶಬ್ದಗಳು ಮರುಕಳಿಸ್ತಾ ಉಂಟು. ಹಾಗಿದ್ರೆ ಇವರ ಪರಾಕ್ರಮದ ಮುಂದೆ ನಾವೆಷ್ಟೇ ಹೋರಾಟವನ್ನು ಮಾಡಿದರು, ನಿಷ್ಪ್ರಯೋಜಕವಾಗಿ ಹೋಯಿತಲ್ಲ. ಏನು ಮಾಡೋಣ ಎನ್ನುವ ಹಾಗೆ ಯೋಚಿಸಿದಂತಹ ವೇಳೆಯಲ್ಲಿ ಒಡನೆ ನೇಮವನ್ನು ಕಂಡಂತಹ ನಾನು ದೇವತೆಗಳನ್ನು ಒಡಗೂಡಿಕೊಂಡು ಹೊರಬರುತ್ತಾ ನಡೆದು 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 ದೀನಾದ್ರಿಯ ತಪ್ಪಲಿಗೆ ಬಂದಿದ್ದೇನೆ. ನಮ್ಮನ್ನೆಲ್ಲ ಬರೆಯುವಂತಹ ಜಗನ್ಮಾತೆ ಇದ್ದಾಳೆ, ಅವಳನ್ನೇ ಧ್ಯಾನಿಸ್ತೇನೆ.
ಶಂಕರೇ ಪಾಲಿಪುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗರಿ ಅಂಬಿಕೆ ಸುರನುತೆ ಶಂಭು ಮನೋಗರಿ ನಂಬಿಕೆ ಜಗದಂಬವ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ ಶಂಕರೇ ಪಾಲಿಪುದ ಭಯ ಭವಾನಿ ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ ಜಯ ಜಯ ಕುದಿವುದೇತಕ್ಕೆ ಶೋಕದಲ್ಲಿ ದುರ ಪದವಿಗೆ ತರ ಕಷ್ಟ ಮುದಗಿದು ಬೆದರ ಬೇಡನೆಲೆ ಹೃದ ಶರಣೆಯ ಸುರಪಾಲ ಏಳಯ್ಯ ಎದ್ದೇಳು ಧೈರ್ಯಸ್ಥನಾಗು ಈ ಪುರದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸ್ಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ತಾಯೇ ಕರುಣಾರ್ಣವೇ ಜಗದಾದಿ ಮಾಯೇ ಕರುಣಾರ್ಣವೇ ಜಗದಾದಿ ಮಾಯೇ ನಿನ್ನ ಜಯಲಿ ಬಿಡುಗಣ್ಣರೊಡನೆ ನಿನ್ನ ಜಯಲಿ ಬಿಡುಗಣ್ಣರೊಡನೆ ನಾಗವನ್ನಾಳೆ ಖಳರಿಂದ ಬಣ್ಣ ಪಡುವುದಾಯ್ತು. ಭಿನ್ನವಿಸುವುದೇನು ತಾಯಿ ಕರುಣಾಳವಿ ಜಗದಾದಿ ಮಾಯಿ ಆದಿಮಾಯೇ ಸುರಪತಿ ಪವಿತ್ರವಾದಂತ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಎರಗಿದ್ದೆ. ಎದ್ದೇಳಯ್ಯ. ಅಮ್ಮ ಕಂದ, ನಿನ್ನ ಸಂಕಲ್ಪವಿಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಕಡ್ಡಿಯು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲವಂತೆ. ಖಂಡಿತ ಮಗನೇ. ಆಗಿರುವಾಗ ಏನಾಯಿತಯ್ಯ? ಭಿನ್ನವಿಸುವುದಕ್ಕೆ ಏನುಂಟಮ್ಮ ನಿನ್ನ ಸನ್ನಿಧಾನ? ನಿನಗೊದಗಿದ ಕಷ್ಟವನ್ನು ಬಿತ್ತರಿಸಬಹುದಲ್ವೇ? ತಾಯೇ, ಏನಯ್ಯ? ಮಹಿಷನಿಗಿಂತಲೂ ಮಹಾಪರಾಕ್ರಮಶಾಲಿಗಳು ಯಾರವರು? ಶುಂಭಾದಿಗಳು ಇರಲಿ ಬಿಡು. ಶೋಣಿತಾಪುರದವರು ಸರಿ. ಜೀವನದ ಪ್ರತಿಷ್ಠೆಯನ್ನು ಪ್ರಬಲಗೊಳಿಸುವುದಕ್ಕಾಗಿ ಮಾಡಿಕೊಂಡ ಸಾಧನೆ ಆದರೂ ಏನು? ಬ್ರಹ್ಮದೇವರನ್ನು ಒಲಿಸಿಕೊಂಡು ಅಜೇಯವಾದಂತಹ ವರ, ಆ ಬಳಿಕ ಅದನ್ನೇ ಮೂಲವಾಗಿರಿಸಿಕೊಂಡಂತ ಅವರುಗಳು ಆಮೇಲೆ ಮರ್ತ್ಯ ಪಾತಾಳವನ್ನು ವಶಪಡಿಸಿಕೊಂಡಿದ್ದಾರೆ. ಅಷ್ಟೆಯೋ? ದೇವಲೋಕಕ್ಕೆ ದಾಳಿ ಮಾಡಿದ್ರು. ಪರಿಣಾಮದಿಂದ ಏನಾಯಿತಯ್ಯ? ಅಧಿಕಾರವನ್ನು ಉಳಿಸುವಂತಹ ನೆಲೆಯಲ್ಲಿ ಹೋರಾಟವನ್ನು ಕೊಟ್ಟೆವು. ಪರಿಣಾಮ ನಮಗೆ ಅಪಜಯವಾಗಿ ಹೋಯಿತು. ಕೊನೆಗೆ ಮಾಡಿಕೊಂಡ ನಿರ್ಣಯ ಎಲ್ಲವನ್ನು ಕಳೆದುಕೊಂಡು ದೇವಲೋಕದಿಂದ ನಮ್ಮನ್ನು ಬೆನ್ನಟ್ಟಿದರು ತಾಯಿ. ಸರಿ. ಎಲ್ಲೆಲ್ಲೋ ಸುತ್ತಾಡಿದಂತಹ ನಾವುಗಳು ತಮ್ಮ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಸತ್ಯ. ಅಮ್ಮ, ಏನಯ್ಯ? ದರೆಯ ಧರ್ಮವನ್ನು ಉಳಿಸಬೇಕು, ನಿನ್ನ ಮಕ್ಕಳನ್ನು ರಕ್ಷಿಸಬೇಕು. ಶುಂಭಾದಿಗಳಿಗೆ ಏನಾದರೂ ಒಂದು ಗತಿಯನ್ನು ಮಾಡಲೇಬೇಕು ತಾಯಿಯೇ, ಬೇಡುತ್ತಾ ಇದೋ ಭಯ ಕರುಣಿಸುತ್ತ ಭಯವನ್ನು ನುಡಿದಳು ಕರು
ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೇನೋತ ತ್ರಿದಶರಿಗರುಗಿ ಶ್ರೀದೇವಿಗೆ ಹರುಷದೊಳಗೆಂದೇನೋತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರೋ ಸುರಪಾಗ ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿಗಳರು. ಯೋಚಿಸಬೇಡ, ಚಿಂತಿಸಬೇಡ, ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾ ಒದಗಿಸಿಕೊಡುತ್ತೇನೆ. ಓ ಜಗದಾದಿಮಾಯೇ ಸುರಪತಿ, ನಿನ್ನದ್ದಾದಂತಹ ಆಶೀರ್ವಾದವು ಅಭಯವಾಕ್ಯವನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಯಿತು. ಆದರೆ ತಾಳಿಗಿರುವುದು ದಿನದೊಳಗೆ ಅಂತ ಹೇಳಿದ್ದೆ. ಅವಧಿ ಹೊಂದಿದೆ ಮಗನೇ. ಅವಧಿ ಸ್ವಲ್ಪ ಮುಂದೆ ಉಂಟು ಅಂತ ಅರ್ಥವಾಯಿತು. ಸರಿ ಸರಿ. ಶುಂಭಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ. ಏನೆಂದು? ಸೋಲುಂಡಂತ ದೇವತೆಗಳನ್ನು ಕಡಿಯಿರಿ, ಬಡಿಯಿರಿ, ಚಿತ್ರ ಕೊಡಬೇಕು ಎನ್ನುವ. ಆದ್ದರಿಂದ ರಾಕ್ಷಸರು ಬೆನ್ನಟ್ಟುತ್ತಾ ಇದ್ದಾರೆ. ಸರಿ ಸರಿ. ನಿಜ ರೂಪದ ಬದುಕು ಕಷ್ಟ ಅಂತ ಆಗಿದೆ. ಹೇಗಿರ್ಬೇಕಮ್ಮ? ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಧೈರ್ಯವ ತಿಳುಗಿ ಅಳುವ ಸುಮನ ಸರಿಂಗಿ ಧೈರ್ಯವ ತಿಳುಗಿ ಬಳಿಕ ಖಳರ ಬಳಿಗೈದುದ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುದ ಗೆಲುವಡ ಸಾಧ್ಯವೆಂದೆನುತ ತಿಳಿಗಳ ಕ್ಷಣದೊಳಗೆ ತಿಳಿದಳ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಾಗಮ್ಮಾಯೇ 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 ಆ
ಸುಂದರತೆಯಾಗಿ ಸುಂದರಾಂಗವ ತಳೆದು ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಂಗವ ತಿಳಿದವನು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗಮಾಗಿ ದೈತ್ಯವೃಂದವ ಮೋಗಿಸಿ ತರಿಗೆ ದೈತ್ಯವೃಂದವ ಮೋಗಿಸಿ ತರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನಿದ್ದೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ತದುರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಪು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದ್ದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕೆ ಎನ್ನುವಂಥ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾ ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ಯ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ಆಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ, ಅದೋ ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದ್ದಾದಂಥ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಣಿ ಇಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರುವಂತೆ ಏನದು ಕೇಳಿ ಬರುತ್ತಾ ಇರೋದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ.
ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿ ಮಾಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತಾನು ಗಂಧವನ್ನು ಮಾರುತ್ತಾನಿಗೆ ಒಟ್ಟಿದ್ದೇನೆ. ತಡ ಮಾಡದೆ ಕನಕ ದೀಯಾಳಿ ಏರ್ತೇನೆ.
ಮೆಟ್ಟಿದೆವು, ಪುರಾಕ ಸುತ್ತುವರಿದೆವು, ಭೂಸುರರ ದರ್ಪವನ್ನೇ ಮುರಿದೆವು, ಏರಿದೆವು ನಾಕ ಶುಂಭನ ಆಳ್ವಿಕೆ. ಶುಂಭನಲ್ಲ, ಪ್ರತ್ಯಕ್ಷ ಶಂಭೆ ಕೂಡ ಹೆದರುವವರು ನಾವಲ್ಲ. ಮಾಡಿದೆವು ಯುದ್ಧ, ಮಧ್ಯಕ್ಕೆ ಬಂದ ನಾರದ, ಮಾಡಿದ ಸಂಧಿ, ಮಂತ್ರಿ ಪದವಿ ಕೊಟ್ಟು ಮಾಡಿದ. ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷ. ತಿರುಗಾಟದ ಪರಿಣಾಮ ಕಾನೂನಿದೆ ಕಾರಣ
ಚೆಲುವ ಮಾಂಸವ ಶುಂಭಗಿ ಒಡೆಗೆ ಚೆಲುವ ಮಾಂಸವ ಶುಂಭಗಿ ಒಡೆ ನಲವಿನು ತೆಗೆದಿರಿಸಿ ನಲವಿನು ತೆಗೆದಿರಿಸಿ ತುಹಿನಾದಿಯ ಅಡರುತ್ತಲೆ 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 ಮೃಗಗಳನ್ನು ಮೃಗಮಾನವ ಮೆಲುತ 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 ಹಳರಾಗ ಎಲ್ಲಿದ್ದೀಯಾ? ಹತ್ತಿರ ಬಾ. ಏನು? ಓ ಇಲ್ಲಿ ಬಂಡೆ ಕಣ್ಣಲ್ಲಿ ಬಿತ್ತುಕೊಂಡು ಯಾರು ಬಿತ್ತುಕೊಂಡೆ? ಒಂದು ಉಪಕಾರ ಮಾಡ್ತೀಯ, ಯಾರು? ಕೈ ಕೊಡ್ತೀಯ. ಕೈ ಕೊಡು. ಆಪತ್ತಿ ಇಲ್ಲ ನಮ್ಗೆ. ಕೈ ಕೊಡು, ಕೈ. ಕೊಡ್ತೀನಿ. ಎಂತಾಯ್ತು? ಅಣ್ಣ ಮೃಗಬೇಟೆ ನಾಡಬೇಟೆ ಬುದಾಗಿ ನೀನೊಂದು ದಾರಿಂದ ನಾನೊಂದು ದಾರಿಂದ ಮುಂದೆ 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 ಹೋದವರು ಹೋದಂತಹ ಸಮಯದಲ್ಲಿ ಏನನ್ನು ಕಂಡೆ, ಏನನ್ನು ಕೊಂದೆ, ಏನು ತಿಂದೆ, ಏನು ನನ್ನ ಮುಂದೆ. ಅಣ್ಣ ಹಸಿವಿನ ಬಾಧೆಗಾಗಿ ಆ ಕಡೆಗೆ ಹೋಗುತ್ತಿರುವಂತಹ ಸಂದರ್ಭ ಏನಾಯ್ತು? ಎದುರಾಯಿತು ಒಂದು ಕಾಡಾನೆ, ಆನೆ, ಮತ ತುಂಬಿದ ಮದ್ದಾನೆ. ಹೌದು. ಏನ್ ಮಾಡಿ? ಅದರ ಸೊಂಡಿಲಿನಿಂದ ಹಿಡಿದೆ ಗರ 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 ಗರನೆ ತಿರುಗಿಸಿ ನೆಲಕ್ಕೆ ಬಡಿದೆ. ಹೌದು. ಏನಾಯ್ತು? ಆನೆ ಅಪ್ಪಚ್ಚಿ. ಅಪ್ಪಚ್ಚಿ? ಹೌದು. ಅಪ್ಪಚ್ಚಿ? ಹೌದೌದು. ಅಪ್ಪಚ್ಚಿ ಏನೋ ಪುಡಿ 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 ಆಯ್ತು. ಹೌದೌದು. ಏನು ಮಾಡಿ? ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ 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 ಬೇರೆ. ಮಾಂಸವನ್ನು ಜಗಿದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಘಟಘಟನೆ 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 ಜಾಗಿದು ತಿಂದೆ. ಹೊಟ್ಟೆ ತುಂಬಿತು. ನನ್ನ ಬೇಟೆ ಹಾಗಿತ್ತು. ನಿನ್ನ ಬೇಟೆ ಹೇಗೆ? ಅಣ್ಣ ಬೇಟೆ ಹೇಳ್ತಾ ಈ ದಾರಿಯಲ್ಲಿ ಮುಂದೆ 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 ಹೋಗುತ್ತಾ ಇರುವ ಸಂದರ್ಭ, ಆ ಸಂದರ್ಭ ಕೇಸರಿ ಕಣ್ಣಿಗೆ ಕಾಣ ಸಿಕ್ಕಿತು. ಬಿಡ್ಲಿಲ್ಲ. ಏನು ಮಾಡಿ? ವೇಗದಿಂದ ಬಿಸಿದೆ. ಅದರ ಬಾಲಕ್ಕೆ ಕೈ ಕೊಟ್ಟ ಪುಡಿ 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 ಪುಡಿಯಾಗಿ ಹೋಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಬೇರೆ ಬೇರೆಯಾಗಿ ಬಿತ್ತು. ಸರಿ. ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕುಡಿದೆ. ಮಾಂಸವನ್ನು ñಮ 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 ಬೆದ್ದೆ. ಎಲುಬನ್ನು ಕೊಟ್ಟ 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 ಜಾಗಿದು ನುಂಗಿದೆ. ಸರಿ. ಚರ್ಮವನ್ನು ಪರ್ರನೆ ಬಾಗಿದೆ. ಅಲ್ಲಿ ಇಟ್ಟಿದ್ದೇನೆ. ಇಟ್ಟಿದ್ಯಾ? ಹೌದೌದು. ಯಾಕೆ? ಯಾಕೆ ಬೇಕಾಗ್ತದೆ. ಯಾರಿಗೆ? ಈಗಲ್ಲ, ಮಳೆಗಾಲದಲ್ಲಿ ಏನು ಇಲ್ಲದಿರುವಾಗ ಚೆನ್ನಾಗಿ ಒಣಗಿಸಿ ಇಟ್ರೆ ಕರು ಕುರು ಕರು ಕುರು ಕರು ಕುರು ಜಗಿದಕ್ಕೆ ಲೇಸು. ಹೂಡಿಕೆ ಮಾಡಿ. ಏತಮ್ಮ ಏನು? ಬೇಟೆ ಹೇಳಿ ಇನ್ನೇನು ಎಂಬುದಾಗಿ ಯೋಚನೆ ಮಾಡಿದವಾಗ ಬೇಟೆಗೆ ಬಂದವರು ಎಂದಾದ್ರೂ ಮಾಂಸವನ್ನು ಕೊಂಡು ಹೋಗಿದ ದಿನ ಉಂಟು ಅಣ್ಣನಿಗೆ? ಅಣ್ಣನಿಗೆ ಕೊಂಡು ಹೋಗದ ದಿವಸವೇ ಇಲ್ಲ. ಏನು ಕೊಂಡು ಹೋಗೋಣ ಎಂಬುದಾಗಿ ನೋಡಿದೆ ಎಂದಾದ್ರೆ ಏನು ಮಾಡಿದ್ವಿ? ಏತಮ್ಮ ಏನು? ಹೋದರ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಜಿಂಕೆ ಮರಿ ಓಡ್ತಾ ಇದ್ದೆ ನೋಡ್ಲಾ? ಏನು ಮಾಡಿದೆ? ಹಿಡಿದಪ್ಪಲ್ಲಿ ಶೆಲ್ಲಲ್ಲೇ ನೇತಾಕಿದ್ದೇನೆ. ಬೇಕಾಗುವಾಗ ಗಂಟು ಕಟ್ಟಿಕೊಂಡು ಹೋದ್ರೆ ಆಯ್ತು. ಹೌದಾ? ಮಾತ್ರವಲ್ಲ, ಒಂದು ಸಣ್ಣ ಮೊಲದ ಮಾಂಸವನ್ನು ಮಾಂಸ ಮಾಡಿ ಅಲ್ಲಿ ಇರಿಸಿದ್ದೇನೆ. ಅದು ಯಾಕೆ? ನಮ್ಮ ಭಾಗದ್ದು ಶುಂಭಗಿ ವಡೆ ಇರಲಿ, ಬೇಕಾಗುವಾಗ ಕೊಂಡು ಹೋದ್ರೆ ಆಯ್ತು. ಸರಿ. ಅದೆಲ್ಲ ಯೋಚನೆ ಮಾಡುದು. ಏ ತಮ್ಮ, ನೋಡಿದ್ಯಾ? ಬಾ 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 ದುಡಿದ ಪರಿಣಾಮ ಆಯಾಸ ಅಧಿಕವಾಗುತ್ತಾ ಇದೆ. ಸ್ವಲ್ಪ ಹಾಕ್ಯ. ಗಾಳಿ ಗಾಳಿ ಗಾ 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 ನಿನಗೆ ಹಾಕಿದ್ರೆ ಮತ್ತೆ ನನಗೆ ಯಾರು ಹಾಕುವುದು? ಅಂದ್ರೆ ಗಾಳಿ. ನೋಡು, ಬೆವರು ಸಮಾಧಾನ ಸುರಿಯುತ್ತಾ ಉಂಟು. ನನ್ನದ್ರ ಸ್ವಲ್ಪ ಗಾಳಿ ಹಾಕು, ಮತ್ತೆ ನೋಡುವ. ಈಗ ನೀನು ಗಾಳಿ ಹಾಕು, ಮತ್ತೆ ನಾನು ಗಾಳಿ. ನೋಡುವ ವಿಚಾರವಿಲ್ಲ, ಮತ್ತೆ ಇಬ್ಬರು ಸಮಾನವಾಗಿ ದುಡಿದಿದ್ದೇವೆ. ನಿನಗೆ ನಾನು, ನನಗೆ ನೀನು. ಗಾಳಿ ಹಾಕುತ್ತಾರೆ. ಹೌದೌದು. ನಾವಿರುವರು ಒಂದೇ ಸಮಾನ ದುಡಿದವರು, ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ಗಾಳಿಗೆ ಅದೃಷ್ಟ ದೇವತೆ ವಾಯು ಆತನಿಗೆ ಆಜ್ಞೆ ಮಾಡಿದವಂತಾದ್ರೆ ತಕ್ಷಣ ಬೀಸಿ ಬಂದವನು. ಮಾಡುವ ಆಜ್ಞೆ. ಏ ವಾಯು, ಎಲ್ಲಿದ್ದೀಯ? ಬೀಸು ಬೀಸು ಬೀಸು, ಚೆನ್ನಾಗಿ ಬೀಸು. ಅಣ್ಣ ನೋಡಿದ್ಯಾ? ಆಜ್ಞೆಯನ್ನು ಪಾಲಿಸಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಹಾಗಂತ ಗಾಳಿ ನಮ್ಮ ಬಳಿಗೆ ಬರುತ್ತಾ ಇಲ್ಲ. ಯಾಕೆ? ನಾವು ಇಳಿಮೆ ದೇಶದಲ್ಲಿ ಇದ್ದೇವೆ. ಏನು ಮಾಡೋಣ? ಗಾಳಿ ಬರಬೇಕು ಅಂತಾದ್ರೆ ಕಾಣುತ್ತಾ ಇದೆ ದುಹಿನಗಿರಿ.
ಸೇವಿಸೆ ನಲವಿನು ಮಾರುತನು ಸೇವಿಸೆ ಘಳಿರಾದ್ಯೋ ನಾಸಿಕಗೆ ಪರಿಮಳ ನಾಸಿಕಕ್ಕೆ ಪರಿಮಳ 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 ಗಾಯನವನಾಲಿಸುತ್ತ ನಲವಿನಿಂದು ಆಲೆಯಲೆ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ
ಮಾರುತನಿಗೆ ಆಜ್ಞೆಯನ್ನು ಮಾಡಿ ತುಹಿನಾಜ್ಞೆ ತುತ್ತ ತುದಿಯನ್ನು ಏರಿದವರಿದ್ದೇವೆ. ಸತ್ಯ ಬಂದವಾಗಿ ಅಲೆ ಅಲೆಯಾಗಿ ತಂಪು ತಂಪಾಗಿ ಬೀಸುತ್ತಾ ಇದ್ದಾನೆ ಆ ವಾಯು. ಆತನ ಬೀಸುವಿಕೆಗೆ ಆಯಾಸವೆಲ್ಲವೂ ಕೂಡ ಜರ್ರನೆ ಜಾರಿ ಹೋಗಿದೆ. ಹೌದೌದು. ಶ್ರಮ ಜಲ ಎಲ್ಲವೂ ನಿಂತು ಹೋಗಿದೆ. ನವೋಲ್ಲಾಸ ಉಲ್ಲಾಸ ಅಧಿಕವಾಗುತ್ತಾ ಇದೆ. ಹೌದು. ಇನ್ನೊಮ್ಮೆ ಬೇಟೆಗೆ ಹೋಗೋಣವೇ ಎಂಬುದಾಗಿ ಒಂದು ಹೆಜ್ಜೆ ಮುಂದಿಟ್ಟಾದ್ರೆ ಅಷ್ಟೇ. ಏ ತಮ್ಮ ಏನು ಸ್ವಲ್ಪ ಕಿವಿ ಕೊಡ್ತೀಯ? ಎಲ್ಲಿಗೆ? ಕಿವಿ ಕೊಡು. ಏ ಹಾಗಲ್ವ? ಮತ್ತೆ ಹೇಗೆ ಕೇಳಿಸ್ತಾ ಇದೆಯಲ್ಲ ಸ್ವರ, ಹಿಂಪಾದ ಸ್ವರ, ರಾಗ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣ ಕನುಗುಣವಾಗಿ ಸಂಗೀತ ಕೇಳಿ ಬರುತ್ತೋ ಇದೆ. ಸಂಗೀತಗಾರ ಯಾರು? ಯಾವ ಸಂಗೀತಗಾರ ಬಂದದ್ದು? ಎಲ್ಲಿಗೆ? ಸಾಮಾನ್ಯದವರು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ಪ್ರತಿಭಾವಂತರು ಉತ್ತಮವಾದಂತಹ ಗಾಯನವನ್ನು ತಿಳಿದವರೇ ಹಾಡಿದಂತಹ ಹಾಡು. ಈ ಗಾಯನ ಯಾರದ್ದು ಎಂಬುದಾಗಿ ಯೋಚನೆ ಮಾಡಿದೆ ಅಂತಾದ್ರೆ ಯಾರದ್ದು? ಇದು ಗಂಡಸರ ಸ್ವರ ಅಂತೂ ಖಂಡಿತವಾಗಿ ಅಲ್ವೇ. ಮತ್ತೆ ಹೆಣ್ಣು ಮಕ್ಕಳ ಸ್ವರ. ಹೆಣ್ಣು ಮಕ್ಕಳ ಸ್ವರ. ಹಾಗಿದ್ರೆ ಹೆಂಗಳೆಯರಲ್ಲಿ ಈ ರೀತಿ ಹಾಡುವವರು ಯಾರು? ಇದು ಅವಳು. ಸತ್ಯಲೋಕದಲ್ಲಿ ಇದ್ದಾನಲ್ಲ ಬ್ರಹ್ಮ, ಆತನ ಮಡಿಗೆ ಅಂತ ವಾಣಿಯೇ ಈ ಸಮಯದಲ್ಲಿ ಬಂದು ಹಾಡ್ತಾ ಇದ್ದಾಳೆ. ಯಾರು? ಆ ವಾಣಿ ಪಣಿವೇಣಿ ಕಲ್ಯಾಣಿ. ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮನ ಸೃಷ್ಟಿಯ ಕಾರ್ಯ ಸರಿಯಾಗಿ ಆಗಬೇಕು ಅಂತಾದ್ರೆ ತನ್ನ ಮಡದಿಯಾದ ಶಾರದೆ ತನ್ನ ವಾಮಭಾಗದಲ್ಲಿ ಸದಾ ಇರಬೇಕು. ಒಂದು ವೇಳೆ ಇಲ್ಲದಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಕೊರತೆಯಿಂದಾಗಿ ಅಂಗವೈಕಲ್ಯತೆಯಿಂದ ಹುಟ್ಟುವುದಕ್ಕೆ ಸಾಧ್ಯ ಉಂಟು. ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಹೇಳುತ್ತಾ ಇದ್ದೀಯ. ಹೌದೌದು. ಹಾಗಿದ್ರೆ ವಾಣಿ ಅಲ್ಲ 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 ಅಂತಾದ್ರೆ ಬಿಡುವ. ಮತ್ತೆ ಯಾರು? ಮತ್ತೆ ಯಾರು? ಯಾರು ಯಾರು? ಯಾರು? ಗೊತ್ತಾಯ್ತು. ಇದು ಅವನೇ. ಕುದುರೆ ಮುಖದವ ದೇವಲೋಕದ ಗಾಯಕ ತುಂಬುರ. ಈ ಸಮಯದಲ್ಲಿ ನಮ್ಮ ಆಯಾಸವನ್ನು ಪರಿಹರಿಸಕ್ಕಾಗಿ ಬಂದು ಹಾಡುತ್ತಾ ಇದ್ದಾನೆ. ಆತ ಸ್ವರ್ಗಲೋಕದ ಗಾಯಕ ತುಂಬುರ. ದಂಬಾದಿನಾರಿಯರು ನರ್ತಿಸುವಾಗ ಹಾಡಿನಿಂದಲೇ ಅವರನ್ನು ಬರಸೆಳೆಯಲ್ಪಡುವವ. ಒಂದು ವೇಳೆ ಇಲ್ಲಿಗೆ ಬಂದು ಹಾಡಿದಂತಾದರೂ ಕೂಡ ನಮ್ಮ ತಿರುಗಾಟ ಇಲ್ಲಿ ಆಗುತ್ತಾ ಉಂಟು ವಿಚಾರ ತಿಳಿದ್ರೆ ಆತ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಉಂಟು. ಎಲ್ಲಿ ಜಾಗ ಉಂಟು ತಗೊಳ್ತಾನೆ. ಹಾಗಾಗಿ ಅವ ಅಲ್ಲ ಅಲ್ಲ ಅಂತಾದ್ರೆ ಬಿಡುವ. ಮತ್ತೆ ಯಾರು? ಮತ್ತೊಬ್ಬ ಇದ್ದಾನೆ. ಯಾರು? ದೇವಋಷಿ ನಾರದ. ಭಗವಂತನೆಂದೆನಿಸಂತಹ ನಾರದ ಈ ಸಮಯದಲ್ಲಿ ಬಂದು ಹೊಡ್ತಾ ಇದ್ದಾನೆ. ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸು ಎನ್ನುವ ಹಾಗೆ ದಕ್ಷ ಕೊಟ್ಟ ಶಾಪ. ಆತ ಶಾಪಗ್ರಸ್ತ. ಒಂದು ವೇಳೆ ಆತ ಇಲ್ಲಿಗೆ ಬಂದು ಹಾಡಿದನಂತಾದ್ರೂ ಕೂಡ ಇಷ್ಟು ಹೊತ್ತು ಇಲ್ಲಿ ನಿಂತು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆತ ಅಲ್ಲ. ಒಂದೊಂದು ಕಡೆಯಿಂದ ಒಂದೊಂದು ಕ್ಷಣದಲ್ಲಿ ಕೇಳಿ ಬರಬೇಕಿತ್ತು. ಹೌದೌದು. ಅದು ಇದು ಹಾಗ ಒಂದೇ ಕಡೆಯಿಂದ ಕೇಳಿ ಬರ್ತಾ ಉಂಟು. ಹಾಗಿದ್ರೆ ನಾರದನು ತುಂಬುರನು ವಾಣಿಯೋ ಅವಳೋ ಇವನೋ ಅವಳೋ ಯಾರು ತಿಳಿಯಬೇಕೆಂದಾದ್ರೆ ವ್ಯರ್ಥ. ನಮ್ಮೊಳಗೆ ಚರ್ಚೆ ಯಾಕೆ? ಕೇಳಿಸ್ತಾ ಇದೆಯಲ್ಲ ಹಿಡಿಯುವ ಸ್ವರ ಹಿಡಿದು ಸ್ವರವಿಡಿದು ನಡೆತರಲು ತನುವಿನ ನಾದಿಕಕ್ಕೆ ಸೋಗಲು ತನುವಿನ ಪರಿಮಳ
ನಾಸಿಕಕ್ಕೆ ಸೋಂಕಲು ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನತಿ ಕುಂಕುಮರಾಗ ಶೋಣಿ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹಸ್ತೆ ನಮಸ್ತೆ ನಮೋ ಜಗದೇಕ ಮಾತಾ ಜಗದೇಕ ಮಾತಾ ಜಗದೇಕ ಮಾತಾ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ
ನಗು ಗಡಿಯೊಂದಿಗಡಿ ಏನು ಆಶ್ಚರ್ಯವಿದು ಯಾಕೆ ತಮ್ಮ ಅಣ್ಣ ಕೇಳ್ತಾ ಇರುತ್ತಾ ಸ್ವರ ಎಲ್ಲಿಂದ ಎಂಬುದಾಗಿ ಸ್ವರದ ಪಥವನ್ನೇ ಹಿಡಿದು ಮುಂದೆ 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 ಬಂದವರು ನಾವು ಬಂದೆವು ಬಂದು 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 ನೋಡಿದಂತಾದ್ರೆ ಏನು ಆಶ್ಚರ್ಯ ಏನು ಆಶ್ಚರ್ಯ ಪರಿಮಳ ಪರಿಮಳ ಹೂವಿನ ಪರಿಮಳ ಹೌದು ಎಲ್ಲಿಂದ ಎಲ್ಲಿಂದ ಹೇಗೆ ಹೇಗೆ ಯಾರದ್ದು ನನ್ನದು ಒಮ್ಮೆ ಸರಿಯಾಗಿ ಆಗ್ರಹಿಸಿ ನೋಡು ನಿನ್ನದು ವಾಸನೆ ಏನು ನಮ್ಮದದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತ ಇಲ್ಲ ಹಾಗಿದ್ರೆ ಯಾರದ್ದು ಎಂಬುದಾಗಿ ಯಾರು ಸುತ್ತ ಮುಂದೆ 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 ಹೆಜ್ಜೆ ಹಾಕಿದವೆಂದಾದ್ರೆ ಬಂದು ನಿಂತಹ ಸ್ಥಳ ಯಾವುದು ಯಾವುದು ಕದಂಬಕಾಂತಾರದ ಮಧ್ಯಭಾಗದಲ್ಲಿ ಬಂದು ನಿಂತವರು ನಾವಿದ್ದೇವೆ ಇದುವರೆಗೂ ಕಾರ್ಗತ್ತಲೇ ತುಂಬಿಕೊಂಡಿದ್ದಂತಹ ಕದಂಬಕಾಂತಾರದಲ್ಲಿ ಏನಾದ್ರು ವಿಶೇಷವನ್ನು ಕಾಡುತ್ತಾ ಇದ್ದೇವೆ ಏನಾಯಿತು ಎಲ್ಲಿ ನೋಡಿದರಲ್ಲಿ ಬೆಳಕಿನ ವ್ಯವಸ್ಥೆ ಈ ಕಾಡಿನಲ್ಲಿ ಬೆಳಕು ಈ ಬೆಳಕಿನ ವ್ಯವಸ್ಥೆ ಮಾಡಿದವ ಯಾರು ಅವ ಸಿಗಬೇಕು ಅವನನ್ನೇ ಹುಡುಕ್ತಾ ಎಂಬುದಾಗಿ ಪಥವನ್ನು ಹಿಡಿದು ಮುಂದೆ 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 ಏನು ಆಶ್ಚರ್ಯ ಏನಾಯ್ತು ಕಾರ್ಮಿಕ ಮಧ್ಯದಲ್ಲಿ ಕೋರಿಸಿದ್ದ ಕೋರ್ ನಿಂತೊಂದು ರಭಸವಾಗಿ ಕಣ್ಣಿಗೆ ಬೆಳೆಯಿತು ಮಿಂಚಿನ ಗೊತ್ತಲೊಂದು ಧರೆಗುರುಳಿತು ಕೋಟಿ ದಿವಾಕರಣ ಪ್ರಭೆಯು ಒಂದು ಅರ್ಥವಾಗುತ್ತಾ ಇಲ್ಲ ಯಾಕೆ ಕಣ್ಣು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಆಶ್ಚರ್ಯ ಪ್ರಯತ್ನ ಪೂರ್ವಕವಾಗಿ ಕಣ್ಣು ತೆರೆದು ನೋಡಿದೆ ಅಂತಾದ್ರೆ ಆದ್ರೆ ಅಮ್ಮಮ್ಮ ಅಯ್ಯೋ ಏನು ಆಶ್ಚರ್ಯ ತಮ್ಮ ಏನಾಯ್ತು ಕದಂಬಕಾಕಾರದ ಮಧ್ಯಭಾಗದಲ್ಲಿ ಹೆಣ್ಣೋರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಪಾಡುತ್ತಾ ಇದ್ದಾಳೆ ಹೇಗೆ ಹೇಗೆ ಸಮಯದಲ್ಲಿ ಕಾಡಿನ ಮಧ್ಯದಲ್ಲಿ ಹೆಣ್ಣೋರ್ವಳನ್ನು ಕಂಡೆ ತಮ್ಮ ಅಣ್ಣ ನಾನು ಕೇಳಿದ್ದು ಸರಿಯಾಗಿ ಉಂಟಲ್ಲ ಯಾಕೆ ಕಾಡಿನಲ್ಲಿ ಹೆಣ್ಣು ಇದು ಆಗುವುದ ಕುಂಟೇನು ಏನು ಆಗದೆ ನೀನ್ ನೋಡಿದ್ಯಾ ನೋಡಿದ್ದೇನೆ ನೀನ್ ನೋಡ್ಲಿಲ್ವೋ ನನ್ನನ್ನು ಬಿಟ್ಟು ನೀನು ಒಬ್ಬನೇ ನೋಡಿ ಹೌದೇನೋ ಏನು ಮತ್ತೆ ಅಲ್ಲಿ ನೋಡಿದ್ದು ನೀನು ನಾನು ಆಚೆ ನೋಡಿದ್ದು ಆಚೆಯ ಇರುವಲ್ಲಿ ನೋಡ್ಬೇಡ ಇರದೇ ಇದ್ದಲ್ಲಿ ಏನುಂಟು ಅಂತ ನಿನಗೆ ಬಗ್ಗೆ ಇರುವಲ್ಲಿ ನೋಡ್ಬೇಕು ಯಾವಾಗ ಮತ್ತೆ ಕಳೆಯುದು ನೋಡ್ಬೇಕೆಂಬ ಆಸೆ ಉಂಟಾ ಆಸೆ ನೋಡು ಅವನಿಗೆ ಬಾ 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 ಓ ಕಡೆ ನೋಡು ಏನು ನೀನು ಆಡಿದ ಉದ್ಗಾರ ಒಂದು ರೀತಿಯಾಗಿ ಸರಿಯಾಗಿಯೇ ಉಂಟು ಇವಳನ್ನು ನೋಡುವಾಗ ಹೊಗಳದೆ ಇರುವಂತಹ ನಮ್ಮ ನಾಲಗೆಯಾಸೆ ಕಣ್ಣುಗಳು ಕಮಲದಂತೆ ಮುಂಗುರುಳುಗಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ಆಕೆ ನಗಲು ಮುತ್ತುಗಳು ಉದುರಿದಂತೆ ಅಣ್ಣ ಆಕೆಯ ನಡೆಯೇನು ನುಡಿಯೇನು ಆಕೆಯ ಕಟ್ಟಿಗೆಯನ್ನು ತುಟಿಯೇನು ಒಟ್ಟಾರೆ ಹೇಳಬೇಕು ಅಂತಾದ್ರೆ ಬ್ರಹ್ಮದೇವ ಕೆತ್ತುವಲ್ಲಿ ಗೆದ್ದಿದ್ದಾನೆ ನೆತ್ತುವಲ್ಲಿ ಮೆತ್ತಿದ್ದಾನೆ ಒತ್ತುವಲ್ಲಿ ಒತ್ತಿದ್ದಾನೆ ತಟ್ಟುವಲ್ಲಿ ತಟ್ಟಿದ್ದಾನೆ ಯಾವುದೇ ರೀತಿಯಾದಂತಹ ಕುಂದುಗರತೆ ಮಾಡಿದಂತಹ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯಕ್ಕೆ ಮೆಚ್ಚಲೇಬೇಕು ಅಂತಹ ಸೌಂದರ್ಯವತಿ ಈಕೆಯಾಗಿದ್ದ ಒಟ್ಟಾರೆ ಹೇಳಬೇಕು ಅಂತಾದ್ರೆ ಈಕೆಯ ರೂಪಲಾವಣ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳಂತಹ ಆದಿಶೇಷನಿಗೆ ಅಸಾಧ್ಯವೇ ಸರಿ ಖಂಡಿತ ಇಂತಹ ತರುಣಿಯನ್ನು ಇದುವರೆಗೂ ನಾವು ನೋಡಿದವರಲ್ಲ ಖಂಡಿತ ಲೋಕದಲ್ಲಿ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವಳನ್ನು ಕಂಡಂತಹ ನಮಗೆ ಅರರೆ 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 ಎಂಬ ಉದ್ಗಾರ ಅರರೆ ಇನ್ನಿವಳಂತಹ ವಿಠಗಾರೆ ನೋಡೆ ಸ್ವರನ ಕೂರ್ಗನೆಯಲ್ಲಿ ಹೇಳು ನೀರೇ ಶರಜಿಂತುವದನೆ ಹರಿಣನೇತ್ರೆ ಮಾನಿನಿ ಈಕೆ ನೀರಜನೇತ್ರೆ ಹಾಗಾದ್ರೆ ಇವಳು ಯಾರು ಮಂದಗ ಮನೆಯ ಮಂದ ಹೊಸದಿನ ಕುಂದರದನೆ ಕುಟಿರಾವಲೋಕದ ಬಂಧುಗೆ ದುಟಿಯಾಳ ಏನದೆಂಬೆ ಅಮ್ಮಮ್ಮ ಅರರೆ ಅರರೆ ಅಮ್ಮಮ್ಮ ಅಯ್ಯೋ ಇಂತಹ ಸೌಂದರ್ಯವತಿ ಯಾರಿವಳು ಇಲ್ಲಿಗೆ ಯಾಕೆ ಬಂದಿಹಾಳು ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಾ ಇದೆ. ಇದು ಯಾರು ತಿಳಿಯಬೇಕೆಂದಾದ್ರೆ ಏನು ಮಾಡೋಣ ತಮ್ಮ? ಶಿವನೇ ಬಲ್ಲ, ಶಂಕರನೇ ಬಲ್ಲ. ಹಾಗಾದ್ರೆ ನಾನು ಹೋಗಿ ಕೇಳಿ ಬರುತ್ತೇನೆ. ಇಲ್ಲ, ಎಲ್ಲಿಗೆ ಓಡುದು? ಶಂಕರನ ಬಳಿಗೆ. ನಿನಗೇನು ಹುಚ್ಚ? ಯಾಕೆ? ಹತ್ತಿರದಲ್ಲಿ ಇರುವಂತ ಹೆಣ್ಣಿನ ವಿಚಾರವನ್ನು ತಿಳಿದಕ್ಕೆ ಬೆಟ್ಟ ಹತ್ತಬೇಕೆಂಬ ಹುಚ್ಚ ಅಂತ. ಅದು ಹೌದು. ವಾಸ್ತವ ಇಲ್ಲೇ ಇರುವಾಗ ಅಲ್ಲಿವರೆಗೆ ಹೋಗ್ಬೇಕಾದ ಅಗತ್ಯವೇ. ಹಾಗಾದ್ರೆ ಅಲ್ಲಿಯವರೆಗೆ ಯಾಕೆ ಹೋಗುದು? ಇಲ್ಲ ಇದ್ದಾಳಲ್ಲ. ಓ ಹೆಣ್ಣೆ, ಕಪಾಲಕ್ಕೆ ಬಾರಿಸ್ತೇನೆ. ಯಾಕೆ? ಎಣ್ಣೆ ಅಲ್ಲ ಮತ್ತೊಂದು. ಹೌದು
ಬೇಡ ಸಾಹಿತ್ಯ ಪುಣ್ಯಾತ್ಮ. ಯಾಕೆ? ಯಾಕೆ? ಏನು? ಬ್ರಹ್ಮದೇವನವರು ಹೇಗೆ ಆಹಾ. ಎಲ್ಲಿವರೆಗೆ ಅಖಂಡವಂತ ಬ್ರಹ್ಮಚಾರಿಯನ್ನು ಪರಿಪಾಲಿಸಲು ಅಲ್ಲಿವರೆಗೆ ಮರಣದ ಭೀತಿಯೇ ಇಲ್ಲ. ಖಂಡಿತ ಒಂದು ವೇಳೆ ಇವಳಲ್ಲಿ ಮಾತಾಡೋದಕ್ಕೆ ಮುಂದಾದ್ರೆ ಮರಣ ಖಂಡಿತ ನಮ್ಮ ಬಾಡಿಗೆ ಬರುವುದಕ್ಕೆ ಸಾಧ್ಯ ಉಂಟು. ಹಾಗಾಗಬಾರ್ದು. ಹಾಗಾದ್ರೆ ಒಂದು ಆಸೆ. ಬದುಕಿ ಸಾಧಿಸಬೇಕೆಂದಾದ್ರೆ ಹಾ. ಇವಳನ್ನು ದಿನನಿತ್ಯ ನೋಡಬೇಕೆಂಬ ಬಯಕೆ ಅಧಿಕವಾಗುತ್ತಾ ಮತ್ತೆ ಇದೆ. ಹೇಳಬೇಕು, ಏನು ದಾರಿ? ಬೆಳಗೆತ್ತು ಯಾರ ಮುಖವ ನಾನು ನೋಡಿದೆ ಎನ್ನುವ ಹಾಗೆ. ಹೌದಾ? ಹೌದೌದು. ಅದಕ್ಕಾಗಿ ಹಾ. ದಾರಿಯನ್ನು ಯೋಜನೆ ಮಾಡಿದಂತಾದ್ರೆ ನಮ್ಮೊಡೆಯನಾದಂತಹ ಶುಂಭ ಮೂರು ಲೋಕದೀಶ ತಿಳಿಸುವುದಕ್ಕೆ ನಾನು ಮುಂದೆ ಅಮ್ಮಂದಿರೇ ಎದ್ದೇಳಿ. ನಿನ್ನೊಂದೇನು ಶಿರದಲ್ಲಿ ಹೊತ್ತು ಇಳೆಯ ಸಂಚಾರಕ್ಕೆ ಹೊರಟವರು ನಾವು. ಯಾರು ನಮ್ಮನ್ನು ವಿರೋಧಿಸುತ್ತಾರೋ ಅಂತವರ ಶಿರವನ್ನು ತರಿದವರು ನಾವಿದ್ದೇವೆ. ಎಲ್ಲಿ ಹೋದರೂ ಕೂಡ ಶುಂಭ ಏಕೋ ದೇವ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಯಿತು. ಹಸಿವೆ ಕೃಷಿ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಕಾಡನ್ನು ಸೇರಿದೆವು, ಮೃಗವೇಟೆಯನ್ನಾಡಿದೆವು. ಆಡಿದ ಪರಿಣಾಮವಾಗಿ ಆಯಾಸಗೊಂಡಂತಹ ನಾವು ಆಯಾಸ ಪರಿಹಾರಕ್ಕಾಗಿ ಕೃಷ್ಣನಿಗೆ ತುತ್ತ ತುದಿಯಲ್ಲಿ ಏರಿ ಮಾರುತನಿಗೆ ತನವನ್ನು ಒಡ್ಡಿದವೆಂದಾದ್ರೆ ಒಂದು ವಿಶೇಷ. ಏನು ವಿಶೇಷ? ಆ ಕಾಲಕ್ಕೆ ಕಿವಿಗೆ ಬಿತ್ತು ಇಂಪಾದಂತಹ ಸ್ವರ. ಆ ಸ್ವರ ಯಾರದ್ದು ಎನ್ನುವ ಹಾಗೆ ಸ್ವರವಿಡಿದು ಮುಂದುವರಿಯುತ್ತಿರುವಂತಹ ಕಾಲಕ್ಕೆ ಅಂಬರದಿಂದ ಗುಮ್ಮಿನಿಗಿಳಿದಂತಹ ಕನಕದುಯ್ಯಾಲೆ ನವಮಲ್ಲಿಕ ಪುಷ್ಪಗಳಿಂದ ಶೃಂಗರಿಸಲ್ಪಟ್ಟಿದೆ. ಅದರಲ್ಲಿ ಓರ್ವಾಕೆ ತರುಣಿ ಅತ್ತಿಂದಿತ್ತ ಇತ್ತಿಂದಿತ್ತ ತೂಗಿ ಮಾಡುತ್ತಾ ಇದ್ದಾಳೆ. ಇವಳು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಚರ್ಚೆ ಮಾಡಿದಾಗ ನಾವೇ ಮನದಲ್ಲೊಂದು ತೀರ್ಮಾನವನ್ನು ಕೈದುಕೊಂಡಿದ್ದೇವೆ. ಮೂರು ಲೋಕಾಧೀಶರಾದಂತಹ ಶುಂಭಾಖ್ಯನಿಗೆ ಈಕೆ ತಕ್ಕುದಾದಂತಹ ವಧು. ಹಾಗಾಗಿ ನಮ್ಮಿರದ ಮನದ ಮಾತು ನೀನಾಕೆಯನ್ನು ವರಿಸಬೇಕನ್ನ. ಚಂಡಮುಂಡರೇ, ಅಣ್ಣಯ್ಯ, ಕದಂಬ ಕಾಂತಾರದಲ್ಲಿರುವಂತಹ ತರುಣಿಯ ಬಗ್ಗೆ ನಾನು ಯೋಚಿಸುತ್ತೇವೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡಿ. ಸಚಿವ ಸುಗ್ರೀವ, ಈ ಕಡೆ ಬಾರಯ್ಯ. ಕೆಳೆಯ ಸುಗ್ರೀವ ಬೀಳ್ಬೆಳೆದಿರುತ್ತ ಜುಬುಜಾವವಲ್ಲೊಂದು ಮತೇನು ಹೇಳಿದನು ಮೆರವ ಕದಂಬವನದೊಳಗೆ ಸತಿ ಬುಯ್ಯಾಲೆಯಲ್ಲಿ ಮೆರೆಬಳಂತೆ. ಸಚಿವ ಸುಗ್ರೀವ, ಅಭಿವಾದನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಸರದ ಕರೆಯಾಯಿತು. ಯಾಕೆ ಅಂತ ಅರ್ಥವ? ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆಯಯ್ಯ. ಏನದು? ನಮ್ಮವರೇ ಆದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆ ತೆರಳಿದವರು ಕದಂಬ ಕಾಂತಾರಕ್ಕೆ ತೆರಳಿದ್ರಂತೆ. ಅಲ್ಲಿ ನಾರಿಯೋಳಳು ಉಯ್ಯಾಲಲ್ಲಿರುವುದನ್ನು ಕಂಡರಂತೆ. ಹಾಗಾಗಿ ಅವಳ ಬಗ್ಗೆ ಕೇಳಿ ತಿಳಿದಾಕ್ಷಣ ಅವಳನ್ನು ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿದವನಿದ್ದೇನೆ. ಹಾಗಾಗಿ ನೀನಲ್ಲಿಗೆ ತೆರಳಿ ಸಂಧಾನದ ಮೂಲಕ ಅವಳನ್ನು ಕರೆತರಬೇಕಯ್ಯ. ಹೌದು. ಯಾಕೆಂತ ಅರ್ಥವಾಗಿ? ಅವಳು ಸಂಗ್ರಾಮವನ್ನು ಬಯಸಿದ್ದಾಳಂತೆ. ಹಾಗಾಗಿ ಸಂಧಾನದ ಮೂಲಕ ನೀವು ಕರೆತರಬೇಕಯ್ಯ. ದೊರೆ ಹಂಬಲಿಸಿದ್ದನ್ನು ಬೆಂಬಲಿಸುವನು ನಾನು. ಮಹದಾಜ್ ಇದು ಸುಮ್ಮನ ಶುಂಭನ ಮೆರೆವ ಕದಂಬವನವನೇ ಪೊಗುತ ಕದಂಬವನವನೇ ಪೊಗುತ ಮೆರೆಗಾಡು ಸುಗ್ರೀವ ಹಂಬಲಿಸಿದನು ಶಿವ 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 ಉರೆಸಿಲು ಕೂತಲೆ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿಗುರೆಸಿಲು ಕೂತ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಏಕೆ ಮಾನಿನಿಯೇ ಏಕೆ ಮಾನಿನಿಯೇ ಸಿಕ್ಕುಬಳಿ ದಾನವಗೆ ಸಿಕ್ಕಳು ದಕ್ಕುಬಳಿ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಗುತ್ತಿಗ ಮಾತು ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸ
ಅಳಿಗೆ ತಿಂದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ 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 ಉಯ್ಯಾಲೆಗೆ ಸರಪಳಿ ಬಿಗಿಯಲ್ಪಟ್ಟಿದೆ, ಸರಪಳಿ ಎಲ್ಲಿಗೆ ಬಿಗಿಯಲ್ಪಟ್ಟಿದೆ ಅನ್ನೋದೇ ಕಾಣಿಸುವುದಿಲ್ಲ. ವಸ್ತುವೊಂದನ್ನು ನೋಡಿದಾಗಲೇ ಅದನ್ನು ನಿರ್ಮಿಸಿದವನ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಯನ್ನು ಬುದ್ಧಿವಂತನಾದವನು ಅರ್ಥೈಸಿಕೊಳ್ತಾನೆ. ನೋಡಿದಾಗಲೇ ಇವಳಾರೆಂದು ಅರ್ಥೈಸಿಕೊಂಡೆ ನಾನು. ಆದಿಯಲ್ಲಿ ತ್ರಿಮೂರ್ತಿಗಳನ್ನು ದೇವತೆಗಳನ್ನು ಸೃಷ್ಟಿಸಿದವಳು ಕಾಲಾಂತರದಲ್ಲಿ ತ್ರಿಮೂರ್ತಿಗಳಿಗೂ ದೇವತೆಗಳಿಗೂ ಮಗಳಾಗಿ ಹುಟ್ಟಿ ಅವರಿತ್ತ ಆಯುಧಗಳನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿ ಕಳಮಹಿಷನನ್ನು ಕುಟ್ಟಿ ಕಡಹಿದ ಜಗದಂಬಿಕೆಯವಳು. ಸುಂದರಿಯಾದ ನಾರೀ ರೂಪವನ್ನಂತೂ ನಮ್ಮನ್ನು ಆಕರ್ಷಿಸುವುದಕ್ಕಾಗಿಯೇ ಇಲ್ಲಿ ಕುಳಿತಿದ್ದಾಳೆ. ಯಾರಿಗೆ ಉತ್ತಮನಾಗಬೇಕು ಅನ್ನುವ ಆಸೆ ಇದೆಯೋ ಅವರು ಹೆಣ್ಣಿನ ಸಹವಾಸ ಮಾಡಕೂಡದು. ಕಾಯದಲ್ಲಿ ಒಂದು ಅಭಿನಯವಾದರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ, ವಾಚಿಕವಾಗಿ ವಂಚನೆಯ ಜಾಲವನ್ನೇ ತೋರುವ ನಾರಿಯರನ್ನು ಬಯಸಿ ಸರ್ವಸ್ವವನ್ನು ಕಳೆದುಕೊಂಡವರು ಈ ಲೋಕದಲ್ಲಿ ಎಷ್ಟು ಮಂದಿಗಳಿದ್ದಾರೆ. ಏನು ಇಂದ್ರಿಯ ನಿಗ್ರಹ ಸಾಮರ್ಥ್ಯ ಇಲ್ಲದವನೇ ನಮ್ಮೊಡೆಯ. ಕಾಮಿನಿಯರ ಕುರಿತಾಗಿ ಕಾಮನೆಗಳು ಕೆರಳುವಂತಹ ಕಾಲದಲ್ಲಿ ಕಾನನವನ್ನು ಸೇರಿಕೊಂಡು ಕಮನೀಯ ಗಾತ್ರನಾದ ಕನಕಗರ್ಭನನ್ನು ತಪಸ್ಸಿನ ಮೂಲಕ ಒಲಿಸಿ ವರಗಳನ್ನು ಪಡೆದ, ಬ್ರಹ್ಮಾನುಗ್ರಹವನ್ನು ಹೊಂದಿ ದಾನವ ಸಾಮ್ರಾಜ್ಯವನ್ನು ನಿರ್ಮಿಸಿದವ. ಆದರೆ ಹಿಂದೇಕೆ ಈ ನಾರಿಗೆ ಮಗಳಾಗಿ ಹೋದ? ಸರಿ ಸರಿ ಸರಿ, ಆರರಿಗಳೊಳ್ವೆಗ್ಗಳನು ಕಾಮ, 6 ವೈರಿಗಳಲ್ಲಿ ಅವನೇ ಮೊದಲಿಗನು. ಕುಸುಮಾಕ್ಷನ ಸುತನಿಗೆ ವಿಷಮಾಕ್ಷನು ಕರುಣಿಸಿರುವ ಕುಸುಮ ಶರಗಳಿಗೆ ತನ್ನ ತನು ಮನಗಳನ್ನು ವಿಕ್ರಯಿಸಿದ್ದಾನೆ ನಮ್ಮೊಡೆಯ. ಶುಂಭಾಸುರನಲ್ಲಿರುವ ಕರ್ತವ್ಯ ಪ್ರಜ್ಞೆ, ಬುದ್ಧಿಸ್ಥಿರತೆ ಎಂಬ ಅನರ್ಘ್ಯ ರತ್ನವನ್ನು ಆ ಮಾರನೆಂಬ ಚೋರ ಕದ್ದೊಯ್ದಿದ್ದಾನೆ ಇವತ್ತು. ಹಾಗಾಗಿಯೇ ಈಕೆಯನ್ನು ಬಯಸಿದ. ಬಿದಿರ ಹಿಂಡಿನಲ್ಲಿ ಹುಟ್ಟಿದಂತಹ ಬೆಂಕಿ ಇಡೀ ಕಾಡನ್ನೇ ನಾಶ ಮಾಡುವಂತೆ ಶುಂಭಾಸುರನ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತಹ ಕಾಮವೆಂಬ ಬೆಂಕಿ ಅಸುರ ಕುಲವೆಂಬ ಕಾನನವನ್ನು ಸುಟ್ಟು ಬಸು. ಯಾಕೆ ಹೀಗೆಲ್ಲ ಯೋಚಿಸಬೇಕು? ನಮ್ಮ ಒಡೆಯನ ಆಜ್ಞೆಯನ್ನು ನಡೆಸಿಕೊಡುವುದಕ್ಕಾಗಿ ಬಂದವನು ನಾನು. ಪ್ರಯತ್ನಿಸ್ತೇನೆ. ಜನನಿಗೆ ಭಿನ್ನಗ ಜನನಿಗೆ ಭಿನ್ನಗ ಕರುಣದುಳಿಯುವುದು ವನದಲ್ಲಿ ಕುಳಿತಿಗುಜಾಕೆ ವನದಲ್ಲಿ ಕುಳಿತಿಗುಜಾಕೆ ಸನುಮತವಲ್ಲಿದು ನಿನಗೆ ಬೇಡುವೆನೊಂದ ಸನುಮತವಲ್ಲಿದು ನಿನಗೆ ಬೇಡುವೆನೊಂದ ತನುಜೇಶ ಶುಂಭನ ಭಯಕ್ಕೆ ಅಮ್ಮ ಪಾವನವಾದಂತಹ ಶರಣಗಳಿಗೆ ಇದು ಅಭಿವಾದನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎದ್ದೇಳು, ಶುಭವಾಗಲಿ. ನೀನಾರೆಂದು ನನ್ನ ಮತಿಗೆ ಚೆನ್ನಾಗಿ ತಿಳಿದಿದೆ ತಾಯಿ. ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೆ. ಆದುದರಿಂದಲೇ 2 ಮಾತುಗಳು ಸಂವಿಧಾನದಲ್ಲಿದೆ, ಅವತರಿಸಬೇಕು. ಧಾರಾಳವಾಗಿ ಅವಕಾಶವಿದೆ. ನನ್ನ ಹೆಸರು ಸುಗ್ರೀವನೆಂದು ಶೋಣಿತಾಪುರದಿಂದ ಬಂದವನು ನಾನು. ಕಳುಹಿಕೊಟ್ಟವರು ಶುಂಭಧೊರೆ. ಯಾಕೆಂತ ಬೇಕಲ್ಲ? ನೀನು ಇಲ್ಲಿರುವಂತಹ ವಿಚಾರ ಅವನಿಗೆ ತಿಳಿಯಿತು. ಅಮ್ಮ, ನೀನೇಕೆ ಕಾನನದಲ್ಲಿ ಒಂಟಿಯಾಗಿ ಇಲ್ಲಿ ಕುಳಿತಿರುವ ಹೇಳು. ನಿನಗಿದು ಸನುಮತವಲ್ಲ ತಾಯೇ. ಬದಲಾಗಿ ನಿಮ್ಮನ್ನು ಅರಿಸುವಂತಹ ಆಸೆಯಾಗಿದೆ ನಮ್ಮ ಒಡೆಯ ಶುಂಭಾಸುರನಿಗೆ. ಸಂಧಾನವನ್ನು ನಡೆಸಿ ಕರೆದುಕೊಂಡು ಹೋದಕ್ಕಾಗಿ ನಾನು ಬಂದಿದ್ದೇನಮ್ಮ. ಸರಿ,
ತಾಯಿ ರಥ ಸಿದ್ಧವಾಗಿದೆ ತಾಯಿ. ಆ, ಮೆಲ್ಲನೆ ಉಯ್ಯಾಲೆಯಿಂದ ಇಳಿದು ಚಿನ್ನದ ರಥದಲ್ಲಿ ಕುಳಿತು ಆ. ಶೋಣಿತಾಪುರಕ್ಕೆ ಬಂದು ನಮ್ಮೊಡೆಯ ಶುಂಭನನ್ನು ವರಿಸಮ್ಮ ವರಿಸು. ಇದರಲ್ಲಿ ಎನ್ನ ಮಾತೆ ದೂತ ಶುಂಭಾಸುರನಿಗೆ ಬೀಳುವ ದೂತರಿಲ್ಲ ನೆನೆದು ರಕ್ಷಿಸಲಾದರನ್ನು ನನ್ನ ನಗುವಿನ ಪರಿಣಾಮ ಜ್ಞಾನ ನಿಧಿ ಎನಿಸಿಕೊಂಡಂತ ಸುಗ್ರೀವ ಅಸುನೀಗಿದ್ದಾನೆ. ಈ ತಾಳಿಬಾರದು ಉಳಿಬೇಕು. ಇಲ್ಲಿ ನಡೆಯುತ್ತಿರುವಂತ ಸಕಲ ವಾರ್ತೆಯನ್ನು ತಿಳಿಸುವಲ್ಲಿ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಪಾಲಿಗೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಯ್ಯ. ಶುಂಭನ ಬಯಕೆಯನ್ನು ಈಕೆಯಲ್ಲಿ ಹೇಳಿದ್ದೆ ತಡ ನಗೆಯಾಡಿದಳು. ಭೂಮಿಯು ಕಂಪಿಸುವುದನ್ನೊಮ್ಮೆ ಕಂಡಿದ್ದೆ ನಾನು. ಓ, ಮೊದಲೊಮ್ಮೆ ಈಕೆ ಭೂಮಿಯನ್ನು ಕಂಪಿಸಿದ್ದಳಂತೆ. ಸಿಂಹವಾಹಿನಿಯಾಗಿ ಕಳಮೈಚನನ್ನು ಕೊಲ್ಲುವುದಕ್ಕೆ ಹೊರಟಾಗ ರುಂಹರಿಯು ನಡುಗಿತು ಅಂತ ಕವಿಗಳೆಲ್ಲ ಹೊಗಳಿದ್ರು. ಓ, ರುಂಹರಿ ಅಂದ್ರೆ ಭೂಮಿ. ನಗೆಯಾಡಿದಾಗಲೇ ಒಬ್ಬರನ್ನು ಕೊಲ್ಲುತ್ತಾಳೆ ಅಂತ ಆದ್ರೆ ಈ ಮಹಾತಾಯಿಗೆ ಸಿಟ್ಟು ಬಂದ್ರೆ ಲೋಕ ಉಳಿದಿದ್ದೆ. ನಗೆಯಾಡಿದಾಗ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಾರ ಹಾಗಾಯಿತು. ಒಬ್ಬನೇ ಸತ್ತು ಬಿದ್ದೆ. ಓ, ಶುಷ್ಕ ವಸ್ತುಗಳಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ. ನಮ್ಮಲ್ಲಿ ಕಾಮಾದಿ ವಿಕಾರಗಳು ಇನ್ನೂ ಹಸಿಯಾಗಿಯೇ ಉಂಟು. ಹಾಗಾಗಿ ವಿದ್ಯುತ್ತಿನಂತೆ ಪ್ರವಹಿಸಿ ಅಸುರರನ್ನೆಲ್ಲ ಕೊಲ್ಲುವ ತೀರ್ಮಾನ ಇವಳದ್ದು. ಈಕೆ ನಿರಾಕಾರಳು. ಆಕಾರ ಇಲ್ಲದವಳು ಅಂತ ಅರ್ಥ ಅಲ್ಲ, ಯಾವ ಆಕಾರವನ್ನು ತಾಳಬಲ್ಲವಳು ಅಂತ ಅರ್ಥ. ಮೂಲ ವಸ್ತು ಬಂಗಾರವೇ ಆಗಿದ್ರೂ ಶಿಲ್ಪಿಯ ಕರದ ಚಮತ್ಕೃತಿಯಿಂದ ಅದು ನಾನಾ ಆಭರಣಗಳಾಗಿ ಕಂಗೊಳಿಸ್ತದೆ. ಮೂಲ ವಸ್ತು ಬಂಗಾರವಾಗದೇ ಆಗಿದ್ರೂ ಕೂಡ ಕೈಗಳಿಗೆ ಬಳೆಗಳಾಗ್ತದೆ, ಕೊರಳಿಗೆ ಹಾರವಾಗ್ತದೆ, ಕಿವಿಗಳಿಗೆ ಓಲೆಗಳಾಗ್ತವೆ. ಇವಳ ಮೂಲ, ಇವಳ ಆದಿಮಯೇ ಹೌದು. ಏನು ಮಾಡೋಣ? ನಮ್ಮೊಡೆಯನ ಬಯಕೆಗೆ ಉತ್ತರ ಸಿಗಲಿಲ್ಲ. ಅಮ್ಮ ಅಮ್ಮ, ಭಯವಾಗ್ತಾ ಇದೆ ತಾಯ, ಭಯವಾಗ್ತಾ ಇದೆ. ಸುಗ್ರೀವ, ಹೆದರದಿರು, ಧೈರ್ಯಸ್ಥನಾಗು. ನಿನ್ನ ಮೇಲೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಪಾಶವಾಯಿತು. ಯಾಕೆ ಬಲ್ಲಯ್ಯ? ಧರೆಯಲ್ಲಿ ಅಧರ್ಮ ಕಾರಣವಾಗುತ್ತಕ್ಕೆ ಕಾರಣ ಆಗಲು ನಿನ್ನ ಒಡೆಯ. ನೀನು ಬಂದಿರುವುದು ಸಂಧಾನಕ್ಕೆ ತಾನೇ. ನಿನ್ನ ಈ ಸಂತಾನವನ್ನು ಉಳಿದಿದ್ದೇನೆ. ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ನಿಶುಂಭನಲ್ಲ, ರಾಕ್ಷಸ ಶಂಭು ಬರಲಿ. ಅಂಜುವುದಿಲ್ಲ, ಅಳುಕುವುದಿಲ್ಲ. ಇದೇ ನಾನು ಕೊಡುತ್ತಿರುವಂತ ಉತ್ತರ. ನಿನ್ನ ಅಪೇಕ್ಷೆಯಂತೆ ನಿಶುಂಭನಾಗಲಿ ಅಂಬನೆಸೆದುಗೆಲ್ಲ ನೀನು ವರಿಸೋದಿಲ್ಲ. ಖಂಡಿತ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ಅಪೇಕ್ಷೆಯನ್ನು ನೆರವೇರಿಸಬೇಕಾದ ಜಗನ್ಮಾತೆ ಆದಂತ ನನ್ನಾದ್ಯ ಕರ್ತವ್ಯ. ಒಂದು ಅಪೇಕ್ಷೆ ಇದೆ. ಯಾವುದಯ್ಯ? ಎಲ್ಲಾ ವಸ್ತುಗಳು ಹೊತ್ತಿ ಉರಿದಾಗ ಬೂದಿ ಉಳಿತದಮ್ಮ. ನಿಜ. ಆದ್ರೆ ಕರ್ಪೂರ ಹಾಗಲ್ಲ ಅಲ್ವಲ್ಲ. ಕರ್ಪೂರ ಹೊತ್ತಿ ಉರಿದಾಗ ಏನು ಉಳಿಯೋದಿಲ್ಲ. ಎಲ್ಲ ವಾತಾವರಣದಲ್ಲಿ ಲೀನವಾಗ್ತದೆ. ಸತ್ಯ. ನಾನು ಹೇಳಿದಾಗ ನನ್ನ ಹೆಣವನ್ನು ಕಾಷ್ಟದಲ್ಲಿಟ್ಟು ಸುಟ್ಟಾಗ ಮತ್ತೊಂದು ಜನ್ಮ ಬೇಡ ತಾಯಿ. ಬದಲಾಗಿ ನನಗೆ ದೇವಿ ದಾಸನಾಗಬೇಕು. ನಿನ್ನೊಂದಿಗೆ ನನ್ನನ್ನು ಸೇರಿ ಇನ್ನು ಮುಂದಕ್ಕೆ ದೇವಿ ದಾಸನಾಗು. ಯದ್ಭಾವಂತದ್ಭವಂತಿ. ಅವಳಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಎಲ್ಲಿಗೂ
ನಮ್ಮ ಹುಡುಗ ಶುಂಭಾಕ್ಯ ನಿನ್ನನ್ನು ಬಯಸಿದರಂತೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟಾರೆ. ನಿನ್ನ ಮುಂದೆ ಇಂಥವ ಸಾಮಾನ್ಯವಾಗಿ ಹೋಗಿಸಬೇಡ. ಕುಲದೀರ ಧೂಮ್ರಕ್ಷ ನಾನಿದ್ದೇನೆ. ಸಿದ್ಧವಾಗಿದೆ ಮಣಿರಥ 16,000 ಸೇನೆ ಕೊಂಡು ಬಂದಿದ್ದೇನೆ. ಯಾರು ಮಣಿರಥ?
ಎಂಬ ಶ್ರೀಲಪ್ಪದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖ ನೋಡಿದರೆ ಕೇಳಿ ಕೆಂಡವಾಗಿದೆ. ಹಾಲಾರಗದಂತೆ ಮುಸಿ ಹುಟ್ಟುತ್ತಾ ಇದೆಯಾ? ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ? ಏನು ಮಹಾಗಣತರ ಕಾರ್ಯ? ನಮ್ಮವರೇ ಆದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆ ತೆರಳಿದವರು ಕದಂಬ ಕಾಂತಾರಕ್ಕೆ ತೆರಳಿದಂತೆ ಅಲ್ಲಿ ನಾರಿಯೋರ್ವಳು ಉಯ್ಯಾಲಲ್ಲಿರುವನು ಕಂಡರಂತೆ. ಹೌದೇ? ಅವರ ಬಗ್ಗೆ ಕೇಳಿ ತಿಳಿದಾಗ ಅವಳನ್ನು ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿ ನಮ್ಮವನೇ ಆದಂತಹ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು? ಇಲ್ಲ, ಸಂಧಾನವನ್ನು ಮರೆಯಲು ಸಂಗ್ರಾಮವೇ ಬದ್ಧ ಎಂಬುದಕ್ಕೆ ತೀರ್ಮಾನಕ್ಕೆ ಬಂದಳು. ನೀನೇನು ಮಾಡಿದೆ? ಅದಕ್ಕಾಗಿ ದುರಾಧೀನನಾದಂತ ಧೂಮ್ರಾಕ್ಷನನ್ನು ಕಳುಹಿಸಿದೆ ಎಳೆದು ತರುವುದಕ್ಕಾಗಿ. ಎಳೆದು ತಂದನೆ ಪ್ರಭು? ಓಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷನನ್ನು ಸುಟ್ಟುರಿದರೆ ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ಅಲ್ಲಿಗೆ ಬಿಡುವನಲ್ಲ ಎಂಬುದಾಗಿ ತೀರ್ಮಾನಿಸಿ ಗಂಡು ಗಡಿಗಳಾದ ಚಂಡಮುಂಡರನ್ನು ಕಳಿಸಿದೆ. ಏನಾದರೂ ಸಾಧಿಸಿದರೆ ಚಂಡಮುಂಡರು? ಏನೂ ಇಲ್ಲ, ಚಂಡಿಕೆಯಾಗಿ ಅವಳ ಶಿರ ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಆಗ್ಲಿ ಬಿಡು. ಮುಂದೆ ಅದಕ್ಕಾಗಿ ರಥಾರೋಹಿಯಾಗಿ ಆಯುಧ ಭಾಗಿಯಾಗಿ ನಾನೇ ಹೊರಟು ನಿಂತವನು. ನನ್ನ ಮನೋಗತವನ್ನು ತಿಳಿಸುವ ಅವಕಾಶ ಬೇಕು. ಹೇಳು ಧನುಜೇಶ. ಧನುಜೇಶ ಕೇಳಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮಿ ನೀನು. ಹೊಂತಕಾರಿಗಳಂತ ದಾನವರ ಅಂತರಂಗದಲ್ಲಿ ವರ್ಣರಂಜಿತ ಮೂರ್ತಿಯಾಗಿ ಮೆರೆಯುವಂತಹ ಮಹಾಚೇಂತರ ಬ್ರಹ್ಮನ ವರಬಲ ಉಂಟು,
ಪರಮೇಶ್ವರನ ಆಶೀರ್ವಾದ ಉಂಟು. ಪ್ರಭಾ, ನೀನು ಏರಿದಂತ ಎತ್ತರವೆಷ್ಟು, ಬೀರಿದಂತ ಪ್ರಭಾವೇನು, ಮಾಡಿದಂತ ಸಾಧನೆಯೇನು, ಇಂದ್ರಾದಿ ದೇವತೆಗಳನ್ನು ದೆಸೆಗೆಡಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. 3 ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭು, ಸಾಧನಾ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿದೆ ಪ್ರಭು. ಆದ್ರೆ ಅಷ್ಟೇ ಸುರದಲ್ಲಿ ಜಾರಿ ಬಿಟ್ಟೆಯಲ್ಲ. ಹೇಗೆ? ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವಿಗಾಗಿ ಹಮ್ಮಲಿಸಿದೆ. ಮನಸ್ಸಿನ ಶರಗಿ ಬಲಿಯಾಗಿ ವರವಣಿತೆಯನ್ನು ಬಯಸಿಬಿಟ್ಟೆಯ ಪ್ರಭು. ನಿನ್ನಂತವರಿಗೆ ಭೂಷಣವೇ ರಕ್ತಬೀಜ ಕದಂಬ ಕಾಂತಾರದಲ್ಲಿರುವಂತಹ ತರುಣಿ ಸುಂದರಿಯಾದಂತಹ ತರುಣಿ ಎಂಬುದಾಗಿ ನಾನು ಬಯಸಿದ್ದೇನೆ. ಇದಕ್ಕೆ ತಪ್ಪೇನು ಹೇಳು? ತರುಣಿ ಎಲ್ಲ ದೊರೆ ಅವಳಾದಿಮಾಯೇ ಆದಿಮಾಯೇ ತನುವಳೆಲ್ಲವಳಾದಿಮಾಯೇ ಆದಿಮಾಯೇ ಚಂಡಮುಂಡರ ಮಾತನ್ನು ಕೇಳಿ ಆಕೆಯನ್ನು ನೀನು ತರುಣಿಯೆಂದೇ ಭಾವಿಸಿದೆಯಾ? ಪ್ರಭು, ಆಕೆ ನಿಜವಾದಂತ ತರುಣಿಯಲ್ಲ, ಆಕೆ ಆದಿಮಯ ಆಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತ ಮಹಾಮಾತೆಯಾಗಿದ್ದಾಳೆ. ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪರ್ಯಂತ ಆಕೆಯನ್ನು ದೇವಿ ದುರ್ಗೆಂದು ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಲಿಸಿದಂತ ಆಕೆ ಧನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಪ್ರಭು, ನೀನೇ ಯೋಚನೆ ಮಾಡು. ಸಂಧಾನಕ್ಕಾಗಿ ಗಳಿಸಿದಂತಹ ಸುಗ್ರೀವ ನಿನ್ನ ದಾಸನಾಗಿ ಹೋದವ ದೇವಿ ದಾಸನಾಗಿ ಬಂದ. ಆ ಬಳಿಕ ನೀನು ಗಳಿಸಿದ್ಯಾರನ್ನು?
ಅಲ್ಪನೇ ದುಮ್ಲೋಚನು ತನ್ನ ಕಡೆಗಣ್ಣ ನೋಟದಿಂದ ಅರಿಸಂಕುಲವನ್ನೇ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ದುಮ್ರಾಕ್ಷಿಯನ್ನು ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಕರಿ ಮಾಡಿದ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸ್ತಾಳೆ. ಆ ಬಳಿಕ ಚಂಡಮುಂಡರು ನಿನ್ನ ಮುಖದ 2 ಕಣ್ಣುಗಳಂತೆ ನಭೋಮಂಡಲ ನಿಂತು ಭೂಮಂಡಲವನ್ನೇ ಚೆಂಡಾಡುವಂತ ಯೋಗ್ಯತಾವಂತರು ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡನು ಭದ್ರಕಾಳಿಯಾಗಿ ಬಂದು ಕೊಂದಿದ್ದಾಳೆ ಅರ್ಥವೇನು? ಅಘಟಿತ ಘಟನಾ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂಬುದೇ ಅರ್ಥ. ಪ್ರಭಾ, ನಿನ್ನ ತ್ಯಾಗದ ಬಲಮೆಯಿಂದ ವರ್ತಮಾನ ಕಾಲದಲ್ಲಿ ದಾನವ ಕುಲವೆಂಬುದು ಲೋಕಮುಖದಲ್ಲಿ ಪ್ರತಿಷ್ಠಿತವಾದಂತಹ ಸ್ಥಾನಮಾನವನ್ನು ಪಡೆದೆ. ಆದ್ರೆ ಮೋಹ ಮುಸುಕಿದ ಬುದ್ಧಿಯಿಂದ ಅಖಂಡವಾದಂತಹ ದಾನವ ಕುಲವನ್ನು ಯಮಗೊಪ್ಪಿಸುವೆಯ? ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಅವಂತಹ ಭ್ರಮೆಯನ್ನು ಬಿಡು. 3 ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿದು ಬ್ರಹ್ಮ ದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ ಬದುಕಬೇಕೆಂಬ ಆಸೆ ಇದ್ರೆ ಆಕೆಯ ಕೈ ಹಿಡಿದಲ್ಲ ನಾನು ಹಿಡಿ. ಶಕ್ತಿ ಸ್ವರೂಪಿಣಿ ಎಂಬುದಾಗಿ ಎಲ್ಲವನ್ನು ನನ್ನ ಬಗ್ಗೆ ಅವಳ ಬಗ್ಗೆ ಎಲ್ಲವನ್ನು ನನ್ನ ವಿವರಿಸ್ತಾ ಇದೆಯಾ? ವಾಸ್ತವ ಸತ್ಯ ಹೇಳಿದ್ದಷ್ಟೇ. ಚಂಡಮುಂಡರು ಬಂದು ಹೇಳಿದಾಗಲೇ ಅವಳ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡವಳಿದ್ದೆ. ಒಂದಾವಳಲ್ಲಿ ಕಾಡಿಯಾಗಿ ಬವರವೆಸಗಿ ಅವಳನ್ನು ಕರೆತಂದು ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ಶುಂಭಯ್ಯನನ್ನು ಪಡೆಯುವುದಕ್ಕೆ ಬಯಸಿದ್ದಾನೆ, ಅದನ್ನು ಪಡೆದೇ ತೀರುತ್ತಾನೆ. ನಿನಗೆ ಬದುಕಬೇಕು ಅಂತ ಆಸೆ ಇದ್ರೆ ಮೂಲೆಯಲ್ಲಿ ಬಿತ್ತುಕೊಳ್ಳೋಣ. ಅನುಮಾನ ಯಾಕೆ? ಕೊಡು. ಕಂಡು ದೇವಿ
ಮೊದಲು ತಿಳಿಯದು ನಿತಾಕೆ ಶಿವನೇ ಶಂಕರನೇ ಮಾಡಲಿನ್ನೇ ನಕಟ ಮಾಡಲಿನ್ನೇ ಅಕಟ ಶುಂಭನ ಕೂಡಿ ಭಾಷೆ ಒಲಿದು ಬಂದಿಗೆ ಮಾಡಲಿನ್ನೇ ಅಕಟ ಶುಂಭನ ಕೂಡಿ ಭಾಷೆ ಒಲಿದು ಬಂದಿಗೆ ಕೇಳು ಇವಳಿಂಬತ್ತ ಕೇಳು ಇವಳಿಂಬತ್ತ ಆದರೂ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನು ನುಡಿಸಿದ ಪೆಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೇ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೇ 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 ನಮೋ ನಮಃ ನಮೋ ನಮಃ ಜಯ ಜಯ ರೋಮಾಂಚನವಾಗುತ್ತಾ ಇದೆ. ನಿಂತ ಭೂಮಿಯೇ ಕುಸಿದಂತ ಅನುಭವ. ಅರೆ ಕ್ಷಣ ನಾನೇ ಕುಸಿದು ಹೋದೆನೆ ಎಂಬ ಹಾಗೆ ಭಾಸವಾಗುತ್ತ. ನೋಡಿದರೆ ನಿಂತ ನೆಲ ಕುಸಿದಂತಲ್ಲ, ರಕ್ತ ಬೀಜನ ಅಂತಃಸತ್ವವೇ ಕುಸಿತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬಾವನಕ್ಕೆ ಬಂದಾಗ ಏನು ವಿಚಿತ್ರವನ್ನು ಕಾಣುತ್ತಾ ಇದ್ದೀನಿ. ಭಾನುಮಂಡಲವೇ ಕುಸಿದು ಬಿತ್ತೋ ಎಂಬ ಹಾಗೆ ಪ್ರಖರವಾದಂಥ ಕಿರಣಗಳಿಂದ ಈ ಕದಂಬಾವನ ಬೆಳಗುತ್ತಾ ಉಂಟು. ಅಷ್ಟು ಮಾತ್ರವಲ್ಲ, ಈ ಪ್ರದೇಶವೇ ಓಂಕಾರಮಯವಾಗಿ ಕಾಣುತ್ತಾ ಉಂಟು. ಓಂಕಾರ ಎಂಬುದು ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಿಶೆಯಿಂದಾಗಿ ಇಂದೀಗ ನಮ್ಮ ಕದಂಬಾವನ ಬೆಳಗುತ್ತಾ ಉಂಟು. ಸರಿ ಸರಿ, ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂಥ ಶಕ್ತಿ ಸ್ವರೂಪಿಣಿಯ ಸಾನ್ನಿಧ್ಯ ಇಲ್ಲಿರುವ ದಿಶೆಯಿಂದಾಗಿ ಈ ರೀತಿಯಾಗಿ ಬೆಳಗುತ್ತಾ ಉಂಟು. ಏನೇ ಆಗಲಿ ಅದರ ಮೂಲವನ್ನು ಕಂಡುಹಿಡಿಯಬೇಕೆಂಬ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಹೋದರೆ, ಶಿವನೇ ಏನನ್ನು ಕಾಣುತ್ತಾ ಇದ್ದೇನೆ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಚಮಿಸ್ತಾ ಉಂಟು. ಆಕಾಶದಿಂದ ಇಳಿಯಬಿಟ್ಟಂಥ ಬಂಗಾರದ ಉಯ್ಯಾಲೆಗೆ ಚತುರ್ವೇದೆಂಬಂಥ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕೊಂಬಿನಿಗೂ ಕೊಂಬಿನಿಯಿಂದ ಅಂಬರಕ್ಕೂ ಆರೋಹಣ ಅವರುಣಿಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತ ಮತಿಯಿಂದ ಮರಣ ಮಾಡಿದರೆ ಸರಿ ಸರಿ, ಲೋಕವನ್ನೇ ನಿಯಂತ್ರಿಸುವ ಮಹಾಶಕ್ತಿ ಎಂಬ ಹಾಗೆ ತೋರಿಸಿಕೊಡುತ್ತಾ ಇದ್ದಾಳೆ. ಕೈಯಲ್ಲಿ ಹಿಡಿಯುವಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ್ಯ ಎಂಬುದನ್ನು ತೋರಿಸ್ತಾ ಇದ್ದಾಳೆ.
ಗಂಡುಗಳೇ ಆದಂತ ಚಂಡ ಮುಂಡರ ರುಂಡವನ್ನು ಕಾಡಿದು ಏನು ಕಾಡ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಹಾಗಾದ್ರೆ ಲೋಕದ ತಾಯಿಯಾದಂತ ಈಕೆಗೆ ಈ ಕಾಡ ಗರ್ವ ಎಂಬುದು ಭೂಷಣವೇ ಅಂತ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಅಲ್ಲ. ಹಾಗಾದ್ರೆ ಯಾಕೆ ದುಷ್ಟರಾದಂಥ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಸರ್ವತಾ ಪೊರೆಯಲಾರೆನು ಎಂಬಂತ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಶಿವನೇ, ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಅಲ್ಲ, ಈಕೆಯನ್ನು ಬಯಸಿ ದಾನವ ಕುಲವನ್ನೇ ಕೆಡಿಸಿದ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯೇ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ಳುತ್ತೇನೆ. ಅಯ್ಯೋ, ಗಳಿಸುವುದಕ್ಕಿಂತ ಗಳಿಸುವುದನ್ನು ಉಳಿಸಿಕೊಳ್ಳುವುದು ಮುಖ್ಯ. ಪಂಚಭೂತಾತ್ಮಕವಂತ ಈ ಕಾಯಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದಿ, ಸಾನಂದ ನೇತ್ರನಾದಿ, ಪುಳಗಿತಾನಂದ ಗಾತ್ರನಾದಿ. ಬದುಕಿಗೆ ಕಳೆಗಟ್ಟುವ ಬೆಳೆಗಟ್ಟುವ ಬಂಗಾರದಗಳಿಗೆ ಒಳಗೆ ಬಂದಾಗ ಮಹಾಮಾತೆಯ ದಿವ್ಯನಾಮಸ್ಮರಣೆಯನ್ನು ಮಾಡುತ್ತಾ ಎನ್ನುವ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ. ಅಪ್ಪ, ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಚರಿಸ್ತಾ ಇದ್ದಾಳೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇವೆ. ಓ ಏನಾಂಕ ನಿಭವಕ್ರೆ ಅಮ್ಮ ನಭಾಮಂಡಲದಲ್ಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಕಂಗೊಳಿಸ್ತಾನೋ ಅದೇ ರೀತಿಯ ಮುಖಮಂಡಲಿ ಸರಿ. ನಿನ್ನ ಮುಖವೆನ್ನುವಂತ ಕನ್ನಡಿಯಲ್ಲಿ ಲೋಕವೇ ಕಂಗೊಳಿಸ್ತಾನು ಕಾಣುತ್ತಾ ಇದ್ದೇನೆ. ಓಹೋ, ನೀನು ಯಾರು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಬಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ಸರಿ. ನನ್ನನ್ನು ಹೆತ್ತ ತಾಯಿ ಕಲಾದೇವಿ ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಯಾಕೆ? ಅಮ್ಮ ಎಂಬಂತ ಉದ್ಗಾರ ನನ್ನ ಗರಿವಿಲ್ಲದೆ ಬಂದು ಹೋಯಿತು. ಓಹೋ, ಅಮ್ಮ ಏನಯ್ಯ? ಅದರ ಮೂಲ ಸ್ವರೂಪವೇ ಓಂಕಾರ. ಸರಿ. ಅಮ್ಮ, ಏನು? ದಗದಗಿಸುವ ಉರಿಯುವ ಬೆಂಕಿಗೆ ಕಿವಿಗೊಟ್ರೆ ನಮಗೆ ಸಿಗುವುದು ಓಂಕಾರ. ಸತ್ಯ. ಸುಯ್ಯನೆ ಬೀಸುವ ಗಾಳಿಗೆ ಕಿವಿಗೊಟ್ರೆ ನಮಗೆ ಸಿಗುವುದು ಓಂಕಾರ. ನಿಜ. ಹರಿಯುವ ನೀರಿಗೆ ಕಿವಿಗೊಟ್ರೆ ನಮಗೆ ಸಿಗುವುದು ಓಂಕಾರ. ಹೌದು. ಸುರಿಯುವ ಮಳೆಗೆ ಕಿವಿಗೊಟ್ರೆ ನಮಗೆ ಸಿಗುವುದು ಓಂಕಾರ. ಸತ್ಯ. ಹಾಗಾದ್ರೆ
ಈ ಲೋಕವೇ ಓಂಕಾರಮಯ, ನಿಜ, ಅದೇ ನೀನು ಆ, ಎಂಬುದನ್ನು ಸ್ಪಷ್ಟವಾಗಿ ಅರಿತವನ. ಸರಿ, ರಕ್ತಬೀಜಮ್ಮ, ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ. ಇಲ್ಲಿಗೆ ಕಳುಹಿಕೊಟ್ಟವರು ನಮ್ಮಳೆಯ ಶುಂಭ. ನಿಮ್ಮೊಳಗಿರುವಂತ ಸಂಬಂಧ ಅವ ಅರಸ, ನಾನು ಮಂತ್ರಿ. ಅಷ್ಟೇ ಇರುವುದಾ? ಅವ ಮಾವ, ನಾನು ಅಡಿಯ. ಇಲ್ಲಿಗೆ ಬಂದಿರುವಂತ ಉದ್ದೇಶ? ನಿನ್ನ ಇರವನ್ನು ಚಂಡಮುಂಡರಿಂದ ಅರಿತ ನಮ್ಮ ದೊರೆ ಶುಂಭ ಆ, ಸಾನುರಾಗದಿಂದ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟು ಹಂಬಲಿಸಿದ್ದೇನೆ. ಶುಂಭನಾದರೇನು ನಿಶುಂಭನಾದರೆ ಪ್ರತ್ಯಕ್ಷ ಶಂಭುವೆ ಇಳಿದು ಬರಲಿ. ಎಂತ ರಾಯಸಮ್ಮ, ಅಲ್ವಾ? ನಾವೆಲ್ಲ ಪಾಯಸದ ನಿರೀಕ್ಷೆಯಲ್ಲಿದ್ದವು. ಅಮ್ಮ, ಏನು? ಧೂಮ್ರಾಕ್ಷ ಬಂದರೆ ಹುಂಕರಿಸಿದ್ದಿ, ಹೌದು. ಚಂಡಮುಂಡರು ಬಂದರೆ ಭದ್ರಕಾಳಿ ಆದಿ. ಆ, ನಾನು ಬಂದು ನೋಡಿದರೆ ಹ್ಮ್, ಚಂದಿರ ವತನೆಯಾಗಿ ನೀನು ರಾರಾಸ್ತಾ ಇದ್ದಿ. ಸತ್ಯ. ಅಮ್ಮ, ಏನು? ಚಂಡಮುಂಡರು ಪ್ರಥಮ ಬಾರಿ ನೋಡುವಾಗ ಆ, ಅತಿಯಾದಂತಹ ಸುಂದರಿಯಾಗಿ ಹೌದು. ಕಾಣಸಿಕ್ಕಿದೆ ಅಂತ ಮೋಹಕ ಸೌಂದರ್ಯ. ನಮ್ಮಲ್ಲಿ ಬಂದು ಹೇಳಿದ್ರು, ಆ, ಸರ್ವಾಭರಣ ಭೂಷಿತೆ ಅಂತ. ಹ್ಮ್, ಆಗ ನನಗೆ ಸರಿ ಹೊಳಿಲಿಲ್ಲ. ಅಂದ್ರೆ ಈಗ ಸ್ಪಷ್ಟ ಆಯ್ತು, ಆ, ಸರ್ವ ಅಭರಣಭೂಷಿತೆ. ನಿಜ. ನೀನು ಮಾಡುವಂತಹ ಕಾಯಕದಿಂದ ಆ, ಎಲ್ಲ ದುಷ್ಟರನ್ನು ಮಣ್ಣುಗೂಡಿಸುವಳು ನೀನು ಹ್ಮ್, ಎಂಬುದನ್ನು ತೋರಿಸಿಕೊಟ್ಟೆ. ಖಂಡಿತ. ಅಮ್ಮ, ಏನು? ನಿಜವಾಗಿಯೂ ಸಂಸಾರ ಮಾಡುವಂತಹ ಹೆಣ್ಣಿಗೆ ಸಂಗರದ ಹಂಗೆ ಇಲ್ಲ. ಸಂಗರವೇ ಹೌದಾದ್ರೆ ಮದುವೆ ಎಂಬಂತಹ ಪಣೆ ಹಾಕಿ ಗೊಂದಲ ಸಹಜ. ಅಯೋಮಯವಾದಂತಹ ಸ್ಥಿತಿ. ಅಲ್ವೇ? ನನಗೆ ಗೊತ್ತಾಯ್ತಮ್ಮ. ಯಾವುದು? ದೇವ ಪಕ್ಷಪಾತಿಯಾಗಿ ಆ, ಏಕಪಕ್ಷೀಯವಾದಂತಹ ವಾದವನ್ನೇ ಮಂಡಿಸ್ತಾ ನಮ್ಮನ್ನೆಲ್ಲ ತರಿದು ಬಿಸಾಡಿದೆ. ನಿನ್ನ ಭಾವ? ಅಮ್ಮ, ಏನು? ಶುಂಭನೇನು ಸಾಮಾನ್ಯ ವ್ಯಕ್ತಿ. ಅಸಾಮಾನ್ಯತೆ ಏನಿದೆ? ಚಾರು ಚತುರ್ದಶ ಗುಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಮುದ್ರೆ ಉಂಟು. ಆ, ನಕ್ಷತ್ರ ಮಣದಲ್ಲಿ ವಾಸ ಉಂಟು. ದೇವತೆಗಳ ಪಂಕ್ತಿಯಲ್ಲಿ ಹರಿಭೋಜನ ಉಂಟು. ಆ, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗತ್ತಿಗೆ ಸರಸಿಜೋದ್ಭವನ ತೊಡಸುವಂಕಿನಲ್ಲಿ ಆ, ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ ಇದ್ದರೂ ಏನಾಯಿತು? ನಿನ್ನ ಮೋಹದ ಬಲಕ್ಕೆ ಸಿಲುಕಿದ್ದಾನೆ. ಆ, ಅಮ್ಮ, ಏನು? ನಮ್ಮ ಉಸಿರಾಗಿರುವಂತಹ ಶುಂಭನನ್ನು ಆ, ಉಳಿಸಿಕೊಳ್ಳುವ ನೆಲೆಯಲ್ಲಿ ಆ, ಏನು? ಇವರೆಲ್ಲ ನಿನ್ನ ಸದ್ಭಕ್ತರು ನಿನ್ನನ್ನು ಕಾಣಬೇಕೆಂಬಂತ ಉದ್ದೇಶದಿಂದ, ಆ, ದೇವತೆಯನ್ನು ನೋಡಬೇಕೆಂಬಂತ ಆ ಉಲ್ಲಾಸದಿಂದ ಆ, ಕುಣಿದು ಬರುತ್ತಾ ಇದ್ದಾರೆ. ನಿಜ. ಅಮ್ಮ, ಏನು? ಆದ್ದರಿಂದ ಆ, ಇಲ್ಲಿಗೆ ಬಂದಂತ ನಮಗೆಲ್ಲರಿಗೂ ಸತ್ಯ ದರ್ಶನವಾಗಿದೆ. ಹ್ಮ್, ನಿನ್ನನ್ನೇ ನೋಡದೆ ನಿನ್ನ ಸೌಂದರ್ಯದ ವರ್ಣನಿಕೆಯಲ್ಲಿ ಮರುಳಾದಂತ ಆ, ಶುಂಭನಿಗೆ ಸತ್ಯ ದರ್ಶನವಾದ್ರೆ ಆ, ಅವ ಕೂಡ ನಿನ್ನನ್ನು ತಾಯಿಯ ಸ್ಥಾನದಲ್ಲಿ ಇರಿಸಲಿಕ್ಕೆ ಸಾಧ್ಯ ಉಂಟು. ಸರಿ. ಆ ಪ್ರಯತ್ನದಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಆದ್ದರಿಂದ ಅಮ್ಮ, ಏನಯ್ಯ ಅದು? ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಯಾಕೆ? ಅಮ್ಮ, ಹ್ಮ್, ನೀನು ಕುಳಿತುಕೊಳ್ಬೇಕು. ಒಂದು. ನಾನು ಹೆಗಲ್ಕೊಡುದು, ಆ, ಇವರು ಭಜನೆ ಮಾಡುದು. ಹ್ಮ್, ಆ ಶುಂಭ ಆ, ನಿನಗಾಗಿ ಕಟ್ಟಿದಂತಹ ಪ್ರೇಮ ಸೌಧ ಹ್ಮ್, ದುರ್ಗಾ ಮಂದಿರವಾಗಲಿ. ಸರಿ. ಇಳಿದು ಬಾ, ಒಲಿದು ಬಾ, ನಲಿದು ಬಾ. ರಕ್ತಬೀಜಾಸುರ ಭಕ್ತಿಯ ಪಾರಮ್ಯವೇ ಹರಿಯುತ್ತಾ ಇದೆ ಅಲ್ಲ. ಆ. ಈ ಮೊದಲು ಬಂದವರಿಗಿಂತ ಭಿನ್ನನಾಗಿ ವಿವರಿಸುತ್ತಾ ಇದೆಯಲ್ಲ. ಇದಕ್ಕಿಂತ ಹೆಚ್ಚು ನನಗೆ ಬೇಡಮ್ಮ. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೆ, ಪ್ರಾಜ್ಞಾ ಎಂಬುದಾಗಿ ಗುರುತಿಸಲೇ, ಸತ್ಯ ದರ್ಶನವನ್ನು ಕಂಡವರಿಗೆ ಏನಂತಾರೆ? ನುಡಿಗೆ ತಪ್ಪಿನವ ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿದೆಯಲ್ಲ. ಹೊಳೆಯಲ್ಲಿ ಮಳೆ ಬಿದ್ದ ಅನುಭವ ಆಗ್ತಾ ಉಂಟು. ಕಲೆ ತರುತ್ತೇನೆ, ಆ. ಇಲ್ಲ ಶಿರ ಒಪ್ಪಿಸ್ತೇನೆ. ಆ. ನಿನ್ನೊಡನಿಗಿದ್ದಂತ ವಾಗ್ದಾನ. ಅನಿವಾರ್ಯವಾದರೆ ಆದರೆ ಆ. ನನ್ನನ್ನು ಕಂಡ ಬಳಿಕ ನಿನ್ನದಾದಂತ ಧೈರ್ಯ ಸ್ಥೈರ್ಯ ಮಾಯವಾಯಿತೆ. ಇಲ್ಲಮ್ಮ, ಭುಜದಲ್ಲಿರುವಂತ ಶಕ್ತಿ ಕುಂದಿ ಹೋಯಿತೆ. ನಿನ್ನ ಭಕ್ತಿಯ ಭಾರಮದಲ್ಲಿ ಹುಡುಗಿಯಾಗಿದೆ. ಅಲ್ಲ, ನನ್ನವರನ್ನು ಕಳುಹಿಕೊಟ್ಟು ನನ್ನಿಂದಲೇ ಪಾಲಿಸುತ್ತಿರುವ ನಿನ್ನೊಡೆಯವರನ್ನು ಹೇಳಿ ಅವನನ್ನು ಹೊಗಳುತ್ತಿರುವ ನೀನು Thank you.
ಸಮಗಾರಿಕೆ ಹೊನ್ನಮ್ಮ ಪೂಜಾರಿ ಭಕ್ತಿದ ಸೇವೆ ಅವಳು ಬಲ್ಲೆ ತುಳ್ಳಲ್ ತೆಪ್ಪೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ಯಕ್ಷಗಾನಾಸಕ್ತೆ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಕಟೀಲದಪ್ಪೆಗೆ ಯಕ್ಷಗಾನ ಕಲಾ ಸೇವೆ ಬಂಡ ಭಾರಿ ಪ್ರೀತಿ ದೇವಿ ಮಹಾತ್ಮೆ ಆಟಗೊಬ್ಬಯರ್ ಅನ್ನದಾನಲಂ ಅಂತಾರೆ ಗಾಯನ ಸೇವೆ ವಾದನ ಸೇವೆ ವಾಚಿಕ ಸೇವೆ ನರ್ತನ ಸೇವೆ ಭಾರಿ ಪೊರ್ಲುಡ ನಡ್ತದೆ ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಎನ್ನುವಂಥ ಗಂಧರ್ವ ವೇದಗೂ ಸಂಬಂಧಪಟ್ಟ ವಿಚಾರಗಳು ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ಭಾಗವತರ ವಂಜಿಲೆ ಕೋಟ ಸಾಮವೇದ ಆರಾಧನೆ ಮಾಡ್ತಿಲ್ಲ ಋಗ್ವೇದ ಪ್ರಿಯೇ ಯಜುರ್ವೇದ ಪ್ರಿಯೇ ಸಾಮವೇದ ಪ್ರಿಯೇ ನೃತ್ಯ ಪ್ರಿಯೇ ಸಂಗೀತ ಪ್ರಿಯೇ ದುರ್ಗಾರಾಧನೆ ಟೆಂಚಿನ ಉಲ್ಲೇಖ ಉಂಟು ಭಾಗವತರೆ ಇಚ್ಛಾಶಕ್ತಿ ಸ್ವರೂಪಿಣಿ ಜ್ಞಾನಶಕ್ತಿ ಸ್ವರೂಪಿಣಿ ಕ್ರಿಯಾಶಕ್ತಿ ಸ್ವರೂಪಿಣಿ ಮಾತೃಶಕ್ತಿ ಸ್ವರೂಪಿಣಿ ಬುದ್ಧಿಶಕ್ತಿ ಸ್ವರೂಪಿಣಿ ವಿದ್ಯಾಶಕ್ತಿ ಸ್ವರೂಪಿಣಿ ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಅಪ್ಪನ ಸೇವೆಯನ್ನು ಭಕ್ತಿನ ಮಂತಾರೆ ಪುರ್ಲುನು ಮಂತಾರೆ ಗೌಜಿಡು ಮಂತಾರೆ ಭಕ್ತಿನ ಮಂತಿಂಚ ಸೇವೆ ತಪ್ಪಗೆ ಸಂತೋಷ ಅಂಡಿ ನನ್ನ ದಂಬಲ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿನ ಮಂತಂದು ಬಲ್ಲೆ ನಿಖಿಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಾಡು ಸೇರಿ ಯಾರ್ರೆ ಕೊಡ್ಕೊಡಿದಾರು ಒಳ್ಳೆ ಸಕಾಲ ಬರ್ತಾರೆ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಾರಿ ಪೂರ್ಣ ಮಂತಾರೆ ಉಳ್ಳಾಲ್ ತೆಪ್ಪೆಗೆ ಭಾರಿ ಪೂರ್ಣದ ಸೇವೆ ಕೊರಿಯರು ನಿಖಿಲೆಗಳ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ಭಾಗವತರೆ ಸೇರಿ ಇಂಚಿ ಸಭೆ ಮಲ್ಲೆ ಕೊರಿಯರೆಲ್ಲತ್ತು ಮನೆಯರ ಮಾಯಗಾರಗೆ ಕಾಲಟ್ಟು ಬಂಗಾವು ಸಮಷ್ಟಿ ನ್ಯಾಯನ ಒಂದು ಜಬ್ಬಾಯಿ ಕೊಡ್ತಾರೆ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹದಲ್ಲಿ ನಮ್ಮ ಒಳ್ಳೆ ಮನೆ ಮಂಚ ಸೇರಿನ ಪುರ್ತಾಂಡ ನಂಗೆ ತಿಕ್ಕು ನೋವು ತಿಕ್ಕೊಡತ್ತ ಮುಂದಾಸಗಟ್ಟದ ಭಾರಿ ಕ್ರಮ ಹೊಟ್ಟೆ ಬತ್ತಿರ ಭಾಗವತರೆ ಗುರಿಕಾರ ಕುಪ್ಪೆ ಪದಾರ್ಥ ಸುರೇಶ್ ಪ್ರಸಾದ ಕೊಡ್ತೀಯ ಪಿಂಗಾರಾವ ಮಲ್ಲಿಗೆ ಪಿಂಗಾರ ಭಕ್ತಿ ಇಟ್ಕೊಂಡು ಮಂಡ ಸಂತೋಷ
ಆದರೆ ಅವಳ ಭಯಂಕರವಂತಹ ಆರೋಪ ಆರೋಪವನ್ನು ಕಂಡ ಕ್ಷಣವೇ ರಣಕ್ಷೇತ್ರದಿಂದಲೇ ಓಡಿ ಬಂದವನು ನಾನು. ಒಂದಲ್ಲ ಒಂದು ದಿನ ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು ಎಂಬುದಾಗಿ ಏನು ಮಾಡೋಣ ಈ ಕ್ಷಣವೇ ಕಣ್ಮರೆಯಾಗ್ತೇನೆ.
ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ತುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಾ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಸರಿ ಸರಿ ಇಷ್ಟರವರೆಗೆ ನಿಮ್ಮ ಬಳಿಯೆಲ್ಲ ಇದ್ದುಕೊಂಡು ನಾನಾ ವಿಧಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಭಜಿಸಿದ್ದೇವೆ. ನಿಜ ನಿಜ. ಮುಂದೆ ಎಲ್ಲಿಯಾದರೂ ದುರುಳರಾದವರಿಂದ ಕಷ್ಟ ಬಂದ ಕಾಲದಲ್ಲಿ ಕಾಣುವ ಬಗೆ ಬರುವ ದ್ವಾಪರ ಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರದಿಂದ ತಲೆಮರೆಸಿದ್ದಾನೆ ದುರುಳ ಋಣಾಸುರ. ಆತನನ್ನು ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿನ ದೀಪವನ್ನು ಸೇರೋಳು ಇದ್ದೇನೆ. ಅಲ್ಲಿವರೆಗೆ ನೀವೆಲ್ಲ ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಅಧರ್ಮದಿಂದಲೇ ಮೆರೆಯುತ್ತಿರುವಂತಹ ವಸುಂಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದಂತ ಜಗದಂಬಿಕೆಯ ಪುಣ್ಯಪ್ರದವಾದಂಥ ಕಥೆಯೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹ ಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಹರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿಪುದು ಎನ್ನುವಂಥ ಪುಣ್ಯ ಕಥಾಮೃತವನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಕೇಳಿಸ್ತಾರೋ ಆಡಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ನಾವು ನಂಬಿದಂಥ ಕಲಾಮಾತೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಭಕ್ತಿ ಪ್ರಧಾನವಾದಂಥ ಕಥೆಗೆ ಮಂಗಳ ಹಾಡುವರಿ ಸವಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಕೆಂಜಾರು ಕಾನದಲ್ಲಿ ವಾಸವಾಗಿರುವ ಶ್ರೀಮತಿ ಹೊನ್ನಮ್ಮ ಹರಿಶ್ಚಂದ್ರ ಪೂಜಾರಿ ಮತ್ತು ಮನೆಯವರು. ಕೆಂಜಾರು ಕಾನದಲ್ಲಿ ವಾಸವ ಶ್ರೀಮತಿ ಹೊನ್ನಮ್ಮ ಹರಿಶ್ಚಂದ್ರ ಪೂಜಾರಿ ಮತ್ತು ಮನೆಯವರು. ಶಹಬಾಸ್ ಹೊನ್ನಮ್ಮ ಹರಿಶ್ಚಂದ್ರ ಪೂಜಾರಿ ಮತ್ತು ಮನೆಯವರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಉದ್ಯಾನಸದಿಂದ ಕೊಟ್ಟಿರುವಂಥ ಕಾಂಚನ ವೀಳ್ಯ ದಕ್ಕಿತು ಬಿಡಾರಕ್ಕೆ ದೇವರಪ್ಪ.
ಭದ್ರಮಾರಮಣ ಗೋವಿಂದ. ಮಲ್ಪ ಅದು ಕೊಡ್ತೇವೆ ಮಾತ್ರ ದೇವರಿಗೆ ಒಳ್ಳೆ ದಿನ ತರ್ಪಡಾದ ದೇವರಿಗೆ ಯಕ್ಷಗಾನ ಸೇವೆಲ್ಲ ಸಂದಾಯ ಸೇವೆ ದೇವರು ಮಾತ್ರ ಕೊಡೋದು ಮಾತ್ರ ಸ್ವೀಕಾರ ಮಾತ್ರ ಯಾವ ರೀತಿ ಬತ್ತೆ